ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ 6ನೇ ತರಗತಿಯಲ್ಲಿ ಬರುವಂತಹ ಮೇಲಾಟಗಳು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ವೇಗದ ಓಟಗಳಿಗೆ ಸ್ಪ್ರಿಂಟ್ಸ್ ಅಂತೇಳಿ ಕೂಡ ಕರಿತೀವಿ ನಾವು. ಈ ಒಂದು ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಓಟದ ಸ್ಪರ್ಧೆಗಳು ಮತ್ತು ಓಟದ ಸ್ಪರ್ಧೆಗಳಲ್ಲಿ ಮಾಡುವಂಥ ತಪ್ಪುಗಳು, ವೇಗದ ಓಟದ ನಿಯಮಗಳು, ಓಟದಲ್ಲಿ ಆಟಗಾರರು, ಟ್ರ್ಯಾಕ್ ರಚನೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ಒಂದು ಓಟಗಾರರ ದಾಖಲೆಗಳು, ಈ ಎಲ್ಲ ಟಾಪಿಕ್ಗಳು ಏನು ಮಾಡ್ತೀವಿ ನಾವು ಈ ಒಂದು ಲೆಸನಲ್ಲಿ ತಿಳ್ಕೊತೀವಿ. ಪ್ರಸ್ತಾವನೆ ನೋಡಿರಿ. 400 ಮೀಟರ್ ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಜಿಗಿತದ, ಎಸೆತದ ಓಟಗಳ ಸ್ಪರ್ಧೆಗಳಿಗೆ ನಾವು ಏನಂತೀವಿ, ಮೇಲಾಟಗಳು ಅಂತೇಳಿ ಕರಿತೀವಿ. ಎಸೆತ, ಜಿಗಿತ ಮತ್ತು ಓಟ ಇದ್ರೆ ಅದಕ್ಕೇನಂತೀವಿ ನಾವು ಮೇಲಾಟಗಳು ಅಂತ ಕರಿತೀವಿ. ಮೇಲಾಟಗಳನ್ನು ಎಲ್ಲ ಕ್ರೀಡೆಗಳಿಗೆ ತಂದೆ ಅಂತೇಳಿ ನಾವು ಕರಿತೀವಿ. ಅಥ್ಲೆಟಿಕ್ಸ್ ಶಬ್ದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಥ್ಲೆಟಿಕ್ಸ್ ಎಂಬ ಪದವು ಯಾವ ಪದದಿಂದ ಬಂದಿದೆ ಅಂದರೆ ಅಥ್ಲೆಟಿಕ್ಸ್ ಎಂಬ ಪದವು ಅಥ್ಲೆಟಿಕ್ ಎನ್ನುವಂಥ ಶಬ್ದವು ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಅಥ್ಲಾನ್ ಅಂದರೆ ಏನು ಅಂದರೆ ಸ್ಪರ್ಧೆ ಅಂತ ಅರ್ಥ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ 2 ನೇರ ಮತ್ತು 2 ತಿರುವುಗಳನ್ನು ಇದು ಹೊಂದಿರ್ತೈತೆ. ವೇಗದ ಓಟದ ವಿವಿಧ ಸ್ಪರ್ಧೆಗಳು ನೋಡಿರಿ. ವೇಗದ ಓಟಗಳಲ್ಲಿ ನಾವು 100 ಮೀಟರ್ ವೇಗದ ಓಟ ಅಂತೇಳಿ ಕರಿತೀವಿ, ಅದಕ್ಕೂ 200 ಮೀಟರ್ ವೇಗದ ಓಟ ಅಂತೇಳಿ ಕರಿತೀವಿ. 4x100 ರಿಲೇ ಇರ್ತೈತಲ್ಲ, ಅದಕ್ಕೂ ವೇಗದ ಓಟ ಅಂತೇಳಿ ಕರಿತೀವಿ. 100, 110, 400 ಇವೆಲ್ಲ ಏನು ಹಡಲ್ಸ್ತದವೆ, ಇವು ಕೂಡ ವೇಗದ ಓಟಗಳು ಅಂತೇಳಿ ಕರಿತೀವಿ. 100, 110, 100, 110, 400 ಮೀಟರ್ ಹಡಲ್ಸ್ ಅಂದರೆ ಅಡೆತಡೆ ಓಟ. ಇವುಗಳಿಗೆ ಏನಂತೀವಿ ನಾವು ವೇಗದ ಓಟಗಳ ಪಟ್ಟಿಯಲ್ಲಿ ಸೇರಿಸ್ತೀವಿ. ವೇಗದ ಓಟಗಳನ್ನು ಮುಖ್ಯವಾಗಿ 2 ಭಾಗಗಳಿಗೆ ಮಾಡ್ತೀವಿ. ಒಂದು ಕಡಿಮೆ ದೂರದ ವೇಗದ ಓಟಗಳು, ಇನ್ನೊಂದು ದೂರದ ವೇಗದ ಓಟಗಳು. ಕಡಿಮೆ ದೂರದ ವೇಗದ ಓಟಗಳಲ್ಲಿ 100 ಮೀಟರ್ ಬರುತ್ತೆ, 200 ಮೀಟರ್ ಬರುತ್ತೆ, 80 ಮೀಟರ್ ಬರುತ್ತೆ, 100 ಮೀಟರ್ ಮತ್ತು 110 ಮೀಟರ್ ಹಡಲ್ಸ್ ಬರುತ್ತೆ. ದೂರದ ವೇಗದ ಓಟಗಳಲ್ಲಿ 400 ಮೀಟರ್ ಓಟ ಬರುತ್ತೆ, 400 ಮೀಟರ್ ಹಡಲ್ಸ್ ಬರುತ್ತೆ, ಅಡೆತಡೆ ಓಟ ಬರುತ್ತೆ. ಹೀಗೆ 2 ವಿಧಗಳಾಗಿ ನಾವು ಮಾಡ್ತೀವಿ. ಈಗ ವೇಗದ ಓಟದ ಮೂಲ ನಿಯಮಗಳು ನೋಡಿರಿ. ಕಡ್ಡಾಯವಾಗಿ ಕ್ರೌಚ್ ಪ್ರಾರಂಭವನ್ನು ಇಲ್ಲಿ ಉಪಯೋಗಿಸಬೇಕು. ಕಡ್ಡಾಯವಾಗಿ ಕ್ರೌಚನ್ನು ಇಲ್ಲಿ ಬಳಸಬೇಕು. ಕ್ರೀಡಾಪಟು ತನಗೆ ನಿಗದಿ ಮಾಡಿದ ಓಣಿಯಲ್ಲಿಯೇ ಓಡಬೇಕು. ಕ್ರೀಡಾಪಟು ಏನು ಮಾಡಬೇಕು, ತನಗೆ ನಿಗದಿ ಮಾಡಿದಂಥ ಓಣಿಯಲ್ಲಿಯೇ ಓಡಬೇಕು. 8 ಓಣಿಗಳಿರ್ತಾವಲ್ಲ, ಅವ್ರಿಗೆ ಯಾವುದು ಓಣಿ ಬಂದಿರುತ್ತೆ ಆ ಓಣಿಯಲ್ಲಿ ಓಡಬೇಕು. ಪ್ರಾರಂಭಿಕ ಬ್ಲಾಕ್ಗಳನ್ನು ಕಡ್ಡಾಯವಾಗಿ ಇಲ್ಲಿ ಉಪಯೋಗಿಸ್ಕೋಬೇಕು. ಸ್ಪೈಕ್ ಅಥವಾ ಶೂಗಳನ್ನು ಬಳಸಿಯೇ ಓಡಬೇಕು. ಸ್ಪೈಕ್ ಅಥವಾ ಶೂವನ್ನು ಬಳಸ್ಕೊಂಡೇ ಓಡಬೇಕು. ಕ್ರೀಡಾ ಸಮವಸ್ತ್ರ ಧರಿಸಿಯೇ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಪ್ರಾರಂಭಿಕರು ನೀಡುವ ಆಜ್ಞೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಷ್ಟೆಲ್ಲ ನಿಯಮಗಳನ್ನು ಓಟ ಆಡೋ ಟೈಮ್ನಾಗ ಪಾಲಿಸಬೇಕು. ಈಗ ಅಕ್ರಮಗಳು, ಏನೇನು ಅಕ್ರಮಗಳಾಗ್ತವೆ ನೋಡಿರಿ. ಓಟಗಾರನು ಓಟವನ್ನು ಪ್ರಾರಂಭಿಸುವಾಗ ತಪ್ಪು ಮಾಡಿದರೆ ಅವನನ್ನು ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಇದು ಒಂದು ಅಕ್ರಮ. ಅಂದರೆ ಓಟಗಾರನು ಓಟವನ್ನು ಪ್ರಾರಂಭಿಸುವಾಗ ತಪ್ಪು ಏನಾರ ಮಾಡಿದರೆ ಅವನನ್ನು ನಾವೇನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ತನ್ನ ಓಣಿಯನ್ನು ಬಿಟ್ಟು ಬೇರೆ ಓಣಿಯಲ್ಲಿ ಓಡಿದರೆ ಅವನನ್ನು ಕೂಡ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ವೇಳೆಯಲ್ಲಿಯೂ ಸಹ ಓಟಗಾರನಿಗೆ ತೊಂದರೆ ನೀಡಿದರೆ ಅಂಥವರನ್ನು ಕೂಡ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ಪೂರ್ವದಲ್ಲಿ ಉದ್ದೀಪನ ಮತ್ತು ಸೇವಿಸುವುದು ಸಾಬೀತಾದರೆ ಅಂತಹ ಸ್ಪರ್ಧೆಯನ್ನು ಕೂಡ ಏನು ಮಾಡ್ತೀವಿ, ಅನರ್ಹಗೊಳಿಸ್ತೀವಿ. ಸ್ಪರ್ಧೆಯ ನಂತರ ಸಾಬೀತಾದರೆ ಅಂತಹ ಸ್ಪರ್ಧಿಗಳಿಂದ ಪಡೆದಂಥ ಪದಕಗಳನ್ನು ಮಾಡ್ತೀವಿ, ಮರಳಿ ಪಡಿತೀವಿ. ಅಲ್ಲದೆ ಕೆಲವು ವರ್ಷಗಳ ಕೂಡ ಏನು ಮಾಡ್ತೀವಿ, ನಿಷೇಧಕ್ಕೆ ಒಳಪಡಿಸ್ತೀವಿ. ಇಷ್ಟೆಲ್ಲ ಅಕ್ರಮಗಳಾಗ್ತವೆ. ಅಕ್ರಮಗಳು ಆದರೆ ಏನು ಮಾಡ್ತಾರೆ, ಅವರನ್ನು ಅನರ್ಹಗೊಳಿಸ್ಬೋದು. ಇದು ನೋಡಿರಿ, 400 ಮೀಟರ್ ಟ್ರ್ಯಾಕ್ ಇರುತ್ತೆ. ಇದು ನೋಡಿರಿ, ಓಣಿಗಳು ಕೊಟ್ಟಿದ್ದಾರೆ, 8 ಓಣಿಗಳು ಕೊಟ್ಟಿದ್ದಾರೆ. ನೋಡಿರಿ, ಇಲ್ಲಿಂದ ಓಡುವಂಥ ಒಂದು ಮಾರ್ಕಿಂಗ್ ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡೋದು. ಇದು 400 ಮೀಟರ್ ಓಟದ ಅಂಕಣ ಆಗಿರ್ತೈತೆ. ಈಗ ವಿವಿಧ ಸ್ಪರ್ಧೆಗಳು ನೋಡಿರಿ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ, SGFI, ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ, ಇದರ ನಿಯಮದಂತೆ 14 ವರ್ಷದೊಳಗಿನ ಮಕ್ಕಳಿಗೆ, 14 ವರ್ಷದೊಳಗೆ ಮಕ್ಕಳಿದ್ದರೆ ಅವರಿಗೆ 100 ಮೀಟರು, 200 ಮೀಟರು, 400 ಮೀಟರು ಹಾಗೂ 600 ಮೀಟರ್ ಓಟದ ಸ್ಪರ್ಧೆಯನ್ನು ನಡೆಸ್ತಾರೆ. 14 ವರ್ಷದ ಮಕ್ಕಳಿದ್ದಾರೆ ಅಂದರೆ ಅವರಿಗೆ ಏನು ಮಾಡ್ತಾರೆ, 100, 200 ಮತ್ತು 400, 600 ಮೀಟರ್ ಓಟದ ಸ್ಪರ್ಧೆಯನ್ನು ಅವರು ನಿಗದಿ ಮಾಡ್ತಾರೆ, ಅಂದರೆ ಓಡಿಸ್ತಾರೆ. ಇವೆಲ್ಲ ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರೀಯ ದಾಖಲೆಗಳು. ರಾಜ್ಯದ ದಾಖಲೆಗಳು ಪುರುಷರ ವಿಭಾಗದಲ್ಲಿ ಏನಾಯಿತು, ಅವರು ಓಡಿದಂತಹ ಅವಧಿ ಎಷ್ಟು ಇದೆಲ್ಲ ಕೊಟ್ಟಿದ್ದಾರೆ. 100 ಮೀಟರ್ ಓಟ ಇದು ರಾಜ್ಯದ ಸ್ಪರ್ಧೆ ಆಗಿರ್ತೈತೆ. ನೋಡ್ರಿ, ರಾಜ್ಯದ ದಾಖಲೆಗಳು 100 ಮೀಟರ್ ಓಟ ಲಿಯೋನಲ್ ಜೋನಸ್ ಎನ್ನುವರು ಓಡ್ತಾರೆ. 2ನೇದು ಕ್ಲಿಯೋಫರ್ಡ್ ಜೋಸೆಫ್ ಓಡಿಸ್ತಾರೆ. 3ನೇದು ಬೋಪಣ್ಣ ಜಿ ಎನ್ ಓಡ್ತಾರೆ. ವಿಲಸ್
ನಿಲ್ಗುಂದ ಓಡ್ತಾರೆ. ಇವರೆಲ್ಲ ಏನು 100 ಮೀಟರ್ ಅಲ್ಲಿ ಸಾಧನೆ ಮಾಡಿದವರು ರಾಜ್ಯದ ವಿಭಾಗದಲ್ಲಿ. ಎಷ್ಟು ಫಸ್ಟ್ನವ್ರು ಎಷ್ಟು ಮಾಡಿದ್ದಾರೆ? 10 ಸೆಕೆಂಡ್ಸ್ ನೋಡಿರಿ, 10.4 ಸೆಕೆಂಡ್ಸಲ್ಲಿ ಓಡಿದ್ದಾರೆ. ಇವರು 10.4 ಸೆಕೆಂಡ್ಸ್, ಇವರು 10.4 ಸೆಕೆಂಡ್. ಹಾಗಾಗಿ ಇವ್ರದ್ದು ಮೂಗಾರ್ದು ದಾಖಲೆ ಏನು ಮಾಡಿದ್ದಾರೆ ಇಟ್ಟಿದ್ದಾರೆ. 4 ಜನ ಏನು ಮಾಡಿದ್ದಾರೆ ಸೇಮ್ ಆಗಿ ಓಡಿದ್ದಾರೆ. ಹಾಗಾಗಿ 4 ಜನ ಸೇರಿಸಿದ್ದಾರೆ. 200 ಮೀಟ್ರಲ್ಲಿ ಯಾರು ನೋಡಿದ್ದಾರೆ ನೋಡಿರಿ, ಕ್ಲಿಫೋರ್ಡ್ ಜೋಸೆಫ್. ಇವರು ಎಷ್ಟು ಓಡ್ತಾರೆ ಅಂದರೆ 21 ಸೆಕೆಂಡ್ಸ್ ಓಡಿ ಇವರು 200 ಮೀಟರ್ ಓಟದಲ್ಲಿ ಸಾಧನೆಯನ್ನು ಮಾಡ್ತಾರೆ. 400 ಮೀಟರಲ್ಲಿ ಉದಯ್ ಕೆ ಪ್ರಭು ಅವರು ಏನು ಮಾಡ್ತಾರೆ, 400 ಮೀಟರಲ್ಲಿ 46 ಸೆಕೆಂಡ್ಸ್ ಓಡಿ ಏನು ಮಾಡ್ತಾರೆ, ದಾಖಲೆಯನ್ನು ಮಾಡ್ತಾರೆ. ಇದು ರಾಜ್ಯದ ದಾಖಲೆಗಳಲ್ಲಿ ಮಹಿಳೆಯರದು. ರಾಜ್ಯದ ದಾಖಲೆಗಳಲ್ಲಿ ಪುರುಷರದೈತಿ, ಈಗ ಮಹಿಳೆಯರದು. 100 ಮೀಟರ್ ಓಟದಲ್ಲಿ EB ಶೈಲಾ 11.5 ಸೆಕೆಂಡ್ ಓಡಿ ಅವರು ದಾಖಲೆ ಮಾಡ್ತಾರೆ. 200 ಮೀಟರದಲ್ಲಿ ಅಶ್ವಿನಿ ನಾಚಪ್ಪ 23 ಸೆಕೆಂಡ್ಸ್ 23.4 ಸೆಕೆಂಡ್ಸ್ ಓಡ್ತಾರೆ. 400 ಮೀಟರಲ್ಲಿ ರೋಸಾ ಕುಟ್ಟಿ ಇವರು 53.6 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ಇದು ರಾಜ್ಯದ ದಾಖಲೆ ಆಯಿತು. ಇನ್ಮೇಲೆ ರಾಷ್ಟ್ರೀಯ ದಾಖಲೆ ನೋಡಿರಿ. ಇದು ಪುರುಷರ ವಿಭಾಗದಲ್ಲಿ 100 ಮೀಟರಲ್ಲಿ ಅಮಿಯಾ ಕುಮಾರ್ ಮಲ್ಲಿಕ್ 10.26 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. 200 ಮೀಟರಲ್ಲಿ ಧರಂಬೀರ್ ಸಿಂಗ್ ಇವರೇನು ಮಾಡ್ತಾರೆ, 20.45 ಸೆಕೆಂಡ್ಸ್ ಓಡಿ 200 ಮೀಟರಲ್ಲಿ ದಾಖಲೆ ಮಾಡ್ತಾರೆ. ಹಾಗೆ 400 ಮೀಟರ್ ಮೊಹಮ್ಮದ್ ಅನಸ್ ಇವರೆಲ್ಲ ನೆನ್ಪಿಟ್ಕೋಬೇಕೇನಂದ್ರೆ ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ರೀಸೆಂಟಾಗಿ ಏನಿದೆ ಅದನ್ನು ನೀವು ಕರೆಂಟ್ ಇವೆಂಟ್ಸ್ ನೋಡ್ಕೊಂಡು ಅಪ್ಡೇಟ್ ಆಗಿರಿ. ಇದು ಬುಕ್ಸಲ್ಲಿ ಇದೆ ಅನ್ನೋ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಇದೇ ಕೇಳಲ್ಲ, ಈಗ ರೀಸೆಂಟಾಗಿ ಯಾರ್ಯಾರು ಒಂದು 2-3 ವರ್ಷದಿಂದ ಯಾರ್ಯಾರು ಇದು ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ ಅವ್ರದ್ದು ಕೇಳ್ತಾರೆ. 2-3 ವರ್ಷ ಹಿಂದೆ ಯಾರು ಮಾಡಿಲ್ಲ, ಅವ್ರಿಗರಷ್ಟು ದಾಖಲೆ ಯಾರು ಮಾಡಿಲ್ಲ ಅಂದರೆ ಇವ್ರದ್ದು ಕೇಳ್ತಾರೆ. ನೋಡ್ಕೋಬೇಕು ಅಂತಾರೆ, ಅಪ್ಡೇಟ್ ಆಗಬೇಕು ಇದಕ್ಕೆ. ಈಗ ರಾಷ್ಟ್ರೀಯ ದಾಖಲೆಗಳು ಮಹಿಳೆಯರ ಒಂದು ವಿಭಾಗದಲ್ಲಿ 100 ಮೀಟರು, 200 ಮೀಟರು, 400 ಮೀಟರು. 100 ಮೀಟರಲ್ಲಿ ದ್ಯುತಿ ಚಂದ್ ರಾಷ್ಟ್ರೀಯ ಒಂದು ಮಹಿಳಾ ವಿಭಾಗದಲ್ಲಿ 11.24 ಸೆಕೆಂಡ್ಸ್ ಓಡ್ತಾರೆ. 200 ಮೀಟರಲ್ಲಿ ಸರಸ್ವತಿ ಸಹಾ ಇವರು ಕೂಡ 22.82 ಸೆಕೆಂಡ್ಸಲ್ಲಿ ಓಡ್ತಾರೆ. 400 ಮೀಟರಲ್ಲಿ ಮಂಜಿತ್ ಕೌರ್ ಇವರು 45 ಸೆಕೆಂಡ್ಸ್ 32 ಸೆಕೆಂಡ್ಸ್ ಓಡಿ ಇವರು ಕೂಡ ದಾಖಲೆಯನ್ನು ಮಾಡ್ತಾರೆ. ಅಂತಾರಾಷ್ಟ್ರೀಯ ದಾಖಲೆಗಳು ನೋಡಿರಿ, ಇದು ಇಂಪಾರ್ಟೆಂಟು. ಪುರುಷರ ಒಂದು ವಿಭಾಗದಲ್ಲಿ 100 ಮೀಟರ್ ಓಟ ಹುಸೇನ್ ಬೋಲ್ಟ್ 9.5 ಸೆಕೆಂಡ್ಸ್ 58 ಸೆಕೆಂಡ್ಸಲ್ಲಿ ಓಡಿ ಏನು ಮಾಡ್ತಾರೆ, ಇವರು ದಾಖಲೆಯನ್ನು ಬರೀತಾರೆ. ಅತಿ ವೇಗದ ಓಟಗಾರರು ಅಂತೇಳಿ ಅವರನ್ನು ಕರಿತೀವಿ. ಹುಸೇನ್ ಬೋಲ್ಟ್ ಯಾವ ದೇಶದ ಅಂದರೆ ಜಮೈಕಾ ದೇಶದವರು. 200 ಮೀಟರಲ್ಲಿ ಕೂಡ ಅವ್ರದ್ದೇ ದಾಖಲೆ ಇದೆ, 19.19 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. 400 ಮೀಟರಲ್ಲಿ ವೈಡೆ ವಾನ್ ನಿಕರ್ಕ್ ಇವ್ರು ಏನು ಮಾಡ್ತಾರೆ, ಸಾಧನೆಯನ್ನು ಮಾಡ್ತಾರೆ. 43.03 ಸೆಕೆಂಡ್ಸ್ ಓಡಿ ಇವರು ದಾಖಲೆ ಮಾಡ್ತಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರ ದಾಖಲೆ ನೋಡಿರಿ. 100 ಮೀಟರ್ ಫ್ಲೋರೆನ್ಸ್ ಗ್ರಿಫಿತ್ ಜಾಯ್ನರ್ ಇವರು US ದೇಶದವರು 10.49 ಸೆಕೆಂಡ್ಸಲ್ಲಿ ಓಡಿ ದಾಖಲೆ ಬರೀತಾರೆ. 200 ಮೀಟ್ರಲ್ಲಿ ಫ್ಲೋರೆನ್ಸ್ ನೆಕ್ಸ್ಟ್ ಅವರೇ ಇದ್ದಾರೆ. ಇಲ್ಲಿ ಎಷ್ಟು ಮಾಡ್ತಾರೆ ಅಂದರೆ 21.3 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. 400 ಮೀಟ್ರಲ್ಲಿ ಮರಿತ್ರಾ ಕೋಚ್ ಇವರು ಪೂರ್ವ ಜರ್ಮನಿದವರು 47.60 ಮೀಟರ್ ಓಡಿ ದಾಖಲೆಯನ್ನು ಮಾಡ್ತಾರೆ. ರಾಜ್ಯದ ಖ್ಯಾತ ಓಟಗಾರ ನೋಡ್ರಿ, ಉದಯ್ ಪ್ರಭು, ಏಂಜೆಲ್ ಮೇರಿ ಜೋಸೆಫ್, ಕೆನತ್ ಪೋವೆಲ್, ವಂದನಾ ರಾವ್, ರೀತಾ ಅಬ್ರಾಮ್, ರೋಸಾ ಕುಟ್ಟಿ, ಶೋಭಾ ಜಾವೂರ್, ಅಶ್ವಿನಿ ನಾಚಪ್ಪ, ಬೀನ್ ಮೋಳ್ ಇವರೆಲ್ಲ ಏನು ನಮ್ಮ ರಾಜ್ಯದ ಖ್ಯಾತ ಆಟಗಾರರಾಗಿರ್ತಾರೆ. ಆಟಗಾರ ಅನ್ನೋದಕ್ಕಿಂತ ಓಟಗಾರರು ಅಂತ ಹೇಳಿ ಇಲ್ಲಿ ನೆನ್ಪಿಟ್ಟುಕೊಳ್ಬೇಕು. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ ಡ್ಯಾಶ್ ಮೀಟರ್ ಇರಬೇಕು. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ 400 ಮೀಟರ್ ಇರಬೇಕು ಮತ್ತು 400 ಮೀಟರ್ ಒಳಗೊಂಡಿರಬೇಕು. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂದರೆ ಡ್ಯಾಶ್ ಮೀಟರ್ಗಳು ಇರಬೇಕು ಮತ್ತು ಡ್ಯಾಶ್ ಮೀಟರ್ಗಳನ್ನು ಒಳಗೊಂಡಿರಬೇಕಾದ್ರೆ 400 ಮೀಟರ್ ಇರಬೇಕು. 400 ಮೀಟರ್ಗಳನ್ನು ಒಳಗೊಂಡಿರಬೇಕು. ಅದು ಅಥ್ಲಾನ್ ಶಬ್ದದ ಅರ್ಥ ಏನು ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲೆಟಿಕ್ ಎಂಬ ಶಬ್ದವು ಅಥ್ಲಾನ್ ಎಂಬ ಪದದಿಂದ ಏನಾಗಿದೆ ಬಂದಿದೆ. ಅಥ್ಲಾನ್ ಅಂದರೆ ಸ್ಪರ್ಧೆ ಅಂತ ಅರ್ಥ. ಅಥ್ಲೆಟಿಕ್ಸ್ ಎಲ್ಲ ಒಂದು ಉಳಿದ ಕ್ರೀಡೆಗಳು ಡ್ಯಾಶ್ ಇದ್ದಂತೆ ಅಂದರೆ ಎಲ್ಲ ಕ್ರೀಡೆಗಳಿಗೆ ತಂದೆ ಇದ್ದಂತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. SGFI ಅಂದರೆ ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ. ವೇಗದ ಓಟದ ಸ್ಪರ್ಧೆಗಳು ಯಾವ್ಯಾವು ಅಂತಂದರೆ 100 ಮೀಟರ್, 200 ಮೀಟರ್, 400 ಮೀಟರ್ ಮತ್ತು ರಿಲೇಯಲ್ಲಿ 100, 400, ಆಮೇಲೆ ಹಡಲ್ಸಲ್ಲಿ 80, ಇದು 80 100, 110, 400 ಇವೆಲ್ಲ ಏನು ವೇಗದ ಓಟಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಮತ್ತೇನು ಮಾಡ್ತಾರೆ,
ಕಡಿಮೆ ದೂರದ ವೇಗದ ಓಟಗಳು ದೂರದ ಓಟಗಳು ಅಂತ ನೋಡಿದ್ದೀವಿ. ಒಂದ್ಸರಿ ನೋಡ್ಕೊಳ್ರಿ. ರಾಜ್ಯದ ಖ್ಯಾತ ವೇಗದ ಓಟಗಾರರನ್ನು ಹೆಸರಿಸಿ ಅಂದರೆ ಉದಯ್ ಕೆ ಪ್ರಭು, ಇಲ್ಲಿ ನೋಡಿದೀವಲ್ಲ, ಇಲ್ಲಿ ನೋಡ್ರಿ, ಉದಯ್ ಪ್ರಭು, ಏಂಜಲ್ ಮೇರಿ ಜೋಸೆಫ್, ಕೆನತ್ ಪೋಯಲ್, ವಂದನಾ ರಾವ್, ರೀತು ಅಬ್ರಾಮ್, ರೋಸಾ ಕುಟ್ಟಿ, ಶುಭಾ ಜಾವೂರ್, ಅಶ್ವಿನಿ ನಾಚಪ್ಪ, ಪೀನಾ ಮೋಳ್. ಇವ್ರದ್ದೇನು ವೇಗದ ಓಟ ಕೇಳಲ್ಲ, ಇರಲಿ ರೆಫರೆನ್ಸಿಗೆ ಅದಕ್ಕೂ. ಇವಾಗ ಒಲಿಂಪಿಕ್ನ ಧ್ಯೇಯವಾಕ್ಯ ಏನು? ಒಲಿಂಪಿಕ್ನ ಧ್ಯೇಯವಾಕ್ಯ ಏನು ಅಂತ ಕೇಳ್ತಾರೆ. ಹೆಚ್ಚು ವೇಗ, ಹೆಚ್ಚು ಎತ್ತರ ಮತ್ತು ಹೆಚ್ಚು ಬಲ. ಇದು ಒಲಿಂಪಿಕ್ನ ಧ್ಯೇಯವಾಕ್ಯ ಆಗಿರ್ತೈತೆ. ಈಗ ಪ್ರಾಕ್ಟಿಕಲ್ ಇದೆ ನೋಡಿರಿ, ಪ್ರಾಕ್ಟಿಕಲ್ ನೋಡೋಣ. ಇಲ್ಲಿ ಓಟದಲ್ಲಿ ಕೆಳಕಂಡ ಕೌಶಲವನ್ನು ಕಲಿತೀವಿ. ಓಟದ ಪ್ರಾರಂಭ, ಕ್ರೌಚ್ ವಿಧಾನ ಬಳಸಿ ಯಾವ ರೀತಿ ಓಡ್ತೀವಿ ಅನ್ನೋದು ಕಲಿತೀವಿ. ಓಟದ ಮುಕ್ತಾಯ ರನ್ ಥ್ರೋ ಮೂಲಕ ಮಾಡ್ತೀವಿ. ಡ್ರಾಪ್ ಫಿನಿಶ್ ತಂತ್ರ ಮೂಲಕ ಮಾಡ್ತೀವಿ. ಶೋಲ್ಡರ್ ಸ್ಟ್ರೈಕಿಂಗ್ ತಂತ್ರದ ಮೂಲಕ ಮಾಡ್ತೀವಿ. ವೇಗದ ಓಟಗಳು ಯಾವ್ಯಾವ ಅಂದರೆ 60 ಮೀಟರ್ ಒಳಾಂಗಣ, ಇದು ಒಳಾಂಗಣದಾಗ ಇರ್ತದೆ ನೋಡಿರಿ. 60 ಮೀಟರು ಅಂದರೆ 60 ಮೀಟರು, 100 ಮೀಟರು, 200 ಮೀಟರು, 400 ಮೀಟರ್. ಇವೆಲ್ಲ ಏನು ವೇಗದ ಓಟಗಳು. ಅಡೆತಡೆ ಓಟಗಳು 100, 110, 400 ಮೀಟರ್. ಇವೆಲ್ಲ ಏನು ಅಡೆತಡೆ ಓಟಗಳು. ವೇಗದ ಓಟದ ಸ್ಪರ್ಧೆಗಳನ್ನು ಓಟಗಾರನ ವೇಗ ಸಾಮರ್ಥ್ಯವನ್ನು ಅಳೆಯಲು ಮಾಡುವಂಥ ಒಂದು ಸ್ಪರ್ಧೆಗಳಾಗಿರ್ತವೆ. 400 ಮೀಟರ್ ಓಟವನ್ನು ಒಳಗೊಂಡಂತೆ ಅದಕ್ಕಿಂತ ಕಡಿಮೆ ದೂರದ ಎಲ್ಲ ಓಟದ ಸ್ಪರ್ಧೆಗಳನ್ನು ಏನಂತೀವಿ ವೇಗದ ಓಟಗಳು ಅಥವಾ ಸ್ಪ್ರಿಂಟ್ಸ್ ಅಂತೇಳಿ ಕರಿತೀವಿ. ಸಾಮಾನ್ಯ ಉಪಾಧೀಕರಣ ವ್ಯಾಯಾಮಗಳು. ಟ್ರ್ಯಾಕ್ನ ಸುತ್ತಲೂ ಸರಳವಾಗಿ ಓಡಾಡುವುದರಿಂದ ಅಂದರೆ ಜಾಗಿಂಗು ಸಾಮಾನ್ಯ ಉಪಾಧೀಕರಣ ಪ್ರಾರಂಭವಾಗ್ತೈತಿ. ನೋಡಿರಿ, ಟ್ರ್ಯಾಕ್ನ ಸುತ್ತಲೂ ಸರಳವಾಗಿ ಓಡಾಡುವುದರಿಂದ ಸಾಮಾನ್ಯ ಉಪಾಧೀಕರಣ ಪ್ರಾರಂಭ ಆಗ್ತೈತೆ. ನಂತರ 3 ರಿಂದ 4 ನಿಮಿಷಗಳವರೆಗೆ ದೇಹ ಸಡಿಲಗೊಳಿಸುವಲು ಮತ್ತು ಸ್ಟಿಚಿಂಗ್ ಅಂದರೆ ಚಾಚುವ ವ್ಯಾಯಾಮಗಳಿಂದ ದೇಹವನ್ನು ಕಾವೇರಿಸುವುದು. ಈ ರೀತಿ ಕಾವೇರಿಸುವಿಕೆಯಿಂದ ದೇಹವು ಕಠಿಣ ಕಾರ್ಯ ಮಾಡಲು ಏನಾಗ್ತೈತಿ ಅಣಿಯಾಗ್ತೈತಿ. ಅವಕ್ಕೆ ಏನಂತೀವಿ ನಾವು ಸಾಮಾನ್ಯ ಉಪಾಧೀಕರಣ ವ್ಯಾಯಾಮಗಳು ಅಂತೇಳಿ ಕರಿತೀವಿ. ಕೈಗಳಿಗೆ ವ್ಯಾಯಾಮಗಳು. ಕೈಗಳಿಗೆ ನಾವು ಮಾಡ್ತೀವಿ, ಕೈಗಳಿಗೆ ಹಿಂದಿನಿಂದ ಮತ್ತು ಮುಂದಿನಿಂದ ತಿರುಗಿಸುವುದರಿಂದ ಇದಕ್ಕೆ ಕೈಗಳಿಗೆ ಏನಾಗ್ತೈತಿ ವ್ಯಾಯಾಮ ಆಗ್ತೈತಿ. ಕೈಗಳನ್ನು ಹಿಂದಿನಿಂದ ಒಂದನ್ನು ಮುಂದಿನಿಂದ ಒಂದನ್ನು ತಿರುಗಿಸುವುದರ ಮೂಲಕ ನಾವು ವ್ಯಾಯಾಮವನ್ನು ಮಾಡ್ತೀವಿ. 2 ಕೈಗಳನ್ನು ಎಡ ಮತ್ತು ಬಲ ಬದಿಯಿಂದ ಸ್ವಿಂಗ್ ಮಾಡುವುದು. ಇದಕ್ಕೂ ಕೂಡ ಏನಾಗ್ತದೆ ಕೈಗಳಿಗೆ ವ್ಯಾಯಾಮ ಸಿಗ್ತದರಿಂದ ಕೂಡ. ಒಂದು ಕೈ ಮೇಲೆ ಒಂದು ಕೈ ಕೆಳಗೆ ಸ್ವಿಮ್ಮಿಂಗ್ ಮಾಡ್ತೀವಲ್ಲ, ಸ್ವಿಂಗ್ ರೀತಿಯಲ್ಲಿ ಮಾಡೋದು. ದೇಹವನ್ನು ತಿರುಗಿಸುತ್ತಾ ಕೈಗಳನ್ನು ಬದಿಗೆ ಸ್ವಿಂಗ್ ಮಾಡುವುದು. ದೇಹವನ್ನು ತಿರುಗಿಸುತ್ತಾ ಕೈಗಳನ್ನು ಏನು ಮಾಡ್ತೀವಿ ಬದಿಗೆ ಸ್ವಿಂಗ್ ಮಾಡ್ತೀವಿ. ಇವೆಲ್ಲ ಗೊತ್ತಿರ್ತವೆ ನಮಗೆ, ಯಾಕೆಂದರೆ ನಾವೆಲ್ಲ BPED MPED ಅಲ್ಲಿ ಮಾಡಿರ್ತೀವಿ ಸ್ಟಿಚಿಂಗ್ಗಳೆಲ್ಲ. ಹಾಗಾಗಿ ಊಹೆ ಮಾಡ್ಕೊಂಡು ನೀವು ನೆನ್ಪಿಟ್ಕೊಳ್ಬೇಕು. ಈಗ ಭುಜಗಳಿಗೆ ವ್ಯಾಯಾಮ. ಕೈಗಳಿಗೆ ವ್ಯಾಯಾಮ ಇತ್ತು, ಭುಜಗಳಿಗೆ ವ್ಯಾಯಾಮ ನೋಡ್ರಿ. ಕೈಗಳನ್ನು ಭುಜದ ಮೇಲೆ ಇಟ್ಟು ಹಿಂದಿನಿಂದ ಮತ್ತು ಮುಂದಿನಿಂದ ತಿರುಗಿಸುವುದು. ಮೊಣಕೈ ತಲೆಯ ಮೇಲ್ಭಾಗಕ್ಕೆ ಬರುವಂತೆ ಮಡಚಿ ಎಡಗೈಯನ್ನು ಅದನ್ನು ಎಳೆದು ಏನು ಮಾಡ್ತೀವಿ ಸ್ಟ್ರೆಚ್ ಮಾಡುವುದು. ನಂತರ ಎಡಗೈಯಿಂದ ಇದೇ ರೀತಿ ಮಾಡುವುದು. ಬಲ ಮೊಣಕೈ ತಲೆಯ ಮೇಲ್ಭಾಗಕ್ಕೆ ಬರುವಂತೆ, ಬಲ ಮೊಣಕೈ ಮಾಡಬೇಕು, ತಲೆಯ ಮೇಲ್ಭಾಗಕ್ಕೆ ಬರುವಂತೆ ಮಡಚಿ ಅದನ್ನು ಎಳೆದು ಸ್ಟ್ರೆಚ್ ಮಾಡುವುದು. ನಂತರ ಎಡಗೈಯನ್ನು ಇದೇ ರೀತಿ ಮಾಡಬೇಕು. ಬಲಗೈ ನೆಲಕ್ಕೆ ಸಮಾನಾಂತರವಾಗಿ ಮುಂದಕ್ಕೆ ಚಾಚಿ ಎಡಗೈನಿಂದ ಆಧಾರ ತೆಗೆದುಕೊಂಡು ಎಡಗೈ ಕಡೆಗೆ ಸ್ಟ್ರೆಚ್ ಮಾಡುವುದು. ಬಲಗೈಯಿಂದಲೂ ಇದೇ ರೀತಿ ಮಾಡಬೇಕು. ಇದು ಎಲ್ಲ ಏನಾಯಿತು ಭುಜಗಳಿಂದ ಮಾಡುವಂಥ ವ್ಯಾಯಾಮಗಳು ಅಥವಾ ಭುಜಕ್ಕೆ ಮಾಡುವಂಥ ವ್ಯಾಯಾಮಗಳು. ಇವಾಗ ಸೊಂಟದ ವ್ಯಾಯಾಮಗಳು. ಸೊಂಟಕ್ಕೆ ಮಾಡುವಂಥ ವ್ಯಾಯಾಮಗಳು. ಸೊಂಟವನ್ನು ಬಲ ಮತ್ತು ಎಡಬದಿಯಿಂದ ತಿರುಗಿಸುವುದು. ಸೊಂಟವನ್ನು ಹಿಂದಕ್ಕೂ ಮುಂದಕ್ಕೂ ಎರಡಕ್ಕೂ ಬಲಕ್ಕೂ ತಿರುಗಿಸುವುದು. ಇದು ಸೊಂಟದ ವ್ಯಾಯಾಮಗಳು. ಈ ಕಾಲುಗಳಿಗೆ ವ್ಯಾಯಾಮಗಳು. ಕಾಲುಗಳಿಗೆ ಯಾವ ರೀತಿ ವ್ಯಾಯಾಮಗಳು ಮಾಡಬೇಕಂದ್ರೆ ಕಾಲುಗಳನ್ನು ಮುಂದೆ ಹಿಂದೆ ಮತ್ತು ಬದಿಗೆ ಸ್ವಿಂಗ್ ಮಾಡುವುದು. ಹಾಗೆ ಕಾಲುಗಳನ್ನು ಮುಂದೆ ಮತ್ತು ಹಿಂದೆ ಮತ್ತು ಬದಿಗೆ ಸ್ಟ್ರೆಚ್ ಮಾಡುವುದು. ಸ್ವಿಂಗ್ ಮಾಡುವುದು ಅಂದರೆ ಸ್ವಿಮ್ಮಿಂಗ್ ಮಾಡ್ತೀವಲ್ಲ ಆ ರೀತಿ ಸ್ವಿಂಗ್ ಮಾಡುವುದು ಮತ್ತು ಸ್ಟ್ರೆಚ್ ಮಾಡುವುದು ಅಂದರೆ ಕಾಲುಗಳನ್ನು ಮುಂದೆ ಹಿಂದೆ ಮತ್ತು ಬದಿಗೆ ಏನು ಮಾಡ್ತೀವಿ ಸ್ಟ್ರೆಚ್ ಮಾಡ್ತೀವಿ. ಓಡುವಾಗ ಕೈಗಳ ಚಲನೆ. ಕೈಗಳನ್ನು ಮೊಣಕೈಯಲ್ಲಿ ನೋಡಿರಿ, ಕೈಗಳನ್ನು ಮೊಣಕೈಯಲ್ಲಿ 90 ಡಿಗ್ರಿ ಏನು ಮಾಡಬೇಕು ಮಡಚಿರಬೇಕು. ಓಡುವಾಗ ಇದೇ ರೀತಿ ಮಾಡಿ ಓಡ್ತೀವಿ. ಕೈಗಳನ್ನು ಬೆರಳುಗಳ ಭುಜದ ಮಟ್ಟಕ್ಕೆ ಬರುವವರೆಗೂ ಮೊಣಕೈಯನ್ನು ಮುಂದೆ ಚಲಿಸಬೇಕು. ಕೈಗಳನ್ನು ಏನು ಮಾಡಬೇಕು ಭುಜದ ಮಟ್ಟಕ್ಕೆ ಬರುವವರೆಗೂ ಮೊಣಕೈಯನ್ನು ಏನು ಮಾಡಬೇಕು ನಾವು ಮುಂದೆ ಚಲಿಸಬೇಕು. ಮತ್ತು ಹೆಬ್ಬೆರಳು ತಗಲುವರೆಗೂ ಮೊಣಕೈಯನ್ನು ಹಿಂದೆ ಏನು ಮಾಡಬೇಕು ನಾವು ತರಬೇಕು. ಹೆಬ್ಬೆರಳು ನಾವು ತಗಲುವಂತೆ ಮೊಣಕೈಯನ್ನು ನಾವು ಹಿಂದೆ ತರಬೇಕು. ಅಂದರೆ ಕೊಂಕಳ ಹತ್ರ ಏನು ಮಾಡಬೇಕು ನಮ್ಮ ಹೆಬ್ಬೆರಳನ್ನು ಬರುವಂಗೆ ನಾವು ಹಿಂದಿಗೆ ಸ್ಟಿಚಿಂಗ್ ಮಾಡಬೇಕು ಅಂತ ಅರ್ಥ. ಓಟಗಾರನು ಚಲನೆಯಲ್ಲಿ ಆತನ ಕೈ ಕಾಲುಗಳು ಓಡುವ ದಿಕ್ಕಿನಲ್ಲಿಯೇ ಹಿಂದೆ ಮುಂದೆ ಚಲಿಸಬೇಕು. ಓಟಗಾರನು ಚಲನೆಯಲ್ಲಿ ಆತನು ಕೈ ಕಾಲುಗಳ ಓಡುವ ದಿಕ್ಕಿನಲ್ಲಿಯೇ ಹಿಂದೆ ಮುಂದೆ ಚಲಿಸಬೇಕು. ಕೈಗಳನ್ನು ಸಡಿಲವಾಗಿ ಹಿಡಿದಿರಬೇಕು ಮತ್ತು ಬೆರಳುಗಳು ಮಡಚದಿದ್ದರೂ
ಮುಷ್ಟಿಯು ಗಟ್ಟಿಯಾಗಿರೋದಂತೆ ನೋಡ್ಕೊಳ್ಬೇಕು. ಈಗ ಓಡುವಾಗ ಕಾಲುಗಳ ಚಲನೆ, ಓಡುವಾಗ ಯಾವ ರೀತಿ ಕಾಲುಗಳ ಚಲನೆ ಆಗ್ತದೆ ಅಂದರೆ ನೋಡಿರಿ, ಓಟಗಾರನ ಪಾದಗಳು ಓಡುತ್ತಿರುವ ದಿಕ್ಕಿನಲ್ಲಿ ನೇರವಾಗಿ ಮುಂದಕ್ಕೆ ಚಲಿಸಬೇಕು. ಓಟಗಾರನ ಪಾದಗಳು ಏನು ಮಾಡಬೇಕು, ಓಡುತ್ತಿರುವ ದಿಕ್ಕಿನಲ್ಲಿ ನೇರವಾಗಿ ಮುಂದಕ್ಕೆ ಚಲಿಸಬೇಕು. ಮೊಣ ಕಾಲುಗಳು ನೇರವಾಗಿ ಓಡುವ ದಿಕ್ಕಿನಲ್ಲಿ ಏನು ಮಾಡಬೇಕು, ಚಲಿಸಬೇಕು. ಓಡುವಾಗ ಮುಂಗಾಲಿನಲ್ಲಿಯೇ ನೆಲವನ್ನು ಸ್ಪರ್ಶಿಸಿ ಇದನ್ನು ಹೆಜ್ಜೆಯನ್ನು ಇಡಬೇಕು. ಓಡುವಾಗ ಮುಂಗಾಲಿನಲ್ಲಿಯೇ ನೆಲವನ್ನು ಸ್ಪರ್ಶಿಸಿ ಹೆಜ್ಜೆಯನ್ನು ಮುಂದಿಡಬೇಕು. ಪಾದದ ಹಿಮ್ಮಡಿಯಿಂದಲ್ಲ, ಓಡುವಾಗ ಏನು ಮಾಡಬೇಕು, ನಾವು ಮುಂಗಾಲಿನಿಂದ ನೆಲವನ್ನು ಸ್ಪರ್ಶ ಮಾಡಬೇಕು, ಹಿಮ್ಮಡಿಯಿಂದ ಸ್ಪರ್ಶ ಮಾಡುವಂತಿಲ್ಲ. ಮುಂಗಾಲಿನಲ್ಲಿ ಓಡುವುದರಿಂದ ನೆಲದ ಮೇಲಿನ ಸಮಯ ಏನಾಗ್ತೈತೆ ಕಡಿತಗೊಳಿಸ್ಬೋದು ನಾವು. ಏಕೆಂದರೆ ಹಿಮ್ಮಡಿ ಉಳಿದೀವಿ ಅಂದರೆ ಅದು ಸ್ವಲ್ಪ ತೆಕ್ಕೊಂಡು ಹೋಗ್ಲಿಕ್ಕೆ ಏನಾಗ್ತೈತೆ, ಲೇಟ್ ಆಗ್ತೈತೆ. ಹಾಗೆ ನಾವು ಏನು ಮಾಡಬೇಕು, ಮುಂಗಾಲಿನಿಂದ ಓಡುವುದರಿಂದ ನಾವು ಸಮಯ ಏನು ಮಾಡುವುದಿಲ್ಲ, ಕಡಿಮೆ ಸಮಯದಲ್ಲಿ ಓಡ್ಬೋದು. ಇದರಿಂದ ವೇಗದ ಅಂದರೆ ಓಟ ಕೂಡ ಈಗ ವೇಗವನ್ನು ನಾವು ಪಡ್ಕೊಳ್ತೀವಿ ಈ ರೀತಿ ಮಾಡೋದ್ರಿಂದ. ಓಡುವಾಗ ದೇಹದ ಸ್ಥಿತಿ ಯಾವ ರೀತಿ ಇರಬೇಕು ಅಂಥೇಳಿ, ಓಡುವಾಗ ಓಟಗಾರನ ದೇಹವು ಸುಮಾರು 15 ಡಿಗ್ರಿಯಿಂದ 20 ಡಿಗ್ರಿವರೆಗೂ ಮುಂದಕ್ಕೆ ಬಾಗಿರಬೇಕು. ಏಕೆಂದರೆ ಅದು ಆ ರೀತಿ ಮಾಡೋದ್ರಿಂದ ಏನಾಗ್ತೈತೆ, ನಮ್ಮ ಸ್ಟ್ರೆಸ್ ಕಡಿಮೆ ಆಗ್ತೈತೆ, ವೇಗ ಕೂಡ ಹೆಚ್ಚಾಗ್ತೈತೆ. ದೇಹದ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಓಟಗಾರನು ತಲೆ ಕುತ್ತಿಗೆಯನ್ನು ಸೊಂಟದ ನೇರದಲ್ಲಿ ಹಿಡಿದಿಡಬೇಕು. ಓಟಗಾರನು ತಲೆ ಕುತ್ತಿಗೆಯನ್ನು ಸೊಂಟದ ನೇರದಲ್ಲಿಯೇ ಹಿಡಿದಿಡಬೇಕು. ಓಟಗಾರ ತನ್ನ ಮುಖ ಮತ್ತು ಕುತ್ತಿಗೆಯನ್ನು ಸಡಿಲಗೊಳಿಸಿ ಕಾಪಾಡಿಕೊಂಡು ನೇರವಾಗಿ ಟ್ರ್ಯಾಕ್ನ ಕಡೆಗೆ ನೋಡ್ತಿರಬೇಕು. ಓಟಗಾರ ತನ್ನ ಮುಖ ಕುತ್ತಿಗೆಯನ್ನು ಸಡಿಲಗೊಳಿಸಿ ಸಡಿಲತೆಯನ್ನು ಕಾಪಾಡಿಕೊಂಡು ನೇರವಾಗಿ ಟ್ರ್ಯಾಕ್ನ ಕಡೆಗೆ ಏನ್ಬೇಕು ನೋಡ್ತಾ ಇರಬೇಕು. ಓಟದ ಪ್ರಾರಂಭ ಯಾವ ರೀತಿ ಮಾಡಬೇಕಂತ ನೋಡ್ರಿ. ಓಟಗಾರನು ದೇಹವನ್ನು ನಿಚ್ಚಲ ಸ್ಥಿತಿಯಿಂದ ಶೀಘ್ರವಾಗಿ ಮುಂದಕ್ಕೆ ಚಲಿಸುವಂತೆ ಮಾಡುವ ತಂತ್ರಕ್ಕೆ ಏನಂತೀವಿ ನಾವು ಪ್ರಾರಂಭ ಅಂತೇಳಿ ಕರಿತೀವಿ. ಓಟಗಾರನು ದೇಹವನ್ನು ನಿಚ್ಚಲ ಸ್ಥಿತಿಯಿಂದ ಶೀಘ್ರವಾಗಿ ಮುಂದಕ್ಕೆ ಚಲಿಸುವಂತೆ ಮಾಡುವ ಒಂದು ತಂತ್ರಕ್ಕೆ ಪ್ರಾರಂಭ ಅಂತೇಳಿ ಕರಿತೀವಿ. ಹೆಚ್ಚಾಗಿ ಈ ಓಟಕ್ಕೆ ಕ್ರೌಚ್ ಪ್ರಾರಂಭವನ್ನು ಏನು ಮಾಡ್ತೀವಿ ನಾವು ಬಳಸ್ತೀವಿ. ಕ್ರೌಚ್ ಪ್ರಾರಂಭದ ಸ್ಥಿತಿ ನೋಡ್ರಿ. ಓಟಗಾರನು ತನ್ನ ಬಲ ಅಥವಾ ಎಡ ಮೊಣಕಾಲುಗಳನ್ನು ನೆಲದ ಮೇಲೆ ಊರಿ ಕೈಗಳನ್ನು ನೆಲದ ಮೇಲೆ ತನ್ನ ಪಕ್ಕಕ್ಕೆ ಕಪ್ಪು ಆಕಾರದಲ್ಲಿ ಇಡಬೇಕು. ಹಾಗೂ ಭುಜದ ಭಾಗ ಮತ್ತು ಸೊಂಟದ ಭಾಗದಲ್ಲಿ 90 ಡಿಗ್ರಿ ಇರಬೇಕು. ಈ ರೀತಿ 3 ಬಿಂದುಗಳನ್ನು ಹೊಂದಿರಬೇಕು. ಅವುಗಳು ಎಲ್ಲಿರಬೇಕೆಂದರೆ ಕೈಗಳಿರುವುದರಲ್ಲಿ ಒಂದು ಬಿಂದು, ಮೊಣಕಾಲಿನಲ್ಲಿರುವಲ್ಲಿ ಇನ್ನೊಂದು ಬಿಂದು ಎಲ್ಲಂದರೆ ತುದಿಗಾಲು. ಕೈ ಮೊಣಕಾಲು ಮತ್ತು ತುದಿಗಾಲಿನಲ್ಲಿ 3 ಬಿಂದುಗಳನ್ನು ಹೊಂದಿರಬೇಕು. 3 ಭಾಗಗಳು ಟಚ್ ಆಗಬೇಕು ಅಂತ ಅರ್ಥ. ಓಟಗಾರನು ತನ್ನ ಹಿಂದಿನ ಕಾಲನ್ನು ತುದಿಗಾಲಿನ ಬಿಂದುವಿನಲ್ಲಿ, ಮುಂದಿನ ಕಾಲನ್ನು ಮೊಣಕೈಲಿನ ಬಿಂದುವಿನಲ್ಲಿ ಮತ್ತು ಕೈಗಳನ್ನು ಏನು ಮಾಡಬೇಕು, ಬಿಂದುವಿನಲ್ಲಿ ಇಟ್ಟು ಪ್ರಾರಂಭ ಸ್ಥಿತಿ ತೆಗೆದುಕೊಳ್ಬೇಕು. ಈ ರೀತಿ ನಾವು ಕೂತ್ಕೊಂಡು ನೋಡಿದರೆ ನಮಗೆ ಇದು ಗೊತ್ತಾಗುತ್ತೆ. ಪ್ರಾರಂಭಿಕ ಬ್ಲಾಕ್, ಸ್ಟಾರ್ಟಿಂಗ್ ಬ್ಲಾಕ್. ಓಟಗಾರನು ತಮ್ಮದೇ ಆದಂತಹ ಪ್ರಾರಂಭದ ಬ್ಲಾಕ್ಗಳನ್ನು ಬಳಸ್ತಾನೆ. ಇಲ್ಲಿ ಅದು ಅವರ ವೈಯಕ್ತಿಕ ಇಚ್ಛೆಗೆ ಅನುಗುಣವಾಗಿರ್ತದೆ. ಅದನ್ನು ಹಿಂದಕ್ಕೆ ತಳ್ಳಿ ಪ್ರಾರಂಭ ತೆಗೆದುಕೊಳ್ಳುವುದಕ್ಕೆ ಹೆಚ್ಚಿನ ವೇಗ ತರುತ್ತದೆ. ಇದು ಪ್ರಾರಂಭಿಕ ಬ್ಲಾಕ್ ಅಥವಾ ಸ್ಟಾರ್ಟಿಂಗ್ ಬ್ಲಾಕ್ ಅಂತೇಳಿ ನಾವು ಕರಿತೀವಿ. ಆನ್ ಯುವರ್ ಮಾರ್ಕ್ ಅಂದರೆ ಕ್ರೌಚ್ ಪ್ರಾರಂಭ. ಈ ರೀತಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ನೋಡ್ರಿ, ಒಂದು ಭಾಗ, ಇಲ್ಲೊಂದು ಭಾಗ ತೋರಿಸ್ತೀನಿ, ಇಲ್ಲೊಂದು ಭಾಗ, 3 ಭಾಗ ಏನಾಗಿದೆ, ನೆಲಕ್ಕೆ ಟಚ್ ಆಗಿದ್ದಾವೆ. ಓಟಗಾರನು ತನ್ನ ದೇಹದ ಭಾರವನ್ನು ನೆಲದ ಮೇಲೆ ಇರುವ ಕೈಗಳ ಹಾಗೂ ಮೊಣಕಾಲಿನ ಮೇಲೆ ಸಮನಾಗಿ ಏನು ಮಾಡಬೇಕು, ಕುಳಿತಿರಬೇಕು. ಈ ರೀತಿ ಈ ಆನ್ ಯುವರ್ ಮಾರ್ಕ್ ಕ್ರೌಚ್ ಪ್ರಾರಂಭದ ಸ್ಥಿತಿ ಅಂತ ಇದನ್ನು ಕರಿತೀವಿ. ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ, ಬೆರಳುಗಳನ್ನು ಹೊರಭಾಗದಲ್ಲಿ ಚಾಚಿ ಹೆಬ್ಬೆರಳು ಒಳಗಡೆ ಬರುವ ಹಾಗೆ ಸೇತುವೆ ಆಕಾರವಾಗಿ ನಾವು ಏನ್ಬೇಕು ಇಟ್ಟಿರಬೇಕು. ಈಗ ಸೆಟ್ ನೋಡಿ, ಸೆಟ್ಟಿಂದ ಪೊಸಿಷನ್ ಹೆಂಗಿದೆ, ಈ ಥರ ಕುತ್ಕೊಂಡಿದ್ದಾರೆ. ಈ ಥರ ಕುತ್ಕೊಂಡು ಸೆಟ್ ಅಂದಾಗ ಈ ಪೊಸಿಷನ್ಗೆ ಬರ್ತಾರೆ. ಪ್ರಾರಂಭಿಕನು ಸೆಟ್ ಎಂದು ಆಜ್ಞಾಪಿಸಿದಾಗ ಓಟಗಾರನು ತನ್ನ ಸೊಂಟವನ್ನು ನಿಧಾನವಾಗಿ ಭುಜದ ಮಟ್ಟಕ್ಕಿಂತ ಸ್ವಲ್ಪ ಮೇಲೆತ್ತಬೇಕು. ಆಗ ಭುಜಗಳು ಕೈಗಳಿಗಿಂತ ಸ್ವಲ್ಪ ಮುಂದಕ್ಕೆ ಬರ್ತವೆ. ಓಟಗಾರನು ತಲೆಯ ಕೆಳಮುಖವಾಗಿದ್ದು ದೃಷ್ಟಿಯು ಟ್ರ್ಯಾಕ್ಗೆ ನೋಡ್ತಾ ಇರಬೇಕು. ಇದೇನಂತೀವಿ ನಾವು ಸೆಟ್ ಅಂತ ಹೇಳಿದಾಗ ಈ ಪೊಸಿಷನಲ್ಲಿ ನಾವು ಇರ್ತೀವಿ. ಈಗ ಗೋ ಅಥವಾ ಗನ್ ಹಾಕ್ತಾರೆ, ಗನ್ ಶೂಟ್ ಮಾಡ್ತಾರೆ, ಇಲ್ಲಾಂದರೆ ಗೋ ಅಂತ ಹೇಳ್ತಾರೆ. ಸೆಟ್ ಸ್ಥಿತಿಯಲ್ಲಿದ್ದಾಗ ಪ್ರಾರಂಭಿಕನ ಪಿಸ್ತೂಲಿನಿಂದ ಗುಂಡು ಹಾರಿಸಿದಾಗ ಓಟಗಾರನ ತಕ್ಷಣ ಏನು ಮಾಡಬೇಕು, ರಭಸದಿಂದ ಸ್ಟಾರ್ಟಿಂಗ್ ಬ್ಲಾಕನ್ನು ಹಿಂದೆ ತಳ್ಳಿ ಅತ್ಯಂತ ವೇಗವಾಗಿ ಮುಂದಕ್ಕೆ ಓಡಬೇಕು. ಮಾಡ್ತಾ ಇದ್ದಾರೆ. ನೀವು ಮಾರ್ಕ್ ಇದ್ದಾಗ ಈ ಸ್ಥಿತಿ, ಸೆಟ್ ಇದ್ದಾಗ ಈ ಸ್ಥಿತಿ, ಗೋ ಇದ್ದಾಗ ಈ ಸ್ಥಿತಿ. ಆಟದ ಮುಕ್ತಾಯ, ಈಗ ಓಡ್ತಾ ಇದ್ದಾರೆ. ಆಟದ ಮುಕ್ತಾಯ ಯಾವ ರೀತಿ ಮಾಡಬೇಕು ಅಂತೇಳಿ ನೋಡ್ರಿ. ವೇಗದ ಓಟಗಳಲ್ಲಿ ಆಟದಷ್ಟೇ ಮುಖ್ಯ ಮುಕ್ತಾಯವೂ ಕೂಡ ಇರ್ತೈತಿ.
ಈ ಒಂದು ತಂತ್ರ ಅಥ್ಲೆಟ್ಗಳಿಗೆ ಯಶಸ್ಸನ್ನು ತಂದುಕೊಡ್ತೈತಿ. ಹಾಗಾಗಿ ಮುಕ್ತಾಯದ ತಂತ್ರ ಕಲಿಯುವುದು ಅತಿ ಮುಖ್ಯ. ವಿಶೇಷವಾಗಿ ವೇಗದ ಓಟಗಳಲ್ಲಿ ಮುಕ್ತಾಯವು ಬಹಳ ಮಹತ್ವವನ್ನು ಹೊಂದಿದೆ. ಸಾಮಾನ್ಯವಾಗಿ ಓಡುತ್ತಿರುವ ಸ್ಥಿತಿಯಿಂದ ದೇಹದ ಸ್ಥಿತಿ ಬದಲಾಯಿಸಿ ಇತರರಿಗಿಂತ ಮೊದಲು ಮುಕ್ತಾಯದ ಗೆರೆಯನ್ನು ತಲುಪುವುದು ಅವಶ್ಯಕವಾಗಿರ್ತೈತಿ. ಮುಕ್ತಾಯದಲ್ಲಿ 3 ವಿಧಗಳನ್ನು ನೋಡ್ತೀವಿ ನಾವು. ರನ್ ಥ್ರೋ ತಂತ್ರ, ಇನ್ನೊಂದು ಡ್ರಾಪ್ ಫಿನಿಶಿಂಗ್ ತಂತ್ರ, ಇನ್ನೊಂದು ಶೋಲ್ಡರ್ ಶ್ರಗ್ಗಿಂಗ್ ತಂತ್ರ. ರನ್ ಥ್ರೋ ತಂತ್ರ ಅಂದರೆ ಇದು ಅತಿ ಸರಳವಾದ ಮತ್ತು ಸಾಮಾನ್ಯವಾಗಿ ಉಪಯೋಗಿಸಲ್ಪಡುವಂಥ ತಂತ್ರ ಆಗಿರ್ತೈತೆ. ಓಟಗಾರನು ಪ್ರಾರಂಭದಿಂದ ವೇಗದಲ್ಲಿ ಮುಕ್ತಾಯದ ಗೆರೆಯನ್ನು ದಾಟಿ 10 ಮೀಟರ್ನಷ್ಟು ಮುಂದಿನವರೆಗೆ ಓಡೋದು, ಹಾಗೆ ಸ್ಟ್ರೇಟಾಗಿ ಓಡ್ತಾ ಇರೋದು. ಹೆಚ್ಚಿನ ವೇಗದ ಜೊತೆಗೆ ಮುಕ್ತಾಯದ ಗೆರೆ ಸಮೀಪಕ್ಕೆ ಬಂದಾಗ ಭುಜ ಮತ್ತು ಎದೆಯ ಭಾಗವನ್ನು ಸ್ವಲ್ಪ ಬಾಗಿಸಿ ಅಂತ್ಯಗೊಳಿಸಬೇಕು. ಹಾಗೆಯೇ ಮುಂದಕ್ಕೆ ಓಡುವುದು. ಇದು ಕಿರಿಯರಿಗೆ ಹಾಗೂ ಹೊಸಬರಿಗೆ ಉತ್ತಮವಾದಂತಹ ತಂತ್ರ ಆಗಿರ್ತೈತೆ. ಈಗ ಡ್ರಾಪ್ ಫಿನಿಶ್ ತಂತ್ರ, ಇದು ಅನುಭವಿ ಕ್ರೀಡಾಪಟುಗಳು ಉಪಯೋಗಿಸುವಂಥ ತಂತ್ರ ಆಗಿರ್ತೈತೆ. ನೋಡಿರಿ, ಇದು ನೋಡಿ ತೋರಿಸ್ತೀನಿ ನೋಡಿರಿ. ಇದು ನೋಡಿರಿ, ಇದು ಏನು ರನ್ ಥ್ರೂ ತಂತ್ರ. ಇವಾಗ ಯಾವುದಂದರೆ ಡ್ರಾಪ್ ಫಿನಿಶ್ ತಂತ್ರ. ಇದು ಅನುಭವಿ ಕ್ರೀಡಾಪಟುಗಳು ಬಳಸ್ತಾರೆ. ಓಟಗಾರನು ಮುಕ್ತಾಯದ ಗೆರೆಯನ್ನು ಸಮೀಪಿಸಿದಾಗ ತಮ್ಮ 2 ಕೈಗಳನ್ನು ರಭಸದಿಂದ ಕೆಳಮುಖವಾಗಿ ಹಿಂದಕ್ಕೆ ಬೀಸುವುದರಿಂದ ದೇಹದ ಮೇಲ್ಭಾಗವನ್ನು ತಟ್ಟನೆ ಮುಂದಕ್ಕೆ ಬಗ್ಗಿಸಿ ಎದೆಯ ಭಾಗ ಮುಕ್ತಾಯದ ಒಂದು ಗೆರೆಯನ್ನು ಮುಟ್ಟುವಂತೆ ನುಗ್ಗಿ ಓಡ್ತಾರೆ. ಈ ರೀತಿ ಚಲನೆಯಲ್ಲಿ ಓಟಗಾರನ ದೇಹದ ಮೇಲ್ಭಾಗವು ಕಾಲುಗಳಿಗಿಂತ ಮುಂದಕ್ಕೆ ಹಠಾತ್ತನೆ ಏನಾಗ್ತೈತೆ, ನುಗ್ತೈತೆ. ಶೋಲ್ಡರ್ ಶ್ರಗ್ಗಿಂಗ್ ತಂತ್ರ, ಇದು ಅತಿ ಸರಳವಾದ ಹಾಗೂ ಎಲ್ಲರಿಗೂ ಉಪಯೋಗಿಸಬಹುದಾದಂತಹ ಒಂದು ತಂತ್ರ ಆಗಿರ್ತೈತೆ. ಓಟದ ಮುಕ್ತಾಯದ ಸಂದರ್ಭದಲ್ಲಿ ಮುಕ್ತಾಯದ ಗೆರೆ ಹತ್ತಿರ ಬಂದಾಗ ತನ್ನ ಭುಜವನ್ನು ಮುಂದಕ್ಕೆ ತಳ್ಳುವುದರ ಮೂಲಕ ಓಟವನ್ನು ಏನು ಮಾಡ್ತಾರೆ, ಇಲ್ಲಿ ಮುಕ್ತಾಯಗೊಳಿಸ್ತಾರೆ. ಇದಕ್ಕೆ ಅಂತೀವಿ ಶೋಲ್ಡರ್ ಸ್ಟ್ರೈಕಿಂಗ್ ತಂತ್ರ ಅಂತೇಳಿ ಕರಿತೀವಿ. ಇದು ಚಟುವಟಿಕೆ ಮಕ್ಕಳಿಗೆ ಆಗ್ತೈತೆ, ಏನೆಲ್ಲ ಇದು. ಇವಾಗ ಗಮನಿಸಿ, ಓಟಕ್ಕೆ ಸಮರ್ಪಕ ಉಡುಗೆಯಾದಂತಹ ನೋಡಿರಿ, ಓಟಕ್ಕೆ ಸಮರ್ಪಕ ಉಡುಗೆಯಾದಂತಹ ಸ್ಪೈಕ್ಸ್, ಶರ್ಟ್ಸ್, ಸ್ಟಾರ್ಟಿಂಗ್ ಬ್ಲಾಕ್ ಇವುಗಳನ್ನು ನಾವು ಉಪಯೋಗಿಸಬೇಕು. ಇದು 7ನೇ ಕ್ಲಾಸಲ್ಲಿ ಇರುವಂಥದ್ದು ರಿಲೇ ಓಟಗಳದ್ದು. ಅದಕ್ಕೆ ಓಟಗಳಿಗೆ ಸಂಬಂಧಪಟ್ಟಂಥದ್ದು ಏನೇನಿದೆ ಅದೆಲ್ಲ ಒಂದರಾಗೆ ಮಾಡ್ತೀನಿ ನೋಡಿರಿ. ಈ ಒಂದು ರಿಲೇನ ನಾವೇನೇನು ತಿಳ್ಕೊತೀವಿ ಅಂದರೆ, ಇಲ್ಲಿಗೆ ಸಂಬಂಧಪಟ್ಟಂಥ ಹೆಚ್ಚುವರಿ ಮಾಹಿತಿ ಪರಿಚಯಿಸುವುದರೊಂದಿಗೆ ಮೇಲಾಟಗಳಲ್ಲಿ ಆಸಕ್ತಿ ಹೆಚ್ಚಿಸುವುದು ಮತ್ತು ಮಾನವನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಪ್ರಜ್ಞೆ ಮೂಡಿಸುವುದು ಇದೊಂದು ಸಾಮರ್ಥ್ಯ ಆಗಿರ್ತೈತಿ. 7ನೇ ತರಗತಿ ಮಕ್ಕಳಿಗೆ ಈ ಸಾಮರ್ಥ್ಯವನ್ನು ಮೂಡಿಸಬೇಕು. ಇವಾಗ ಅಥ್ಲೆಟಿಕ್ಸ್ ಎನ್ನುವ ಪದವು ನಾವು ಎತ್ತಿನಿಂದ ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ ಅಂತೇಳಿ ನೋಡಿದ್ದೀವಿ. ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಅಥ್ಲೆಟಿಕ್ಸ್ ಎನ್ನುವ ಪದ ಅಥ್ಲಾನ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಮಾನವರು ಓಡುವ, ಎಸೆಯುವ ಮತ್ತು ಜಿಗಿಯುವ ಓಟಗಳಲ್ಲಿ ಏನಾಗಿದ್ದರು, ಪ್ರಾಚೀನ ಕಾಲದಿಂದಲೂ ಪ್ರಕೃತಿದತ್ತವಾಗಿ ರೂಢಿಸಿಕೊಂಡು ಬಂದಿದ್ದರು. ಈ ಚಟುವಟಿಕೆಗಳಿಗೆ ಮಾನವನು ಭೂಮಿಯಲ್ಲಿ ವಾಸಿಸಲು ಮತ್ತು ತನ್ನನ್ನು ಕ್ರೂರ ಪ್ರಾಣಿಗಳಿಂದ ಮತ್ತು ಶತ್ರುಗಳಿಂದ ರಕ್ಷಿಸಿಕೊಳ್ಳಲು ಏನು ಮಾಡ್ತಾಯಿದ್ದನು, ಅವಶ್ಯಕವಾಗ್ತಿದ್ದವು. ಈಜಿಪ್ಟಿನ ಜನರು ಓಡುವುದನ್ನು ಸ್ಪರ್ಧೆಯನ್ನಾಗಿ ಕ್ರಿಸ್ತಪೂರ್ವ 3500ರಲ್ಲಿ ಪ್ರಾರಂಭಿಸಿದರು. ಆದರೆ ಗ್ರೀಕರು ಈ ಸ್ಪರ್ಧೆಗಳಿಗೆ ಅಡಿಪಾಯ ಹಾಕಿದರು. ಏನು ಮಾಡಿದ್ರು, ಈ ಒಂದು ಸ್ಪರ್ಧೆಗಳಿಗೆ ಅಡಿಪಾಯ ಹಾಕಿದರು ಯಾರು ಅಂದರೆ ಗ್ರೀಕರು. ಈಜಿಪ್ತಿಯನರು ಏನು ಮಾಡಿದ್ರು, ಓಟ ಓಡಬೇಕು ಪ್ರಾರಂಭ ಮಾಡಿದರು, ಆದರೆ ಅವರು ತಳಪಾಯ ಹಾಕಿಲ್ಲ. ತಳಪಾಯ ಹಾಕಿದರು ಯಾರಂದರೆ ಅದು ಗ್ರೀಕರು. ಅವರು ಒಂದು ಸ್ಪರ್ಧೆಯನ್ನಾಗಿ ಕ್ರಿಸ್ತಪೂರ್ವ 3500ರಲ್ಲಿ ಪ್ರಾರಂಭ ಮಾಡಿದರು, ಆದರೆ ಅದಕ್ಕೆ ತಳಹದಿ ಹಾಕಿದರು ಗ್ರೀಕರು. ಇಂಗ್ಲೆಂಡಿನಲ್ಲಿ ಕ್ರಿಸ್ತ ಶಕ 1800ರಲ್ಲಿ ಆಧುನಿಕ ಮೇಲಾಟ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳು ಏನಾದರೂ ಪ್ರಾರಂಭವಾದವು. ಇಂಗ್ಲೆಂಡ್ನಲ್ಲಿ ಕ್ರಿಸ್ತ ಶಕ 1800ರಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂದರೆ ಮೇಲಾಟಗಳೇನಾಗ್ತವೆ, ಪ್ರಾರಂಭ ಆಗ್ತವೆ. 1896ರಲ್ಲಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಅಥೆನ್ಸ್ನಲ್ಲಿ ಆಯೋಜಿಸಲಾಗಿತ್ತು. 1896ರಲ್ಲಿ ಏನು ಆಧುನಿಕ ಒಲಿಂಪಿಕ್ ನಡೀತಿತ್ತು, ಆ ಒಂದು ಒಲಿಂಪಿಕ್ನಲ್ಲಿ ಅಥೆನ್ಸ್ನಲ್ಲಿ ಈ ಒಂದು ಕ್ರೀಡೆಗಳು ಏನು ಮಾಡ್ತಾರೆ, ಆಯೋಜನೆ ಮಾಡ್ತಾರೆ. 1912ರಲ್ಲಿ IAAF ಅಂದರೆ ಅಂದರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್, ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. ಯಾವಾಗ 1912ರಲ್ಲಿ ಏನಾಗ್ತೈತೆ, IAAF ಅಂದರೆ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. ಅಂತಾರಾಷ್ಟ್ರೀಯ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಗ್ತದೆ, 1912ರಲ್ಲಿ. ಇದು ಅಥ್ಲೆಟಿಕ್ಸ್ ಸ್ಪರ್ಧೆಗಳ ಮೇಲಿನ ಹಿಡಿತವನ್ನು ಏನು ಮಾಡಿದೆ, ಇಟ್ಕೊಂಡಿದೆ. ಇದೇನು ಮಾಡಿದೆ, ಅಥ್ಲೆಟಿಕ್ಸ್ ಸ್ಪರ್ಧೆಗಳ ಮೇಲೆ ಹಿಡಿತವನ್ನು ಇದು ಸಾಧಿಸ್ತದೆ. ಇದೊಂದು ಸಂಸ್ಥೆ. ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್
ಕ್ರೀಡೆಗಳಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಭಾಗವಹಿಸಲು ಏನಾಯಿತು ಅವಕಾಶ ನೀಡಲಾಯಿತು. ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಭಾಗವಹಿಸಲು ಮಾಡ್ತಾರೆ ಅವಕಾಶ ಕೊಡ್ತಾರೆ. ಯಾವ ಒಂದು ಒಲಿಂಪಿಕ್ಸ್ನಲ್ಲಿ ಕೊಟ್ಟಿದ್ರು ಅಂದರೆ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಓಡಲು ಏನು ಮಾಡ್ತಾರೆ ಅವಕಾಶವನ್ನು ಮಾಡಿಕೊಡ್ತಾರೆ. 1946ರಲ್ಲಿ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು. ಫಸ್ಟ್ ಸ್ಥಾಪನೆಯಾಗಿದ್ದು ಅದು ಒಂದು ಸಂಸ್ಥೆಯಾಗಿ ಸ್ಥಾಪನೆಯಾಗಿತ್ತು 1912ರಲ್ಲಿ. ಬೆಂಗಳೂರಿನಲ್ಲಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1946ರಲ್ಲಿ ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಏನಾಗ್ತೈತೆ ಬೆಂಗಳೂರಿನಲ್ಲಿ ಪ್ರಾರಂಭ ಆಯ್ತದೆ. ಅಮೇಚೂರ್ ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಸ್ಥಾಪನೆ ಆಗಿದ್ದು 1946ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. ರಿಲೇ ಓಟದ ಸ್ಪರ್ಧೆಗಳು. ರಿಲೇ ಓಟಗಳು ಮೇಲಾಟಗಳ ಸ್ಪರ್ಧೆಗಳಲ್ಲಿ ಒಂದು. ರಿಲೇ ಮೇಲಾಟಗಳಲ್ಲಿ ಬರುವಂತಹ ಓಟಗಳಲ್ಲಿ ರಿಲೇ ಕೂಡ ಒಂದಾಗಿರ್ತೈತಿ. ಇದು ಟ್ರ್ಯಾಕ್ನಲ್ಲಿ ನಡೆಯುವಂಥ ಸ್ಪರ್ಧೆ ಆಗಿರ್ತೈತಿ. ಟ್ರ್ಯಾಕ್ನಲ್ಲಿ ಮಾಡಿಸ್ತಾರೆ, ಇದು ಬೇರೆ ಕಡೆ ಮಾಡ್ಸೋಕ್ಕಾಗೋದಿಲ್ಲ. ಅಥ್ಲೆಟಿಕ್ಸ್ ವಿಭಾಗದ ಅತಿ ರೋಮಾಂಚಕರ ಸ್ಪರ್ಧೆಗಳಲ್ಲಿ ಇದು ಒಂದಾಗಿದೆ. ಅಥ್ಲೆಟಿಕ್ಸ್ ವಿಭಾಗದ ಅತಿ ರೋಮಾಂಚಕ ಒಂದು ಸ್ಪರ್ಧೆಗಳಲ್ಲಿ ಅಥ್ಲೆಟಿಕ್ಸ್ ಇದು ರಿಲೇ ಏನಾಗಿದೆ ಒಂದಂತೇನು ಪರಿಗಣನೆ ತೆಗೆದುಕೊಳ್ತೀವಿ. ಇದರಲ್ಲಿ ಮುಖ್ಯವಾಗಿ 2 ವಿಧಗಳು ಕಂಡುಬರ್ತವೆ. ರಿಲೇಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು. ಒಂದು 4x100 ಮೀಟರ್ ರಿಲೇ, ಇನ್ನೊಂದು 4x400 ಮೀಟರ್ ಓಟ. 2 ಕಂಡುಬರ್ತವೆ ಇದರಲ್ಲಿ ರಿಲೇಯಲ್ಲಿ. ರಿಲೇ ತಂಡದ ರಚನೆ. ಒಂದು ರಿಲೇ ತಂಡದಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 6 ಸದಸ್ಯರು ಇರಬಹುದು. ಒಂದು ರಿಲೇ ತಂಡದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ ಅಂದರೆ 6 ಜನ ಸದಸ್ಯರು ಇರ್ತಾರೆ. 4 ಕ್ರಿಯಾತ್ಮಕ ಓಟಗಾರರು, 2 ಕಾಯ್ದಿರಿಸಿದ ಓಟಗಾರರು. 4 ಜನ ಬೇಕು, 2 ಕಾಯ್ದಿರಿಸಿದ ಆಟಗಾರರು ಇರ್ತಾರೆ. ರಿಲೇ ಸ್ಪರ್ಧೆಯು ಪ್ರಾರಂಭವಾಗುವುದಕ್ಕೆ ಮುನ್ನ ಒಂದು ನಿಗದಿತ ಸಮಯದೊಳಗೆ ಮೊದಲನೇ ಸುತ್ತಿನಲ್ಲಿ ಓಡುವ 4 ಸ್ಪರ್ಧಿಗಳ ಹೆಸರು, ಅವರ ಎದೆ ಸಂಖ್ಯೆ ಹಾಗೂ ಓಡುವ ಕ್ರಮವನ್ನು ತಿಳಿಸಬೇಕು. ನಂತರ ರಿಲೇ ತಂಡಕ್ಕೆ ನೀಡಿರುವ ಬ್ಯಾಟನ್ನು ಅತಿ ವೇಗವಾಗಿ ಕೊಂಡೊಯ್ದು ಪ್ರಾರಂಭಿಕ ಗೆರೆಯಿಂದ ಮುಕ್ತಾಯದ ಗೆರೆಯನ್ನು ತಲುಪಿಸಬೇಕು. ಪ್ರತಿಯೊಬ್ಬ ಓಟಗಾರನು ಕೈಯನ್ನು ಬ್ಯಾಟನ್ನು ಹಿಡಿದುಕೊಂಡು ನಿಗದಿಪಡಿಸಿದ ದೂರವನ್ನು ಓಡಿ ಗುರುತು ಮಾಡಿರುವ ಬ್ಯಾಟನ್ನು ಬದಲಾಯಿಸುವ ಸ್ಥಳದಲ್ಲಿ ಮುಂದಿರುವ ಓಟಗಾರನ ಕೈಗೆ ವಿನಿಮಯ ಮಾಡುತ್ತಾನೆ. ಇದೇ ರೀತಿ 4 ವೇಗದ ಓಟಗಾರರು ಈ ರೀತಿ ಮಾಡಿ ಒಂದು ರಿಲೇ ಏನಾಗ್ತದೆ ತಂಡ ಆಗ್ತೈತಿ. ವಿನಿಮಯ ತಂತ್ರ. ರಿಲೇ ತಂಡದಲ್ಲಿ ಎಷ್ಟೇ ಉತ್ತಮ ಓಟಗಾರರಿದ್ದರೂ ಸರಿಯಾದ ಬ್ಯಾಟನ್ ವಿನಿಮಯ ತಂತ್ರ ಇಲ್ಲದಿದ್ದರೆ ಏನಾಗ್ತದೆ ಆ ತಂಡ ಒಳ್ಳೆಯ ಪ್ರದರ್ಶನ ನೀಡಲು ಸಾಧ್ಯ ಆಗೋದಿಲ್ಲ. ವಿನಿಮಯದಲ್ಲಿನ ನ್ಯೂನತೆಯಿಂದಾಗಿ ಉತ್ತಮ ವೇಗದ ಓಟಗಾರರಿರುವ ತಂಡಗಳು ಸಹ ಏನಾಗ್ತವೆ ಒಮ್ಮೆ ಸೋಲಿನ ಕಹಿಯನ್ನು ಅನುಭವಿಸ್ತವೆ. ಸಾಧಾರಣ ಮಟ್ಟದ ಓಟಗಾರರ ತಂಡ ಅತ್ಯುತ್ತಮ ಬ್ಯಾಟನ್ ಏನು ಮಾಡ್ತಾರೆ ವಿನಿಮಯ ಮಾಡುವ ತಂತ್ರವನ್ನು ಹೊಂದಿರ್ತಾರೆ, ಅವರು ಗೆಲುವನ್ನು ಸಾಧಿಸಬಹುದು. ಉತ್ತಮ ಬ್ಯಾಟನ್ ತಂತ್ರ ಹೆಂಗೆ ಮಾಡಬೇಕಂದ್ರೆ ಬ್ಯಾಟನ್ ಸುರಕ್ಷಿತವಾಗಿ ವಿನಿಮಯ ಮಾಡಬೇಕು. ಬ್ಯಾಟನ್ನು ವೇಗದ ವಿನಿಮಯ ಮಾಡಬೇಕಿಲ್ಲಿ. ಉಚಿತ ದೂರದ ಲಾಭವನ್ನು ಇಲ್ಲಿ ನಾವು ಪಡ್ಕೊಂಡು ನೋಡಬೇಕಿಲ್ಲಿ. ಬ್ಯಾಟ್ನ ರಚನೆ. ರಿಲೇ ತಂಡದ ಬ್ಯಾಟನನ್ನು ಲೋಹದಿಂದ ಮಾಡಿರ್ತಾರೆ. ಲೋಹದಿಂದ ಮಾಡ್ತಾರೆ. ಇದು ನಯವಾಗಿ ಮತ್ತು ದುಂಡಗೆ ಕೊಳವೆ ಆಕಾರದ ಒಂದು ಸಿಲಿಂಡರ್ ಆಕಾರದಲ್ಲಿ ಇರ್ತೈತೆ. ಇದು ಇದರಿಂದ ಮಾಡಿರ್ತಾರೆ ಅಂದರೆ ಲೋಹದಿಂದ ಮಾಡಿರ್ತಾರೆ. ನಯವಾದ ಮತ್ತು ದುಂಡಗೆ ಕೊಳವೆ ಆಕಾರದ ಒಂದು ಸಿಲಿಂಡರ್ ಆಕಾರದಲ್ಲಿ ಇರ್ತದೆ. ಇದನ್ನು ಲೋಹದ ಒಂದೇ ತುಂಡಿನಿಂದ ಮಾಡ್ತಾರೆ. ಯಾಕಂದರೆ ಒಂದೇ ಇದರಲ್ಲಿ ಮಾಡಬೇಕದು. ಬ್ಯಾಟನ್ಗೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣುವ ಬಣ್ಣವನ್ನು ಹಚ್ಚಿರಬೇಕು. ಬ್ಯಾಟನ್ಗೆ ಬಣ್ಣ ಹಚ್ತಾರೆ, ಕಣ್ಣಿಗೆ ಸ್ಪಷ್ಟವಾದಂಥ ಬಣ್ಣವನ್ನು ಹಚ್ತಾರೆ. ಇದರ ಉದ್ದ ಎಷ್ಟಿರ್ತೈತೆ ಬ್ಯಾಟನ್ ಉದ್ದ ಅಂತಂದರೆ 28 ಸೆಂಟಿಮೀಟರ್ನಿಂದ 30 ಸೆಂಟಿಮೀಟರ್ವರೆಗೆ ಇರ್ಬೋದು. ಬ್ಯಾಟನ್ನ ಉದ್ದ ಎಷ್ಟಿರ್ತಂದರೆ 28 ಸೆಂಟಿಮೀಟರ್ನಿಂದ 30 ಸೆಂಟಿಮೀಟರ್ವರೆಗೆ ಇರ್ತೈತೆ. ಹಾಗಾದರೆ ಬ್ಯಾಟನ್ ಸುತ್ತಳತೆ ಎಷ್ಟಿರ್ತೈತೆ? ಬ್ಯಾಟನ್ ಸುತ್ತಳತೆ 12 ಸೆಂಟಿಮೀಟರ್ನಿಂದ 13 ಸೆಂಟಿಮೀಟರ್ ಸುತ್ತಳತೆ ಇರ್ತೈತೆ. ಹಾಗಾದರೆ ತೂಕ ಎಷ್ಟಿರ್ತದೆ ಅಂದರೆ 50 ಗ್ರಾಮ್ ತೂಕ ಇರ್ತೈತೆ. ಉದ್ದ ಬಂದುಬಿಟ್ರೆ 28ರಿಂದ 30 ಸೆಂಟಿಮೀಟರು. ಅದು ಸುತ್ತಳತೆ ಬಂದುಬಿಟ್ರೆ 12 ಸೆಂಟಿಮೀಟರು, 12ರಿಂದ 13 ಸೆಂಟಿಮೀಟರ್ ಸುತ್ತಳತೆ. ತೂಕ ಬಂದರೆ 50 ಗ್ರಾಮ್ಗಿಂತ ಹೆಚ್ಚಿಗೆ ಇರಬಾರ್ದು. ಈಗ ನಿಯಮಗಳು. ಓಟಗಾರನು ಬ್ಯಾಟನನ್ನು ಪ್ರಾರಂಭದಿಂದ ಮುಕ್ತಾಯದವರೆಗೆ ಕೈಯಲ್ಲಿಯೇ ಹಿಡಿದೇ ಓಡಬೇಕು. ಬ್ಯಾಟನನ್ನು ಬಿಡಿಸಿದ ಓಟಗಾರನೇ ಬ್ಯಾಟನ್ನು ಕೈಗೆತ್ತಿಕೊಡಬೇಕು. ಯಾರು ಬಿಡಿಸ್ತಾರೋ ಅವರೇ ಎತ್ಕೊಳ್ಬೇಕು. ಬಿದ್ದ ಬ್ಯಾಟನನ್ನು ಎತ್ತಿಕೊಳ್ಳುವ ಪ್ರಯತ್ನದಲ್ಲಿ ಯಾವುದೇ ಕಾರಣಕ್ಕೂ ಸಹ ಓಟದ ದೂರ ಕಡಿಮೆ ಆಗಬಾರ್ದು. ಅದೊಂದೇ ನೆಪ ಹೊಡ್ಕೊಂಡು ಓಡುವಂಥ ಸ್ಪೀಡ್ ಕಡಿಮೆ ಮಾಡಬಾರ್ದು. ಅಕ್ಕಪಕ್ಕದ ಓಣಿಯಲ್ಲಿ ಓಡುವ ಸ್ಪರ್ಧಿಗಳಿಗೆ ಅಡ್ಡಿಯಾಗದಂತೆ ನೋಡ್ಕೊಳ್ಬೇಕು. 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ 20 ಮೀಟರ್ ವಲಯದೊಳಗೆ ಏನು ಮಾಡಬೇಕು ವಿನಿಮಯ ಮಾಡ್ಕೋಬೇಕು. ವಿನಿಮಯ ಕ್ಷೇತ್ರದ ಹಿಂದೆ 10 ಮೀಟರ್ ಉದ್ದದ ಅಕ್ಸಿಲರೇಷನ್ ವಲಯವನ್ನು ಅದೇನಂತೀವಿ ಅಕ್ಸಿಲರೇಟರಿ ಜೋನ್ ಅಂತೇಳಿ ಕರಿತೀವಿ. ನೋಡಿರಿ, 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ 20 ಮೀಟರ್ ವಲಯದೊಳಗೆ ಮಾಡಿಕೊಳ್ಳಬೇಕು ವಿನಿಮಯ. ಬ್ಯಾಟನ್ ವಿನಿಮಯ 20 ಮೀಟರ್ ವಲಯದೊಳಗೆ ಮಾಡ್ಕೋಬೇಕು. ವಿನಿಮಯ ಕ್ಷೇತ್ರದ ಹಿಂದೆ
10 ಮೀಟರ್ ಉದ್ದದ ಅಕ್ಸಿಲರೇಷನ್ ವಲಯವನ್ನು ಬ್ಯಾಟನ್ ವಿನಿಮಯ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ, ಅದು ವಿಲೀನಗೊಳಿಸಲಾಗಿದೆ. ಅಲ್ಲೇನು ಮಾಡಬೇಕು, ನಾವು ವಿಲೀನ ಮಾಡ್ಕೋಬೇಕು. 4x400 ಮೀಟರ್ ರಿಲೇ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕ ಓಟಗಾರನು ಹೊರತುಪಡಿಸಿ 400 ಮೀಟರ್ ರಿಲೇಯಲ್ಲಿ ಪ್ರಾರಂಭಿಕ ಓಟಗಾರನನ್ನು ಬಿಟ್ಟು ಉಳಿದ ಓಟಗಾರರಿಗೆ ರಿಲೇ ವಲಯದಲ್ಲಿ 20 ಮೀಟರ್ ಪರಿಮಿತಿಯ ಗೆರೆಯನ್ನು ಸಹ ಭಿನ್ನವಾದ ರೀತಿಯಲ್ಲಿ ಏನು ಮಾಡ್ತಾರೆ, ಪ್ರತಿ ಓಣಿನಲ್ಲಿಯೂ ಗುರುತು ಮಾಡ್ತಾರೆ. 20 ಇದರಲ್ಲಿ ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ, ಅದೇನು ಮಾಡ್ತಾರೆ, ವಿಭಿನ್ನವಾಗಿ ಗುರುತಿಸ್ಕೋತಾರೆ. ಯಾರೇನು ಬಿಟ್ಟು, ಪ್ರಾರಂಭಿಕ ಓಟಗಾರನ ಬಿಟ್ಟು, ಯಾಕಂದರೆ ಅಲ್ಲಿ ಯಾವುದೂ ಅದು ಅವಶ್ಯಕತೆ ಇರೋದಿಲ್ಲ. ಬೇರೆ ಓಟಗಾರನನ್ನು ತಳ್ಳುವುದು, ಅವರಿಗೆ ತಡೆ ಉಂಟು ಮಾಡುವುದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವುದು, ಇದೆಲ್ಲ ಏನು ಮಾಡೋಂಗಿಲ್ಲ, ಈ ಒಂದು ತಂಡದಲ್ಲಿ ಮಾಡಿದರೆ ಅನರ್ಹಗೊಳಿಸ್ತಾರೆ. ಇಲ್ಲಿ ಚಟುವಟಿಕೆ ಇದೆ, ಚಟುವಟಿಕೆಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೇನು ಬೇಕಾಗಲ್ಲದು. ಇವಾಗ ನೋಡಿರಿ, ರಿಲೇ ಓಟದ 2 ವಿಧಗಳನ್ನು ತಿಳಿಸಿ. ರಿಲೇ ಓಟದ 2 ವಿಧಗಳು ಯಾವಂದರೆ 100 ಮೀಟರ್ ಮತ್ತು 400 ಮೀಟರ್. ರಿಲೇ ಓಟದಲ್ಲಿ ಓಡುವ ಓಟಗಾರರ ಸಂಖ್ಯೆಯನ್ನು ತಿಳಿಸಿ ಅಂದರೆ 5 ಜನ, ಇದು 6 ಜನ ಓಡ್ತಾರೆ. ಪ್ರತಿಯೊಬ್ಬ ಓಟಗಾರನು 4x100 ಮೀಟರ್ ರಿಲೇಯಲ್ಲಿ ಓಡಬೇಕಾದ ದೂರ ಎಷ್ಟು? ಪ್ರತಿಯೊಬ್ಬರು ನೋಡಿರಿ, ಪ್ರತಿಯೊಬ್ಬ ಓಟಗಾರನು 100 ಮೀಟರ್ 4x100 ಮೀಟರ್ ರಿಲೇಯಲ್ಲಿ ಎಷ್ಟೆಷ್ಟು ಓಡಬೇಕು ಅಂತ. ಪ್ರತಿಯೊಬ್ಬ ಓಟಗಾರನು 4x100 ಮೀಟರ್ ರಿಲೇಯಲ್ಲಿ ಓಡಬೇಕಾದ ದೂರ ಎಷ್ಟು? ಇದು ಬುಕ್ಸಲ್ಲೆಲ್ಲ ನೋಡ್ಕೊಂಡು ಹೇಳ್ತೀನಿ, ಮುಂದಿನ ಬಂದರೆ ಪ್ರಾಕ್ಟಿಕಲ್ ಬಂದರೆ ಹೇಳ್ತೀನಿ, ನೋಡೋಣ. ಬ್ಯಾಟನ್ನ ಆಕಾರ ಯಾವುದು ಇರ್ತದೆ ಅಂದರೆ ಕೊಳವೆ ಆಕಾರದಲ್ಲಿ ಇರ್ತೈತೆ. ಬ್ಯಾಟನ್ ವಿನಿಮಯ ಕ್ಷೇತ್ರವು ಹಿಂದೆ 10 ಮೀಟರ್ ಉದ್ದದ ಕ್ಷೇತ್ರವನ್ನು ಯಾವ ವಲಯ ಅಂತೇಳಿ ಕರಿತೀವಿ ಅಂದರೆ ಅಕ್ಸೆಲಿರೇಷನ್ ವಲಯ ಅಂತೇಳಿ ಕರಿತೀವಿ. 2-3 ವಾಕ್ಯದಲ್ಲಿ ಉತ್ತರಿಸಿ. ಉತ್ತಮ ಬ್ಯಾಟನ್ ವಿನಿಮಯ ತಂತ್ರವನ್ನು ತಿಳಿಸಿ. ರಿಲೇ ಓಟದ ನಿಯಮವನ್ನು ತಿಳಿಸಿ. ಇವೆಲ್ಲ ಇದಾವೆ, ಬುಕ್ಸಲ್ಲಿ ನೋಡ್ಕೊಂಬರ್ರಿ. ರಿಲೇ ಒಂದು ತಂಡದ ಓಟವಾಗಿದೆ, ಹೌದು ಆಗಿದೆ, ಸರಿ. ಒಂದು ರಿಲೇ ತಂಡದಲ್ಲಿ 6 ಜನ ಓಟಗಾರರು ಓಡೋದಿಲ್ಲ, ಆದರೆ 4 ಜನ ಮಾತ್ರ ಓಡ್ತಾರೆ, ಇರೋದು 6 ಜನ ಇರ್ತಾರೆ, ಇದು ತಪ್ಪು. ಬ್ಯಾಟನ್ಗೆ ಸ್ಪಷ್ಟವಾಗಿ ಕಾಣುವ ಬಣ್ಣವನ್ನು ಹಾಕಿರ್ತಾರೆ, ಸರಿ. ರಿಲೇ ತಂಡದ ಎಲ್ಲ ಓಟಗಾರರು ಒಟ್ಟಿಗೆ ಓಡ್ತಾರೆ, ರಾಂಗ್, ಆ ರೀತಿ ಒಟ್ಟಿಗೆ ಓಡೋದಿಲ್ಲ. ಈಗ ಪ್ರಯೋಗ ಇದೆ ನೋಡಿರಿ. ಇಲ್ಲೇನು ತಿಳ್ಕೊತೀವಿ ಅಂದರೆ ರಿಲೇ ಓಟವು ಮೇಲಾಟದ ಒಂದು ಸ್ಪರ್ಧೆಯಾಗಿದ್ದು 4 ಜನರ ಒಂದು ತಂಡವಾಗಿರ್ತೈತೆ. ಈ ಓಟಕ್ಕೆ ಸಂಬಂಧಿಸಿದ ಪ್ರಯೋಗ ವಿಧಾನ ಮತ್ತು ಸ್ಕಿಲ್ಗಳು ಹಾಗೂ ನಿಯಮಗಳು ಇಲ್ಲಿ ನಾವು ಕಲಿತೀವಿ. ಈಗ ಬ್ಯಾಟನ್ ವಿನಿಮಯ ಪದ್ಧತಿಯಲ್ಲಿ 2 ವಿಧಾನ ನೋಡ್ತೀವಿ. ನಾವು ವಿಜುವಲ್ ವಿಧಾನ ಅಂದರೆ ನಾವು ನೋಡಿಕೊಡೋದಿದು. ಒಳಬರುವ ಓಟಗಾರನ ಕೈಯಲ್ಲಿರುವಂತಹ ಬ್ಯಾಟನನ್ನು ಹೊರ ಹೋಗುವ ಓಟಗಾರನನ್ನು ನೋಡಿ ತನ್ನ ಕೈಗೆ ಪಡೆದುಕೊಳ್ಳುವುದು ಏನಂದರೆ ವಿಜುವಲ್ ಅಂತೇಳಿ ಕರಿತೀವಿ. 4x400 ಮೀಟರ್ ರಿಲೇಯಲ್ಲಿ ವಿಜುವಲ್ ವಿಧಾನವನ್ನು ಸಾಮಾನ್ಯವಾಗಿ ಬಳಸ್ತಾರೆ. ನಾನ್ ವಿಜುವಲ್ ವಿಧಾನ, ಒಳಬರುವ ಓಟಗಾರನು ಕೈಯಲ್ಲಿರುವಂಥ ಬ್ಯಾಟನನ್ನು ಹೊರ ಹೋಗುವ ಓಟಗಾರನನ್ನು ನೋಡದೆ ತನ್ನ ಕೈಗೆ ಪಡೆದುಕೊಳ್ಳುವುದು, ನೋಡದೆ ತೆಗೆದುಕೊಳ್ಳೋದು ನಾನ್ ವಿಜುವಲ್. ಈ ರೀತಿ 2ರಲ್ಲಿ ನಡೀತೈತೆ. 4x100 ಮೀಟರ್ ರಿಲೇಯಲ್ಲಿ ನಾನ್ ವಿಜುವಲ್ ವಿಧಾನವನ್ನು ಸಾಮಾನ್ಯವಾಗಿ ಬಳಸ್ತಾರೆ. ಯಾಕೆಂದರೆ ಟೈಮ್ ಕಡಿಮೆ ಇರ್ತೈತಿ, ಇಲ್ಲಿ ಸ್ಪೀಡಾಗಿ ಓಡಬೇಕು. ಈಗ ವಿನಿಮಯ ತಂತ್ರದ ವಿಧಾನಗಳು. ಆಫ್ವರ್ಡ್ ಪಾಸ್ ತಂತ್ರ. ಈ ಬ್ಯಾಟನ್ ವಿನಿಮಯ ಪದ್ಧತಿಯಲ್ಲಿ ಏನಾಗ್ತದೆ, ಬಹಳ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ವಿನಿಮಯ ತಂತ್ರದ ವಿಧಾನ ಅಂದರೆ ಆಫ್ವರ್ಡ್ ಪಾಸ್ ತಂತ್ರ. ರಿಲೇ ಓಟದ ಕಲಿಕೆಯ ಹಂತಗಳು. ಕಿರಿಯರಿಗೆ ಮತ್ತು ಹೊಸಬರಿಗೆ ರಿಲೇ ಪಂದ್ಯದ ತಂತ್ರಗಳನ್ನು ಕಲಿಸಲು ಈ ಒಂದು ಕೆಳಗೆ ಕೆಲವು ಚಟುವಟಿಕೆಗಳನ್ನು, ಅಭ್ಯಾಸ ಕ್ರಮಗಳನ್ನು, ಚಿತ್ರಗಳನ್ನು ನೀಡಲಾಗಿದೆ. ಅವುಗಳನ್ನು ರಿಲೇ ಓಟಗಾರನಲ್ಲಿ ಒಂದು ನಿರ್ದಿಷ್ಟ ನೈಪುಣ್ಯತೆಯನ್ನು ಬಳಸಲು ಏನಾಗ್ತದೆ, ಸಹಾಯ ಆಗ್ತದೆ. ಈ ರೀತಿ ಮಕ್ಕಳಿಗೆ ನಾವೇನು ಮಾಡ್ಬೋದು, ಕಲಿಸ್ಕೊಡ್ಬೋದು. ಈಗ ಸರಿಯಾದ ವಿನಿಮಯ ತಂತ್ರ ನೋಡಿರಿ. ಸರಿಯಾದ ವಿನಿಮಯ ತಂತ್ರ ಈ ರೀತಿ ಇದೆ. ಕೆಳಗೆ ರಾಂಗ್ ನೋಡಿರಿ, ತಪ್ಪು ವಿನಿಮಯ ತಂತ್ರ ರೀತಿ ಕೊಡಂಗೆ ಕೈ ಬಿಟ್ಬಿಡ್ಬೇಕು. ಅವ್ರು ಕೊಟ್ಟಿನ ತಕ್ಷಣ ನೋಡಿ, ಇನ್ನೂ ಅವನ ಕೈ ಹಿಡ್ತದೆ, ಆದರೆ ನಿನ್ನ ಕೈಯನ್ನು ಬಿಟ್ಟಿಲ್ಲ. ಇಲ್ಲಿ ಒಬ್ಬರನ್ನೊಬ್ಬರು ಹಿಡಿಯಲು ಪ್ರಯತ್ನಿಸುವುದು, ಒಬ್ಬರನ್ನು ಇನ್ನೊಬ್ಬರು ಅಡ್ಡಿಸಿಕೊಂಡು ಓಡಿ ಹಿಡಿಯುವ ಪ್ರಯತ್ನ ಮಾಡುವುದು. ಇದರಿಂದ ಓಟಗಾರರು ನಿಲ್ಲುವ ಪ್ರಾರಂಭಿಕ ಭಂಗಿಯನ್ನು ಸರಿಪಡಿಸಬಹುದು. ಇದೆಲ್ಲ ಏನಿದೆ ಚಟುವಟಿಕೆ ಇದೆ. ಹಿಂದಿನ ಓಟಗಾರ ಚೆಕ್ ಮಾರ್ಕ್ ತಲುಪಿದೊಡನೆ ಮುಂದಿನ ಓಟಗಾರ ಓಡಲು ಪ್ರಾರಂಭಿಸುವಂತೆ ನೋಡಿಕೊಳ್ಳಬೇಕು. ಮುಂದಿನ ಓಟಗಾರ ಮುಂದೆ ಓಡಲು ಪ್ರಾರಂಭಿಸಿದ ನಂತರ ಹಿಂದೆ ನೋಡುವಂತೆ ಎಚ್ಚರಿಸುವುದು. ಇಬ್ಬರು ಓಟಗಾರರು ಉತ್ತಮ ವೇಗದಲ್ಲಿ ಓಡುವಂತೆ ಮತ್ತು ಬ್ಯಾಟನ್ ಬದಲಾವಣೆ ಕ್ಷೇತ್ರದಲ್ಲಿ ಹಾಕುವಂತೆ ನೋಡಿಕೊಳ್ಬೇಕು. ಈ ಸುರಕ್ಷಿತವಾದ ಬ್ಯಾಟನ್ ವಿನಿಮಯ. ಈ ಚಟುವಟಿಕೆ ಮುಖ್ಯ ಗುರಿ ಓಟಗಾರನು ಬ್ಯಾಟನನ್ನು ಸುರಕ್ಷಿತವಾಗಿ ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಕೈಗೆ ಬದಲಾಯಿಸುವ ಒಂದು ಕೌಶಲ್ಯ ಆಗಿರ್ತದೆ. ಮೊದಲು ನಿಂತ ಸ್ಥಳದಲ್ಲಿಯೇ ಬ್ಯಾಟನ್ ವಿನಿಮಯ ತಂತ್ರವನ್ನು ಕಲಿಯುವುದು, ನಂತರ ನಡಿಗೆಯೊಂದಿಗೆ ನಿಧಾನಗತಿಯಲ್ಲಿ ಓಡುತ್ತಾ ಬ್ಯಾಟನ್ ವಿನಿಮಯ ತಂತ್ರವನ್ನು ಪ್ರಾಕ್ಟೀಸ್ ಮಾಡುವುದು, ಪೂರ್ಣವಾಗಿ ಕೌಶಲ್ಯ ಕಲಿತ ನಂತರ ವೇಗವಾಗಿ ಓಡುತ್ತಾ ಬ್ಯಾಟನ್ ವಿನಿಮಯ ಮಾಡುವುದು. ಈ ಚಟುವಟಿಕೆಯನ್ನು ಮಾಡಿಸುವಾಗ ಬ್ಯಾಟನ್ ವಿನಿಮಯ ಸರಿಯಾಗಿ ಉತ್ತಮ ಹೊಂದಾಣಿಕೆಯೊಂದಿಗೆ ಹಸ್ತಾಂತರವಾಗಿದೆಯೇ ಅಂತೇಳಿ
ಏನು ಮಾಡಬೇಕು ನಾವು ನೋಡ್ಕೊಳ್ಬೇಕು. ಇದು 4x100 ಮೀಟರ್ ರಿಲೇ ಓಟದ ಒಂದು ಏನಾಗಿದೆ ಮಾರ್ಕಿಂಗ್ ಮಾಡಿರೋದಿದೆ. ಇದು ನೋಡಿರಿ, ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ, ಇಲ್ಲಿ 4 ಮೂಲೆಗಳನ್ನು ಏನು ಮಾಡ್ತಾರೆ ಸಮಾನವಾಗಿ ನಿಲ್ಲಿಸ್ತಾರೆ. ಇದು ಈಗ 7ನೇ ಕ್ಲಾಸ್ ಬುಕ್ನಲ್ಲಿ ಮುಗೀತು. ನೋಡಿದ್ದು 8ನೇ ತರಗತಿಯಲ್ಲಿರುವಂಥದ್ದು ಮೇಲಾಟಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು. ಈ ಅಧ್ಯಾಯದಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ತಿಳ್ಕೊತೀವಿ. ಮಧ್ಯಮ ಮತ್ತು ದೂರದ ಓಟ ಸ್ಪರ್ಧೆಗಳ ಪ್ರಾರಂಭ ಮತ್ತು ಮುಕ್ತಾಯದ ಅರಿವು ಬಗ್ಗೆ ತಿಳ್ಕೊತೀವಿ. ಸ್ಪರ್ಧಾ ನಿಯಮಗಳ ಬಗ್ಗೆ ತಿಳ್ಕೊತೀವಿ. ಮಧ್ಯಮ ಮತ್ತು ದೂರದ ಓಟಗಳ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ದಾಖಲೆಗಳು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ದಾಖಲೆಗಳ ಬಗ್ಗೆ ತಿಳ್ಕೊತೀವಿ. ಇಲ್ಲಿ ನೋಡಿರಿ, ಓಟಗಳಲ್ಲಿ ಮಧ್ಯಮ ದೂರದ ಓಟಗಳನ್ನು ನಾವು ಹೆಚ್ಚಿನ ಮಹತ್ವವನ್ನು ಹೊಂದಿದ್ದು ಏನಾಗಿದೆ. ಓಟಗಳಲ್ಲಿ ಮಧ್ಯಮ ಮತ್ತು ದೂರದ ಓಟಗಳು ಏನು ವೇಗದ ಓಟಗಳು ಅಂತೇಳಿ ನಾವು ಫಸ್ಟಿಗೆ ನೋಡ್ಕೊಂಡಿವಲ್ಲ 6ನೇ ತರಗತಿಯಲ್ಲಿ. ಈಗ ಇದು ಏನಾಗಿದೆ ಮಧ್ಯಮ ದೂರದ ವೇಗದ ಓಟಗಳು ಮತ್ತು ದೂರದ ಓಟದ ಸ್ಪರ್ಧೆಗಳು. ಮಧ್ಯಮ ದೂರದ ಓಟದ ಸ್ಪರ್ಧೆಗಳಲ್ಲಿ 800, 15, 100 ಮೀಟರ್, 3000 ಮೀಟರ್ ಇವೆಲ್ಲ ಏನಾಗ್ತವೆ ಮಧ್ಯಮ ದೂರದ ಓಟಗಳಲ್ಲಿ ಬರ್ತವೆ. ಹಾಗೆ ಇನ್ನು ದೂರದ ಓಟದ ಸ್ಪರ್ಧೆಗಳಲ್ಲಿ 5000, 10,000, ಗುಡ್ಡಗಾಡು ಓಟ, ಅರ್ಧ ಮ್ಯಾರಥಾನ್ ಓಟ ಮತ್ತು ಮ್ಯಾರಥಾನ್ ಓಟ. ಅರ್ಧ ಮ್ಯಾರಥಾನ್ ಎಷ್ಟಿರ್ತೈತೆ 21.098 ಇರ್ತೈತೆ. ಫುಲ್ ಮ್ಯಾರಥಾನ್ 42.195 ಕಿಲೋಮೀಟರ್ ಇರ್ತೈತೆ. ಓಟದ ಸ್ಪರ್ಧೆಗಳು ಇವೆಲ್ಲ ಏನು ಮಾಡ್ತವೆ ದೂರದ ವೇಗದ ಓಟಗಳ ಒಂದು ಸಾಲಿನಲ್ಲಿ ಬರ್ತವೆ. ಸ್ಪರ್ಧೆಯ ಪ್ರಾರಂಭ ಸಾಮಾನ್ಯವಾಗಿ ಮೇಲೆ ಸೂಚಿಸಿರುವ ಎಲ್ಲ ಸ್ಪರ್ಧೆಗಳನ್ನು ನಾವೇನು ಮಾಡ್ತೀವಿ ಗುಂಪುಗಳಲ್ಲಿ ಓಡಿಸ್ತೀವಿ. ಏಕೆಂದರೆ ಇಂತಹ ಸ್ಪರ್ಧೆಗಳು ಸಂಖ್ಯೆ ಓಣಿಗಿಂತ ಹೆಚ್ಚಾಗಿರ್ತೈತೆ. ಇವೇನು ಮಾಡ್ತೀವಿ ಗುಂಪಲ್ಲಿ ಓಡಿಸ್ತೀವಿ. ಹಾಗೂ ಸ್ಪರ್ಧೆಗಳು ತಮ್ಮ ಓಣಿಯಲ್ಲಿ ಓಡುವ ನಿಯಮ ಇಲ್ಲಿ ಇರೋದಿಲ್ಲ. ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರ ಗೆರೆಯನ್ನು ಹಾಕಿರ್ತಾರೆ. ಇದನ್ನು ಡಯಾಗ್ನಲ್ ಆಕ್ಸೆಸ್ ಅಂತೇಳಿ ನಾವು ಕರಿತೀವಿ. ಉಳಿದ ಕಡೆ ನೇರ ಒಂದು ಗೆರೆಯಲ್ಲಿ ಏನು ಮಾಡ್ತಾರೆ ಹಾಕಿರ್ತಾರೆ. ನೋಡಿರಿ, ಸಾಮಾನ್ಯವಾಗಿ ಸೂಚಿತ ಎಲ್ಲ ಸ್ಪರ್ಧೆಗಳೇನಾಗ್ತವೆ ಗುಂಪುಗಳಲ್ಲಿ ಓಡಿಸ್ತೀವಿ. ಏಕೆಂದರೆ ಇಂತಹ ಸ್ಪರ್ಧೆಗಳಿಗೆ ನಿರ್ದಿಷ್ಟ ಸಂಖ್ಯೆಯ ಓಣಿಗಳಿಗಿಂತ ಹೆಚ್ಚಾಗಿರ್ತಾರೆ. ಹಾಗಾಗಿ ಈ ರೀತಿ ಓಡಿಸ್ತೀವಿ. ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿ ಓಡುವ ನಿಯಮ ಇರೋದಿಲ್ಲ. ಇಲ್ಲಿ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರ ಗೆರೆಯನ್ನು ಹಾಕಿರ್ತಾರೆ. ಅದನ್ನು ನಾವು ಏನಂತೀವಿ ಅಂದರೆ ಡಯಾಗ್ನಲ್ ಆಕ್ಸೆಸ್ ಅಂತೇಳಿ ಕರಿತೀವಿ. ಉಳಿದ ಕಡೆ ನೇರ ಗೆರೆಗಳು ಹಾಕಿರ್ತಾರೆ. ಪ್ರಾರಂಭದಲ್ಲಿ ಮಾತ್ರ ಡಯಾಗ್ನಲ್ ಆಕ್ಸೆಸ್ ಹಾಕಿರ್ತಾರೆ. ಸ್ಪರ್ಧೆಯ ನಿಯಮಗಳು ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಏನು ಮಾಡ್ತೀವಿ ಓಡಿಸಲಾಗ್ತದೆ. 800 ಮೀಟರ್ ಹೊರತುಪಡಿಸಿ 800 ಮೀಟರ್ ಏನು ಮಾಡ್ತಾರೆ ಟ್ರ್ಯಾಕಲ್ಲಿ ಓಡಿಸ್ತಾರೆ. ಇವೆಲ್ಲ ಗುಂಪುಗಳಲ್ಲಿ ಓಡಿಸ್ತಾರೆ. ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿಯೇ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಏನು ಮಾಡ್ತಾರೆ ಹಿಟ್ಸ್ಗಳಲ್ಲಿ ಆಡಿಸ್ತಾರೆ. ಪ್ರತಿ ಹಿಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸಲು ಅರ್ಹಗೊಳಿಸ್ತಾರೆ. ನೋಡಿರಿ, ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಏನು ಮಾಡ್ತಾರೆ ಹಿಟ್ಸ್ಗಳ ಪ್ರಕಾರ ಬಿಡ್ತಾರೆ. ಪ್ರತಿ ಹಿಟ್ಸ್ನಿಂದ ಆಯ್ಕೆಯಾದ ಸ್ಪರ್ಧಿಗಳನ್ನು ಅಂತಿಮ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ ಅಂತಿಮ ಸ್ಪರ್ಧೆಗೆ ಓಡಿಸ್ತಾರೆ. ಸ್ಪರ್ಧಿಗಳ ಸಂಖ್ಯೆ 12ಕ್ಕಿಂತ ಹೆಚ್ಚಾಗಿದ್ದಲ್ಲಿ 2 ಗುಂಪುಗಳನ್ನು ಮಾಡಿ ಏಕಕಾಲದಲ್ಲಿ 2 ಹಿಟ್ಸ್ಗಳಲ್ಲಿ ಒಟ್ಟಿಗೆ ಪ್ರಾರಂಭಿಸುವುದು. ಸ್ಪರ್ಧೆಯ ಪ್ರಾರಂಭ 400 ಮೀಟರ್ಗಿಂತಲೂ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕನು ದೂರದ ಓಟದ ಸ್ಪರ್ಧೆಗಳನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕನ ಆಜ್ಞೆಯು ಆನ್ ಯುವರ್ ಮಾರ್ಕ್ ಎಂದಿದ್ದು ಎಲ್ಲ ಸ್ಪರ್ಧಿಗಳು ಸ್ಥಿರವಾಗಿದ್ದಾಗ ಪಿಸ್ತೂಲಿನಿಂದ ಗುಂಡು ಹಾರಿಸುವುದರ ಮೂಲಕ ಆಜ್ಞೆ ಮೂಲಕ ಸ್ಪರ್ಧೆಗಳನ್ನು ಪ್ರಾರಂಭಿಸುತ್ತಾರೆ. ಸ್ಪರ್ಧೆಗಳಲ್ಲಿ ಸೆಟ್ ಆಜ್ಞೆ ಇರೋದಿಲ್ಲ. ನೋಡಿರಿ, 400 ಮೀಟರ್ಗಿಂತಲೂ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕನು ದೂರದ ಓಟದ ಸ್ಪರ್ಧೆಗಳನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕನು ಆಜ್ಞೆಯು ಆನ್ ಯುವರ್ ಮಾರ್ಕ್ ಎಂದಿದ್ದು ಎಲ್ಲ ಸ್ಪರ್ಧೆಗಳು ಸ್ಥಿರವಾದಾಗ ಪಿಸ್ತೂಲಿನಿಂದ ಗುಂಡು ಹಾರಿಸುವುದರ ಮೂಲಕ ಏನು ಮಾಡ್ತಾರೆ ಅಥವಾ ಆಜ್ಞೆ ಮೂಲಕ ಪ್ರಾರಂಭಿಸ್ತಾರೆ. ಈ ಸ್ಪರ್ಧೆಗಳಲ್ಲಿ ಸೆಟ್ ಆಜ್ಞೆ ನೀಡೋದಿಲ್ಲ. ಆನ್ ಯುವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂಬದಿಯ ಜಾಗ ಅಥವಾ ನೆಲವನ್ನು ಕೈಯಿಂದಾಗಲಿ ಅಥವಾ ಕಾಲಿನಿಂದಾಗಲಿ ಮುಟ್ಟಬಾರದು. ಆನ್ ಯುವರ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧಿಗಳು ಪ್ರಾರಂಭದ ಗೆರೆಯನ್ನಾಗಲಿ ಅಥವಾ ಅದರ ಮುಂದಿರುವ ಜಾಗ ಅಥವಾ ನೆಲವನ್ನು ಕೈಯಿಂದಾಗಲಿ ಅಥವಾ ಕಾಲಿನಿಂದಾಗಲಿ ಮುಟ್ಟಬಾರದು. ಸುತ್ತು ಎಣಿಕೆ ಮಾಡುವರು 15-100 ಮಿಲಿಗಿಂತ ಹೆಚ್ಚಿನ ದೂರದ ಓಟದ ಸ್ಪರ್ಧೆಗಳನ್ನು ನಡೆಸುವಾಗ ನಿರ್ಣಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸುತ್ತಾರೆ. ಸುತ್ತು ಎಣಿಕೆ ಮಾಡುವರು ಅಂದರೆ 1500 ಮೀಟರ್ಗಿಂತ ಹೆಚ್ಚಿನ ದೂರದ ಓಟದ ಒಂದು ಸ್ಪರ್ಧೆಗಳನ್ನು ನಡೆಸುವಾಗ ನಿರ್ಣಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತು ಎಣಿಕೆ ಮಾಡುವವರನ್ನು ನೇಮಿಸ್ತಾರೆ. ಅವರಿಗೆ ಸುತ್ತು ಎಣಿಕೆ ಮಾಡುವ ದಾಖಲೆಯ ನಮೂನೆಗಳನ್ನು ಕೂಡ ಒದಗಿಸ್ತಾರೆ. ಸುತ್ತು ಎಣಿಕೆಗಾರರ ಸಂಖ್ಯೆಗೆ ಅನುಗುಣವಾಗಿ ಒಬ್ಬ ಸುತ್ತು ಎಣಿಕೆಗಾರನಿಗೆ
ಕನಿಷ್ಠ ಅಂದರೆ ಗರಿಷ್ಠ 4 ಸ್ಪರ್ಧೆಗಳ ಸುತ್ತನ್ನು ಎಣಿಸಲು ಏನು ಮಾಡ್ತಾರೆ, ಸೂಚಿಸುತ್ತಾರೆ. ಇವರು ತಮಗೆ ನಿಯೋಜಿಸಿದ ಸ್ಪರ್ಧಿಗಳು ಪೂರ್ಣಗೊಳಿಸಿದ ಸುತ್ತನ್ನು ದಾಖಲು ಮಾಡಿಕೊಳ್ತಾರೆ. ಸ್ಪರ್ಧೆಯ ಮುಕ್ತಾಯ. ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ನೀಡ್ತಾರೆ. ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ನೀಡ್ತಾರೆ. ಮುಕ್ತಾಯ ತೀರ್ಪುಗಾರರು ಟ್ರ್ಯಾಕಿನ ಒಳಭಾಗದಲ್ಲಿ ಮುಕ್ತಾಯದ ಗೆರೆಗೆ ನೇರವಾಗಿ ಟ್ರ್ಯಾಕಿನ ಮೊದಲ ಓಣಿ ಮುಕ್ತಾಯದ ಕಂಬದಿಂದ ಸುಮಾರು 5 ಮೀಟರ್ ಅಂತರದಲ್ಲಿ ಫಿನಿಶಿಂಗ್ ಸ್ಟ್ಯಾಂಡ್ ಮೇಲೆ ಕುಳಿತು ಏನು ಮಾಡ್ತಾರೆ, ಕೆಲಸವನ್ನು ನಿರ್ವಹಿಸ್ತಾರೆ. ತೀರ್ಪುಗಾರರೆಲ್ಲರೂ ಟ್ರ್ಯಾಕ್ನ ಒಂದೇ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ನೋಡಿರಿ, ಮುಕ್ತಾಯ ತೀರ್ಪುಗಾರರು ಟ್ರ್ಯಾಕ್ನ ಒಳಭಾಗದಲ್ಲಿ ಮುಕ್ತಾಯದ ಗೆರೆಗೆ ನೇರವಾಗಿ ಏನು ಮಾಡ್ತಾರೆ, ಇವರು ಟ್ರ್ಯಾಕಿನ ಮೊದಲ ಓಣಿ ಅಥವಾ ಮುಕ್ತಾಯದ ಕಂಬದಿಂದ ಸುಮಾರು 5 ಮೀಟರ್ ಅಂತರದಲ್ಲಿ ಫಿನಿಶಿಂಗ್ ಸ್ಟ್ಯಾಂಡ್ ಮೇಲೆ ಕುಳಿತು ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಇವರು ತೀರ್ಪುಗಾರರು ಟ್ರ್ಯಾಕಿನ ಒಂದೇ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಮತ್ತು ಸ್ಪರ್ಧಿಗಳು ಮುಕ್ತಾಯ ಮಾಡುವ ಅನುಕ್ರಮವನ್ನು ಇತ್ಯರ್ಥ ಮಾಡ್ತಾರೆ. ಇವರು ಸ್ಪರ್ಧಿಗಳು ಮುಕ್ತಾಯದ ಗೆರೆಯ ಒಳಭಾಗದ ಅಂಚನ್ನು ತಮ್ಮ ಟಾರ್ಸೋ ಅಥವಾ ಕರಶಿರವಿಲ್ಲದ ಅಂದರೆ ಟೆಸ್ಟ್ ಫಿನಿಶ್ ಮುಂಡದ ಭಾಗ ತಲುಪಿದ ಕ್ರಮದಲ್ಲಿ ಸ್ಪರ್ಧಿಗಳನ್ನು ಸ್ಥಾನವನ್ನು ಮಾಡ್ತಾರೆ, ನೀಡ್ತಾರೆ. ಸ್ಪರ್ಧಿ ಮುಕ್ತಾಯದ ಗೆರೆಯ ಒಳಭಾಗದ ಅಂಚನ್ನು ತಮ್ಮ ಟಾರ್ಸೋ ಅಂದರೆ ಕರಶಿರವಿಲ್ಲದ ಕರ ಅಂದರೆ ಕೈ ಅಥವಾ ತಲೆ ಎರಡೂ ಸ್ಥಿರವಿಲ್ಲದ ಅಂದರೆ ಚೆಸ್ಟ್ ಫಿನಿಶ್ ಅಂದರೆ ಮುಂಡದ ಭಾಗ ತಲುಪಿದ ಕ್ರಮದಲ್ಲಿ ಸ್ಪರ್ಧಿಗಳಿಗೆ ಏನು ಮಾಡ್ತಾರೆ, ಸ್ಥಾನವನ್ನು ನೀಡ್ತಾರೆ. ಚಟುವಟಿಕೆ ಇದೆ ಇದು ನೋಡಿರಿ. ದೂರ ಓಟದ ಸ್ಪರ್ಧೆಯಲ್ಲಿನ ಪುರುಷರ, ಮಹಿಳೆಯ ಮತ್ತು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ದಾಖಲೆಯಲ್ಲಿ ಸಂಗ್ರಹಿಸಿ ಕೊಟ್ಟಿದ್ದಾರೆ. ಪುರುಷರ ವಿಭಾಗದಲ್ಲಿ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ದಾಖಲೆಗಳ ವಿವರ. ಇದು ಪುರುಷರ ವಿಭಾಗದಲ್ಲಿ ನೋಡಿರಿ 800 ಮೀಟರ್. ಇದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೇವಿಡ್ ಲೇಕ್ವುಡ್ ರೂಡಿಶಾ ಕಿನ್ಯದವರು ಇವರು ಎಷ್ಟು ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ದಾಖಲೆಯನ್ನು ಮಾಡ್ತಾರೆ. 1 ನಿಮಿಷ 40 ಸೆಕೆಂಡ್ಸ್ 1 ನಿಮಿಷ 40.91 ಸೆಕೆಂಡ್ಸಲ್ಲಿ ಓಡ್ತಾರೆ ಇವರು. ರಾಷ್ಟ್ರೀಯ ದಾಖಲೆಯಲ್ಲಿ 800 ಮೀಟರಲ್ಲಿ ಶ್ರೀರಾಮ್ ಸಿಂಗ್ 1 ನಿಮಿಷ 45.77 ಸೆಕೆಂಡ್ಸಲ್ಲಿ ಓಡ್ತಾರೆ. ರಾಜ್ಯದಲ್ಲಿ ದಾಮೋದರ್ ಗೌಡ 1 ಅನುಪಾತ ಅಂದರೆ 1 ನಿಮಿಷ 50.40 ಸೆಕೆಂಡ್ಸಲ್ಲಿ ರಾಜ್ಯದಲ್ಲಿ ದಾಖಲೆ ಆಗ್ತದೆ. 1500 ಮೀಟರಲ್ಲಿ ಹಿಮಾಚ್ ಎಲ್ ಗ್ಯಾರೋಜ್ ಮೊರೊಕೊ ದೇಶದವರು, ಇವರು 3 ನಿಮಿಷ 26 ಸೆಕೆಂಡ್ಸಲ್ಲಿ ಓಡ್ತಾರೆ. ಬಹದ್ದೂರ್ ಪ್ರಸಾದ್ 3.38 ಸೆಕೆಂಡ್ಸಲ್ಲಿ ಓಡ್ತಾರೆ, ಅಂದರೆ 3 ನಿಮಿಷ 38 ಸೆಕೆಂಡ್ಸಲ್ಲಿ ಓಡ್ತಾರೆ. ಸತ್ಯನಾರಾಯಣ್ 3 ಅನುಪಾತ 50.10 ಸೆಕೆಂಡ್ಸಲ್ಲಿ ಓಡ್ತಾರೆ. 3001 ಇದರಲ್ಲಿ ಡೇನಿಯಲ್ ಕೊಮೆನ್ ಕಿನ್ಯ ದೇಶದವರು. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಸುರೇಂದ್ರ ಸಿಂಗ್, ರಾಜ್ಯ ಮಟ್ಟದಲ್ಲಿ ಪರಸಪ್ಪ MH. ಈಗ ರೀಸೆಂಟ್ ಆಗಿರೋದು ನಾವು ನೋಟ್ ಮಾಡ್ಕೋಬೇಕು. ಕೆನೆನಿಸ್ ಬೆಕಾಲಿ ಇಥಿಯೋಪಿಯಾ ದೇಶದವರು, ಇವರು 5,000 ಒಂದು ಓಟದಲ್ಲಿ ಏನು ಮಾಡ್ತಾರೆ, ದಾಖಲೆಯನ್ನು ಬರೀತಾರೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಹದ್ದೂರ್ ಪ್ರಸಾದ್, ರಾಜ್ಯ ಮಟ್ಟದಲ್ಲಿ KM ಸುರೇಶ್. ಆಮೇಲೆ 10,000 ಮೀಟರ್ ಓಟದಲ್ಲಿ ಇದೇನಂತೀನು ನೋಡಿರಿ, ಇವೆಲ್ಲ ಏನು 800 ಮೀಟರು, 1500 ಮೀಟರು, 3000 ಇವೆಲ್ಲ ಏನು ಮಧ್ಯಮ ದೂರದ ಓಟಗಳು. ಈಗ ದೀರ್ಘ ದೂರದ ಓಟಗಳು 5,000, 10,000, ಅರ್ಧ ಮ್ಯಾರಥಾನ್ ಇವೆಲ್ಲ ಏನಾಯ್ತವೆ, ಇವು ಅತಿ ದೀರ್ಘಾವಧಿಯ ಒಂದು ದೂರದ ಓಟಗಳಾಗಿರ್ತವೆ. ಅರ್ಧ ಮ್ಯಾರಥಾನದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೇರ್ಸಿನೆ ತಡಿಸೆ, ದೀಪಾ ಚಂದ್, ಸಂತೋಷ್ ಇವರೆಲ್ಲ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲಿ ದಾಖಲೆಯನ್ನು ಬರೀತಾರೆ. ಮ್ಯಾರಥಾನ್ನಲ್ಲಿ ಕೂಡ ಈ ರೀತಿ ಮಾಡ್ತಾರೆ. ಇವೆಲ್ಲ ಎಷ್ಟಾಗಿದೆ ಅಂದರೆ 2018ಕ್ಕೆ ಅನ್ವಯ ಆಗ್ತವೆ. ಇವಾಗ ರೀಸೆಂಟ್ ಆಗಿರೋದು ನಾವು ನೋಟ್ಸ್ ಮಾಡ್ಕೋಬೇಕು. ಇವೇ ನಮಗೆ ಬೇಕು ಕೇಳಲ್ಲ ಎಕ್ಸಾಮ್ನಲ್ಲಿ. ಇದನ್ನು ಕೂಡ ರೀಸೆಂಟ್ ಆಗಿರೋದಿಲ್ಲ, ಇದನ್ನು ಕೂಡ 2018ಕ್ಕೆ ಅನ್ವಯ ಆಗ್ತೈತಿ. ಅದ್ರ ಮುಂದಿನ ಏನಿದೆ ನೋಡ್ಕೋಬೇಕು. ಅದ್ರ ಮುಂದಿನ ಇಲ್ಲ ಅಂದರೆ ನಾವು ಇದು ಫಾಲೋ ಮಾಡಿಕೊಂಡು ನೋಡ್ಕೋಬೇಕು. ನೋಡಿರಿ, ಇದು ಮಹಿಳೆಯರ ವಿಭಾಗದೈತೆ. ನೀವು ಒಂದ್ಸರಿ ನೋಡ್ರಿ ಬೇಕಾದರೆ ನೋಡಿಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ರಿ. ಇವಾಗ ನೋಡಿರಿ ಅಭ್ಯಾಸ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಮಧ್ಯಮ ದೂರದ ಓಟದ ಸ್ಪರ್ಧೆಗಳು ಯಾವ್ಯಾವು? ನೋಡಿರಿ 800 ಮೀಟರು 1500 ಮತ್ತು
3000 ಇವೆಲ್ಲ ಏನಂತೀವಿ ನಾವು ದೂರದ ಓಟಗಳು ಅಂತೇಳಿ ಕರಿತೀವಿ. ಇದು ಮಧ್ಯಮ ದೂರದ ಓಟಗಳು ಅಂತೇಳಿ ಕರಿತೀವಿ. ಈಗ ಅತಿ ದೂರದ ಓಟಗಳಂದರೆ ಎಷ್ಟಾಗಿರ್ತೈತೆ ಅಲ್ಲಿ 5000, 10,000, ಅರ್ಧ ಮ್ಯಾರಥಾನ್ ಇವೆಲ್ಲ ಏನು ದೂರದ ವೇಗದ ಓಟಗಳು. ಮಧ್ಯಮ ದೂರದ ಓಟದ ಸ್ಪರ್ಧೆಯಲ್ಲಿ ಆನ್ ಇವನ್ ಮಾರ್ಕ್ ಸ್ಥಿತಿಯಲ್ಲಿರುವಾಗ ಸ್ಪರ್ಧೆಗಳು ಯಾವ ರೀತಿ ಇರಬೇಕು? ಪ್ರಾರಂಭ ಸ್ಥಿತಿಯಲ್ಲಿ ಪ್ರಾರಂಭದ ಗೆರೆಯನ್ನು ಅಥವಾ ಮುಂದಿನ ಗೆರೆಯನ್ನು ಯಾವುದನ್ನು ಕೈಯಿಂದಾಗಲಿ ಕಾಲಿನಿಂದಾಗಲಿ ಮುಟ್ಟಬಾರದು. ಮಧ್ಯಮ ಮತ್ತು ದೂರದ ಓಟಗಳ ಗುಂಪಿನಲ್ಲಿ ಓಡಿಸುತ್ತಾರೆ ಏಕೆ? ಮಧ್ಯಮ ಮತ್ತು ದೂರದ ಓಟಗಳು ಗುಂಪಿನಲ್ಲಿ ಓಡಿಸ್ತಾರೆ ಏಕೆಂದರೆ ಅಲ್ಲಿ ಓಣಿಗಳಿಗಿಂತ ಜನರು ಏನಾಗಿರ್ತಾರೆ, ಕ್ರೀಡಾಪಟುಗಳು ಜಾಸ್ತಿ ಇರ್ತಾರೆ. ಹಾಗಾಗಿ ಅದೇನು ಮಾಡ್ತಾರೆ, ನಾವು ಗುಂಪಿನಲ್ಲಿ ಓಡಿಸ್ತಾರೆ. ಪುರುಷರ ವಿಭಾಗದಲ್ಲಿ ರಾಜ್ಯ ಮಟ್ಟ ದಾಖಲೆ ನಿರ್ಮಿಸಿರುವ ಮಧ್ಯಮ ಮತ್ತು ದೂರದ ಓಟಗಳ ಕ್ರೀಡಾಪಟುಗಳನ್ನು ಹೆಸರಿಸಿದೆ ತೋರಿಸಿದ್ದೀನಲ್ಲ, ಆ ಒಂದು ಕಾಲಮ್ ನೋಡ್ಕೊಂಡಿಲ್ಲಿ ನೀವು ಬರೀಬೇಕಾಗುತ್ತೆ. ಈಗ ಪ್ರಾಕ್ಟಿಕಲ್ ಏನು ಕೊಟ್ಟಿದ್ದಾರೆ ನೋಡಿರಿ. ಪ್ರಾಕ್ಟಿಕಲ್ ನೋಡಿರಿ. ಮೇಲಾಟಗಳಲ್ಲಿ ಕೆಳಗಿನ ಕೌಶಲಗಳನ್ನು ಕಲಿತೀವಿ. ಮಧ್ಯಮ ಮತ್ತು ದೂರದ ಒಂದು ಓಟಗಳಲ್ಲಿ ಕೈ ಮತ್ತು ಕಾಲುಗಳ ಚಲನೆ, ಸೆಮಿ ಕ್ರೌಚ್ ಪ್ರಾರಂಭ ಮತ್ತು ದೇಹದ ಸ್ಥಿತಿ, ಮುಕ್ತಾಯ, ಮಧ್ಯಮ ಮತ್ತು ದೂರದ ಓಟದ ತಂತ್ರಗಳು. ಮೇಲಾಟಗಳು ನಮ್ಮ ದೈಹಿಕ ಮತ್ತು ಮಾನಸಿಕ ಕಾರ್ಯಕ್ಷಮತೆಯನ್ನು ಅಭಿವೃದ್ಧಿಪಡಿಸುವ ಒಂದು ಚಟುವಟಿಕೆಗಳಾಗಿವೆ. ಮೇಲಾಟಗಳಲ್ಲಿ ಓಟಗಳು, ಜಿಗಿತಗಳು, ಎಸೆತಗಳು ಮೊದಲಾದವನ್ನು ಗುರುತಿಸಲಾಗಿದೆ. ಇಲ್ಲಿ ನಾವು ಮಧ್ಯಮ ಮತ್ತು ದೂರದ ಓಟಗಳ ಬಗ್ಗೆ ತಿಳಿಯೋಣ. ಮಧ್ಯಮ ಮತ್ತು ದೂರದ ಓಟಗಳ ವೇಗದ ಮತ್ತು ಕಷ್ಟ ಸಹಿಷ್ಣುತೆ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಮಧ್ಯಮ ದೂರದ ಓಟಗಳು ಓಟದುದ್ದಕ್ಕೂ ತನ್ನ ಸಾಮರ್ಥ್ಯವನ್ನು ಹೇಗೆ ವರ್ಗಾಯಿಸಬೇಕು ಎಂಬುದನ್ನು ತಿಳಿದಿರಬೇಕು. ಒಬ್ಬ ಯಶಸ್ವಿ ಮಧ್ಯಮ ಮತ್ತು ದೂರದ ಓಟಗಾರನು ತಾನು ತಾಳಬದ್ಧವಾಗಿ ಹೆಜ್ಜೆ ಹಾಕುವುದನ್ನು ತಿಳಿದಿರಬೇಕು. ಸ್ಪರ್ಧೆ ವಿವಿಧ ಹಂತಗಳಲ್ಲಿ ಓಡುವಾಗ ಕೈಗಳ ಚಲನೆ ಮತ್ತು ಕಾಲುಗಳ ಚಲನೆಯನ್ನು ಸೂಕ್ತವಾಗಿ ಅಳವಡಿಸಲು ತಿಳಿದಿರಬೇಕು. ಓಡುವಾಗ ಓಟದ ಗತಿ ಬದಲಾಯಿಸುವುದರಿಂದ ದಣಿವು ಏನಾಗ್ತೈತೆ ಉಂಟಾದರೂ ಕೂಡ ಅದನ್ನು ಮಾನಸಿಕ ಮತ್ತು ದೈಹಿಕವಾಗಿ ಸಹಿಸಿಕೊಳ್ಳುವಂತಿರಬೇಕು. ಕೈ ಮತ್ತು ಕಾಲುಗಳ ಚಲನೆ, ಕೈಗಳು ಮತ್ತು ಕಾಲುಗಳ ಚಲನೆ ವೇಗದ ಓಟದಲ್ಲಿ ಚಲಿಸುವಂತೆ ಹಿಂದೆ ಮುಂದೆ ನೇರವಾಗಿ ಚಲಿಸಬೇಕು. ಓಟದ ಉತ್ತಮ ಹಂತದಲ್ಲಿ ಓಟದ ಗತಿಯು ಹೆಚ್ಚಾದಂತೆ ಕೈಗಳ ಚಲನೆಯ ಗತಿಯು ಕೂಡ ಏನಾಗಬೇಕು, ಹೆಚ್ಚಾಗಬೇಕು. ಕಾಲುಗಳ ಚಲನೆ ತನ್ನ ವಿರುದ್ಧ ಕೈಗಳ ಜೊತೆಗೆ ಹಿಂದೆ ಮುಂದೆ ತಾಳಬದ್ಧವಾಗಿ ಚಲಿಸ್ತಾ ಇರಬೇಕು. ಸೆಮಿ ಕ್ರೌಚ್ ಪ್ರಾರಂಭ ಮತ್ತು ದೇಹದ ಸ್ಥಿತಿ. ಆನ್ ಯುವರ್ ಮಾರ್ಕ್ ಆಜ್ಞೆಗೆ ಓಟಗಾರನ ಪ್ರಾರಂಭದ ಗೆರೆಗೆ ಹಿಂದೆ ಬಂದು ತನ್ನ ಬಲಿಷ್ಠವಾದ ಕಾಲಿನ ತುದಿಗಳನ್ನು ಇಡುವುದು. ಸ್ವಲ್ಪ ಮುಂದೆ ಬಾಗಿ ಮೊಣಕಾಲುಗಳನ್ನು ಸ್ವಲ್ಪ ಮಡಚಿ ನಿಲ್ಲುವನು. ಓಟದ ಪ್ರಾರಂಭಕ್ಕೆ ಆಜ್ಞೆ ಸಿಕ್ಕಿದ ತಕ್ಷಣ ಕೈಗಳನ್ನು ಚಲನೆಯಲ್ಲಿ ತೀವ್ರಗೊಳಿಸಬೇಕು ಮತ್ತು ಅದೇ ಸಂದರ್ಭದಲ್ಲಿ ಹಿಂದಿನ ಕಾಲನ್ನು ಮುಂದೆ ತಂದು ಮೊದಲ ಹೆಜ್ಜೆಯನ್ನು ವೇಗವಾಗಿ ಇಟ್ಟು ಓಟವನ್ನು ಮುಂದುವರಿಸಬೇಕು. ಮುಕ್ತಾಯ. ಒಬ್ಬ ಆದರ್ಶ ಓಟಗಾರನು ತನ್ನ ಮುಕ್ತಾಯದ ಸಂದರ್ಭದಲ್ಲಿ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಮುಕ್ತಾಯವನ್ನು ಮಾಡುವನು. ಇದರಲ್ಲಿ ಸ್ವಲ್ಪ ಮುಂದೆ ಬಾಗಿ ಅಂತ್ಯಗೊಳಿಸುವುದು ಸೂಕ್ತ. ಇಲ್ಲಿ ರನ್ ಥ್ರೋ ತಂತ್ರವು ಉತ್ತಮ ಒಂದು ಮುಕ್ತಾಯವಾಗಿರ್ತೈತಿ. ಮಧ್ಯಮ ಮತ್ತು ದೂರದ ಓಟದ ತಂತ್ರಗಳು. ಪೂರ್ವ ಸ್ಥಿತಿಯಂತೆಯೇ ವ್ಯಾಯಾಮಗಳನ್ನು ಮಾಡಬೇಕು. ಸೂಕ್ತವಾದ ಕ್ರೀಡಾ ಉಡುಪುಗಳನ್ನು ಧರಿಸಬೇಕು. ಓಣಿಯ ಆಳ ಅಂಚಿನಲ್ಲಿ ಓಡುವುದು ಸೂಕ್ತ. ವಿವಿಧ ಟ್ರ್ಯಾಕ್ಗಳಲ್ಲಿ ಅನುಗುಣವಾಗಿ ಸೂಕ್ತ ಶೂಗಳನ್ನು ಬಳಸಬೇಕು. ಓಟಗಾರನು ಸಾಧ್ಯವಾದ ಮಟ್ಟಿಗೆ ಮೊದಲನೇ ಓಣಿಯಲ್ಲಿ ಓಡಬೇಕು. ಮಧ್ಯಮ ಅಂತರದ ಓಟದಲ್ಲಿ ಓಟಗಾರನು ಪ್ರಾರಂಭದಲ್ಲಿ ಏನು ಮಾಡ್ತಾನೆ, ಅತ್ಯಂತ ವೇಗವಾಗಿ ಓಡುವುದು ಅಪಾಯಕಾರಿ. ಏಕೆಂದರೆ ಸುಸ್ತಾಗ್ತೈತೆ ಬೇಗ. ಆ ರೀತಿ ಪ್ರಾರಂಭದಲ್ಲಿ ಓಡಬಾರ್ದು. ಏಕೆಂದರೆ ನಂತರ ಓಡುವಾಗ ಶಕ್ತಿಯು ಕೊರತೆಯಿಂದಾಗಿ ಓಟದಲ್ಲಿ ಬೇಗನೆ ದಣಿವಾಗ್ಬೋದು. ಪ್ರಾರಂಭದಲ್ಲಿ ಎಲ್ಲ ಓಟಗಾರರು ಗುಂಪಿನಲ್ಲಿ ಕೂಡಿಕೊಂಡು ಓಡುವುದರಿಂದ ಬೀಳುವ ಸಾಧ್ಯತೆ ಹೆಚ್ಚಿರ್ತೈತೆ. ಆದ್ದರಿಂದ ಓಟಗಾರನು ಒಬ್ಬರಿಗೊಬ್ಬರು ಏನು ಮಾಡಬಾರ್ದು, ತಾಗಿಕೊಂಡು ಓಡುವುದನ್ನು ಬಿಟ್ಟು ದೂರದಿಂದ ಓಡಬೇಕು. ಇನ್ನೊಬ್ಬರನ್ನು ತಳ್ಳಿಕೊಳ್ಳುವುದನ್ನು ತಪ್ಪಿಸ್ಕೊಳ್ಬೇಕು. ಇಷ್ಟೇನಾಯಿತು, ಮಧ್ಯಮ ಮತ್ತು ದೂರದ ಓಟಗಳಾಯಿತು. ಮಧ್ಯಮ ದೂರದ ಓಟಗಳು ಮತ್ತು ರಿಲೇಗಳ ಬಗ್ಗೆ ಏನು ಮಾಡಿವಿ ನಾವು ತಿಳ್ಕೊಂಡಿವಿ. ನೆಕ್ಸ್ಟು ಇಷ್ಟು ಓಟಗಳ ಬಗ್ಗೆ ಆಯಿತು. ಇವಾಗ ಯಾವುದೇ ಒಂದು 9ನೇ ಬುಕ್ಕಲ್ಲಿ 10ನೇ ಬುಕ್ಕಲ್ಲಿ ಓಟಗಳ ಬಗ್ಗೆ ಇಲ್ಲ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಇದು ಹಡಲ್ಸ್ ಒಂದು ಇಲ್ಲೇ ಮುಗಿಸ್ಕೊಂಡ್ಬೇಡ, ಯಾಕೆಂದರೆ ಇದು ಓಟದಾಗೆ ಸೇರ್ತದಲ್ಲ. ಹಾಗಾಗಿ ರಿಲೇನ ಮುಗಿಸಿದ್ದೀವಿ. ಹಡಲ್ಸ್ ಒಂದು ಮುಗಿಸ್ಕೊಂಡ್ರೆ ಓಟಕ್ಕೆ ಸಂಬಂಧಪಟ್ಟಂಥ ಒಂದು ಈ ವಿಷಯ ಏನಾಗ್ತೈತೆ ಮುಗಿತೈತೆ. ಹಾಗಾಗಿ ಇದನ್ನು ಕೂಡ ಇಲ್ಲೇ ಹೇಳ್ಬಿಡ್ತೀನಿ. ಇದಿಷ್ಟು ನೋಡಿಲಿ. ಹಡಲ್ಸ್ ರೇಸ್ ಅಥವಾ ಅಡೆತಡೆ ಓಟಗಳಂತ ಕರಿತೀವಿ. ಈ ಒಂದು ಲೆಸನ್ನಲ್ಲಿ ನಾವು ಹಡಲ್ಸ್ ರಚನೆ, ವಿವಿಧ ಸ್ಪರ್ಧೆಗಳ ವಿವರಗಳು ಮತ್ತು ನಿಯಮಗಳು, ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯ ಮತ್ತು ದಾಖಲೆಗಳ ಬಗ್ಗೆ ತಿಳ್ಕೊತೀವಿ. ಇದು ಓಟಗಳಲ್ಲಿ ಬರುವ ಒಂದು ಸ್ಪರ್ಧೆಯಾಗಿರ್ತೈತೆ. ನೀಳಕಾಯದ ಉದ್ದನೆಯ ಕಾಲುಗಳುಳ್ಳ ಶರೀರ ಇರುವವರು ಸಾಮಾನ್ಯವಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಹಡಲ್ಸ್ ನೋಡ್ರಿ, ಈ
ಅಡೆತಡೆಯನ್ನು ಲೋಹ ಅಥವಾ ಇತರೆ ಸೂಕ್ತ ವಸ್ತುಗಳಿಂದ ಮಾಡ್ತಾರೆ. ಇದರ ತುದಿಯ ಅಡ್ಡಪಟ್ಟಿಯನ್ನು ಮರದಿಂದ ಅಥವಾ ಇತರೆ ಸೂಕ್ತ ವಸ್ತುವಿನಿಂದ ಮಾಡ್ತಾರೆ. ಹಾಗೆಯೇ ಈ ಅಡೆತಡೆಯು 2 ಕಾಲು ಅಥವಾ 2 ಕಂಬಗಳನ್ನು ಆಧಾರವಾಗಿಟ್ಟುಕೊಂಡು 2 ಕಾಲು ಮತ್ತು 2 ಕಂಬಗಳನ್ನು ಆಧಾರವಾಗಿಟ್ಟುಕೊಂಡು ಒಂದು ಆಯತಾಕಾರದ ಚೌಕಟ್ಟಿನಲ್ಲಿ ಇದು ಮಾಡ್ತಾರೆ. ಒಂದೆರಡು ಅಡ್ಡಪಟ್ಟಿಯನ್ನು ಅಳವಡಿಸಿ ಹೆಚ್ಚು ಭದ್ರತೆಗೊಳಿಸ್ತಾರೆ. ಹೆಚ್ಚು ಭದ್ರವಾಗಿ ಮಾಡ್ತಾರೆ. ಇದಕ್ಕೆ ಈ ಅಡೆತಡೆಯ ಎತ್ತರವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲಿಕ್ಕೆ ಬರ್ತಾ ಇರ್ತೈತೆ. ಅಡೆತಡೆಯ ಅಗಲ ಎಷ್ಟಿರ್ತದೆ ಅಂದರೆ 1.18 ಮೀಟರ್ ಇರ್ತೈತೆ. ಅಗಲ 1.18 ಮೀಟರಿಂದ 1.20 ಮೀಟರ್ ಅಗಲ ಇರ್ತೈತೆ. ನೋಡಿರಿ, ತೋರಿಸ್ತೀನಿ ಅಗಲ. ಇದು ನೋಡಿರಿ ಅಗಲ 1.18 1.20 ಮೀಟರ್ ಉದ್ದ ಇರ್ತೈತೆ. ಅಗಲ ಇರ್ತೈತೆ. ಹಡಲ್ಸ್ನ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್. ನೋಡಿರಿ, ಇದು ಎಲ್ಲಿದೆ? ಇದು ನೋಡಿರಿ ಹಡಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೋಡಿರಿ ಹಡಲ್ಸ್ನ ಒಂದು ಪಾದದ ಉದ್ದ ಎಷ್ಟಿರ್ತಂದರೆ 70 ಸೆಂಟಿಮೀಟರ್ಸ್ ಇರ್ತೈತೆ. ನೋಡಿರಿ 70 ಸೆಂಟಿಮೀಟರ್ಸ್. ಹಡಲ್ಸ್ನ ಒಟ್ಟು ತೂಕ ಎಷ್ಟಿರ್ತದೆ ಅಂದರೆ 10 ಕಿಲೋಗ್ರಾಮ್ಗಿಂತ ಕಡಿಮೆ ಇರಬಾರ್ದು. 10 ಕಿಲೋಗ್ರಾಮ್ ಗಂಟ ಇರಬೇಕು. ಅದಕ್ಕಿಂತ ಕಡಿಮೆ ಇರಬಾರ್ದು. ಒಂದು ಸ್ವಲ್ಪ ಮೇಲೆ ಇದ್ರೂ ಕೂಡ ನಡೀತೈತೆ, ಆದರೆ ಕಡಿಮೆ ಇರಬಾರ್ದು. ಹಡಲ್ಸನ್ನು ಅಡ್ಡಪಟ್ಟಿಯ ಅಗಲ ಎಷ್ಟಿರ್ತದೆ ಅಂದರೆ 7 ಸೆಂಟಿಮೀಟರ್ ಇರ್ತೈತೆ. ಹಡಲ್ಸ್ನ ಅಡ್ಡಪಟ್ಟಿಯ ಅಗಲ 7 ಸೆಂಟಿಮೀಟರ್ ಇರ್ತೈತೆ. ಅಡ್ಡಪಟ್ಟಿಯು ದಪ್ಪ ಎಷ್ಟಿರ್ತೈತಿ ಅಂದರೆ 1ರಿಂದ 2.5 ಸೆಂಟಿಮೀಟರ್ ದಪ್ಪ ಇರ್ತೈತೆ. ದಪ್ಪ ಎಷ್ಟಿರ್ತೈತೆ? 1ರಿಂದ 2.5 ಸೆಂಟಿಮೀಟರ್ ದಪ್ಪ ಇರ್ತೈತೆ. ನೋಡಿರಿ, ದಪ್ಪ ಕೊಟ್ಟಿದ್ರೆ 1ರಿಂದ 2.5 ಸೆಂಟಿಮೀಟರ್ ದಪ್ಪ ಇರ್ತೈತೆ. ನೋಡಿರಿ, ಇದು ದಪ್ಪ. ಈ ಅಡ್ಡಪಟ್ಟಿಯ ತುದಿಗಳಲ್ಲಿ ಹಡಲ್ಸನ್ನು ಕಂಬಗಳಿಗೆ ಏನು ಮಾಡ್ತಾರೆ? ಭದ್ರವಾಗಿ ನೆಲೆಗೊಳಿಸ್ತಾರೆ. ಅಡ್ಡಪಟ್ಟಿಗೆ ಬಿಳಿ ಮತ್ತು ಕಪ್ಪು ಬಣ್ಣದ ಪಟ್ಟಿಯನ್ನು ಹಾಕಬೇಕು ಮತ್ತು ಬಿಳಿ ಬಣ್ಣವು ಕನಿಷ್ಠ 22.5 ಸೆಂಟಿಮೀಟರ್ ಅಗಲವಿರುವಂತೆ ಪಟ್ಟಿ 2 ಕೊನೆಯಲ್ಲಿ ಇರಬೇಕು. ಅಡ್ಡಪಟ್ಟಿಗೆ ಬಿಳಿ ಅಥವಾ ಕಪ್ಪು ಪಟ್ಟಿಯನ್ನು ಹಾಕ್ತಾರೆ. ಬಿಳಿ ಬಣ್ಣವು ಕನಿಷ್ಠ 22.5 ಸೆಂಟಿಮೀಟರ್ ಅಗಲವಿರುವಂತೆ ಪಟ್ಟಿಯು 2 ಒಂದು ಕೊನೆಯಲ್ಲಿ ಇರಬೇಕು. ಪ್ರತಿಯೊಂದು ಹಡಲ್ಸನ್ನು ಓಣೆಯಲ್ಲಿ ಇಡುವಾಗ ಇದರ ಪಾದಗಳನ್ನು ಸ್ಪರ್ಧೆಯ ಒಂದು ಪ್ರವೇಶದ 2 ಬದಿಗಳಲ್ಲಿ ಇರಬೇಕು. ಪ್ರತಿಯೊಂದು ಹಡಲ್ಸ್ ಓಣೆಯಲ್ಲಿ ಇಡುವಾಗ ನೋಡಬೇಕಂದ್ರೆ ಅದರ ಪಾದಗಳು ಸ್ಪರ್ಧೆಯ ಪ್ರವೇಶದ 2 ಒಂದು ಬದಿಗಳಲ್ಲಿ ಇರಬೇಕು. ನೋಡಿರಿ, ವಿವಿಧ ಸ್ಪರ್ಧೆಗಳ ವಿವರ. ಇದು ಸ್ಪರ್ಧೆ ನೋಡಿರಿ, 110 ಒಂದು ಹಡಲ್ಸ್ಗೆ. ಒಟ್ಟು ಹಡಲ್ಸ್ನ ಎತ್ತರ ಎಷ್ಟಿರಬೇಕು? ಅದು 1.067 ಹೈಟ್ ಇರಬೇಕು. ಹಡಲ್ಸ್ಗಳು ಎಷ್ಟಿರಬೇಕಂದ್ರೆ ಹಡಲ್ಸ್ಗಳ ಸಂಖ್ಯೆ 10 ಇರಬೇಕು. ಪ್ರಾರಂಭದ ಗೆರೆಯಿಂದ 1ನೇ ಹಡಲ್ಸ್ನ ನಡುವಿನ ಅಂತರ. ಪ್ರಾರಂಭದ ಗೆರೆಯಿಂದ 1ನೇ ಫಸ್ಟ್ ಹಡಲ್ಸ್ಗೆ ಎಷ್ಟಿರಬೇಕಂದ್ರೆ 13.72 ಮೀಟರ್ ಇರಬೇಕು. 2ನೇ ಹಡಲ್ಸ್ ನಡುವಿನ ಅಂತರ. ಮೊದಲನೇ ಹಡಲ್ಸ್ನಿಂದ 2ನೇ ಹಡಲ್ಸ್ ನಡುವಿನ ಅಂತರ ಎಷ್ಟಿರಬೇಕಂದ್ರೆ 9.14 ಮೀಟರ್ ಇರಬೇಕು. ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ ಎಷ್ಟಿರಬೇಕು? 13.72 ಇದ್ದರೆ 2ನೇ ಹಡಲ್ಸ್ಗೆ ಎಷ್ಟಿರಬೇಕಂದ್ರೆ 9.14 ಮೀಟರ್ ಇರಬೇಕು. ಕೊನೆಯ ಹಡಲ್ಸ್ನಿಂದ ಮುಕ್ತಾಯದ ಗೆರೆಗೆ ಎಷ್ಟಿರಬೇಕು? ಕೊನೆಯ ಹಡಲ್ಸ್ನಿಂದ ಮುಕ್ತಾಯದ ಗೆರೆಗೆ ಎಷ್ಟಿರಬೇಕಂದ್ರೆ 14.02 ಮೀಟರ್ ಇರಬೇಕು. ಇದು ಎದಕ್ಕೆ? 110 ಮೀಟರ್ ಹಡಲ್ಸ್ಗೆ. ಇದು ಪುರುಷರಿಗೆ ಇರೋದು ನೋಡಿರಿ, 110 ಮೀಟರ್ ಪುರುಷರಿಗೆ ಇರೋದು. ಈಗ 17 ವರ್ಷದೊಳಗಿನ ಬಾಲಕರಿಗೆ 110 ಮೀಟರ್ ಹಡಲ್ಸ್. ಇದು ಎಷ್ಟಿರ್ತದೆ ನೋಡಿರಿ. ಒಟ್ಟು ಹಡಲ್ಸ್ ಎತ್ತರ ಎಷ್ಟಿರ್ತದೆ ಅಂದರೆ 0.914 ಮೀಟರ್ ಇರ್ತೈತೆ. ಒಟ್ಟು ಎತ್ತರ ಹಡಲ್ಸ್ನ ಎತ್ತರ. ಇಲ್ಲಿ ಕೂಡ 10 ಹಡಲ್ಸ್ ಇರಬೇಕು. ಪ್ರಾರಂಭದಿಂದ 1ನೇ ಹಡಲ್ಸಿಗೆ ಸೇಮ್ ಇದೆ ಮೆಜರ್ಮೆಂಟು. ಹಡಲ್ಸ್ ನಡುವಿನ ಅಂತರ ಇದನ್ನು ಕೂಡ ಸೇಮ್ ಇದೆ. ಇಲ್ಲಿ ಸೇಮ್ ಕೊಟ್ಟರೆ ಸ್ವಲ್ಪ ಎಲ್ಲ ಸೇಮ್ ಇದೆ ನೋಡಿದ್ದು. 3 ಸೇಮ್ ಇದೆ. ಈ ಥರ ಸೇಮ್ ಇದೆ, ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗ್ತೈತೆ. ಇವಾಗ ಪುರುಷರಿಗೆ 400 ಮೀಟರ್, ಅದು 110 ಮೀಟರ್ ಅದು. ಈಗ 400 ಮೀಟರ್ ನೋಡಿರಿ. ಇದು ಹೈಟ್ ಎಷ್ಟಿರ್ತಂದರೆ 0.914 ಇರ್ತೈತೆ. 10 ಹಡಲ್ಸ್ ಇರ್ತವೆ. ಮೊದಲನೇದು 45 ಮೀಟರ್. ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ 45 ಮೀಟರ್. 2ನೇ ಹಡಲ್ಸ್ಗೆ 35 ಮೀಟರ್. ಕೊನೆಯ ಹಡಲ್ಸ್ನಿಂದ 8ನೇಗೆ ಎಷ್ಟಿರ್ತದೆ? 40 ಮೀಟರ್ ಇರ್ತೈತೆ. ಈಗ ಮಹಿಳೆಯರಿಗೆ 100 ಮೀಟರ್ ಹಡಲ್ಸ್ ನೋಡಿರಿ. ಇದು ಹೈಟ್ ಎಷ್ಟಿರಬೇಕಂದ್ರೆ
84 ಮೀಟ್ರ್ ಇರಬೇಕು. 10 ಮೀಟರ್ ಹಡಲ್ಸ್ ಇರ್ತವೆ, 10 ಹಡಲ್ಸ್ ಇರ್ತವೆ. ಪ್ರಾರಂಭದ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ 13 ಮೀಟರ್, ಎರಡನೇ ಹಡಲ್ಸ್ಗೆ 8.50 ಮೀಟರ್, ಕೊನೆಯ ಹಡಲ್ಸ್ನಿಂದ ಎಂಡ್ ಲೈನಿಗೆ 10.50 ಮೀಟರ್. ಈಗ 17 ವರ್ಷದೊಳಗಿನ ಬಾಲಕಿಯರಿಗೆ ನೋಡಿರಿ 100 ಮೀಟರ್ದು ಇದು ಎಷ್ಟಿರಬೇಕು ಹೈಟ್ ಅಂದರೆ ಇಲ್ಲಿ 0.762 ಮೀಟರ್ ಇರಬೇಕು. ಇಲ್ಲಿ 10 ಹಡಲ್ಸ್ ಇರಬೇಕು ಇವರಿಗೂ ಕೂಡ. ಹದಿಮೂರು ಮೀಟರ್ ನೋಡಿರಿ, ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ 13 ಮೀಟರ್, ಎರಡನೇ ಹಡಲ್ಸ್ಗೆ 8.50 ಮೀಟರ್, ಮೂರನೇ ಹಡಲ್ಸ್ಗೆ 10.50 ಮೀಟರ್ ಇರಬೇಕು. ಈಗ ಮಹಿಳಾ ಮತ್ತು ಎಲ್ಲ ವರ್ಗದ ಬಾಲಕಿಯರಿಗೆ 400 ಮೀಟರ್ ಹಡಲ್ಸ್ನಲ್ಲಿ ಎಷ್ಟಿರಬೇಕು ಇದ್ರ ಹೈಟ್ ಅಂದರೆ 0.762 ಇರಬೇಕು. 10 ಹಡಲ್ಸ್ ಇರಬೇಕು. 45 ಮೀಟರ್ ಇರಬೇಕು. ಇದರಿಂದ ಪ್ರಾರಂಭದಿಂದ ಮೊದಲನೇ ಹಡಲ್ಸ್ಗೆ, ಎರಡನೇ ಹಡಲ್ಸ್ಗೆ 35 ಮತ್ತು ಕೊನೆ ಹಡಲ್ಸ್ಗೆ ಎಂಡ್ ಲೈನ್ಗೆ ಎಷ್ಟಿರಬೇಕಂದ್ರೆ 40 ಮೀಟರ್ ಇರಬೇಕು. 14 ವರ್ಷದ ಬಾಲಕ ಮತ್ತು ಬಾಲಕಿಯರಿಗೆ 80 ಮೀಟರ್ ಹಡಲ್ಸು. ಇದು ಎಷ್ಟಿರಬೇಕು ಹೈಟ್ ಅಂದರೆ 0.762 ಮೀಟರ್ ಹೈಟ್ ಇರಬೇಕು. 8 ಹಡಲ್ಸ್ ಇರಬೇಕು. ಇದೇ ಕಡಿಮೆ ಹಡಲ್ಸ್ ಅಂದರೆ ಬಂದೆ ನೋಡಿರಿ. 12 ಮೀಟರ್ ಇರಬೇಕು. ಪ್ರಾರಂಭದ ಗೆರೆಯಿಂದ ಮೊದಲನೇ ಹಡಲ್ಸ್ಗೆ 12 ಮೀಟರು, ಎರಡನೇ ಹಡಲ್ಸ್ಗೆ 8 ಮೀಟರು, ಕೊನೆಯ ಹಡಲ್ಸ್ಗೆ 12 ಮೀಟರ್ ಇರಬೇಕು. ತಿಳಿದಿರಲಿ. ಅಡೆತಡೆ ಓಟದ ಸ್ಪರ್ಧೆಗಳನ್ನು ಈ ಕೆಳ ಕಾಣಿಸಿದ ವರ್ಗಗಳಲ್ಲಿ ಸಂಘಟಿಸಲಾಗುವುದು. 80 ಮೀಟರ್, 100 ಮೀಟರ್, 110 ಮೀಟರ್, 400 ಮೀಟರ್. ಇವೆಲ್ಲ ಒಂದೊಂದು ಸರಿ ನಾವು ಏನು ಮಾಡಬೇಕು, ಒಂದು 4-5 ಸರಿ ರಿವಿಷನ್ ಮಾಡಿದ್ರೆ ಮಾತ್ರ ನೆನಪಿರುತ್ತೆ. ಒಂದೇ ಸರಿ ನೋಡಿಬಿಟ್ಟು ನೆನಪಿರೋದಿಲ್ಲ, ನೋಡ್ಕೊಳ್ರಿ ಒಂದ್ಸರಿ ನೀವು ಭೀ. ಓಣಿಯಲ್ಲಿ ನಿಯಮಗಳು ನೋಡಿರಿ. ಓಣಿಯಲ್ಲಿ ಓಡುವ ಎಲ್ಲ ಓಟಗಾರರು ಮೊದಲಿನಿಂದ ಕೊನೆ ತನಕ ತಮ್ಮ ಓಣಿಯಲ್ಲಿ ಹಡಲ್ಸ್ಗಳ ಮೇಲೆ ಹಾರಿಕೊಂಡು ಹೋಗಬೇಕು. ಯಾವುದೇ ಸ್ಪರ್ಧೆ ಈ ಕೆಳಗೆ ವಿವರಿಸಿರುವ ಯಾವುದೇ ನಿಯಮವನ್ನು ಉಲ್ಲಂಘಿಸಿದರೆ ಆ ಒಂದು ಸ್ಪರ್ಧೆ ಏನು ಮಾಡ್ತೀವಿ, ನಾವು ಅನರ್ಹಗೊಳಿಸ್ತೀವಿ. ಅಡೆತಡೆಯನ್ನು ಹಾರಿಕೊಂಡು ಹೋಗದಿದ್ದರೆ ಅವು ಕೂಡ ಅನರ್ಹ ಆಗ್ತಾನೆ ಅವನು. ಅಡೆತಡೆಯನ್ನು ದಾಟಿಕೊಂಡು ಹೋಗುವ ಸಂದರ್ಭದಲ್ಲಿ ತನ್ನ ಕಾಲನ್ನು ಹಡಲ್ಸ್ಗೆ ಅಡ್ಡಪಟ್ಟಿಯ ಸಮ ಮಟ್ಟದ ಒಂದು ಕೆಳಗೆ ಮುಟ್ಟಿದರೆ, ಅದು ಸೈಡ್ ಹಡಲ್ಸ್ ಮಾಡಿದರೆ ಅಥವಾ ಹಡಲ್ಸನ್ನು ಕೈಯಿಂದ ಅಥವಾ ಕಾಲಿನಿಂದ ಉದ್ದೇಶಪೂರ್ವಕವಾಗಿ ಬೀಳಿಸಿದರೆ ಅಂಥವ್ರು ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾರೆ. PT ಉಷಾ ನೋಡಿರಿ. PT ಉಷಾ ಅವರನ್ನು ಪೂರ್ಣ ಹೆಸರು ಏನಿದೆ ನೋಡಿರಿ, ಪಿಳಿವುಳ್ಳ ಕಂಡಿ ತೆಕ್ಕೆ ಪರ್ಬಿಲ್ ಉಷಾ ಅಂತೇಳಿ. ಪೂರ್ಣ ಹೆಸರು ಪಿಳಿವುಳ್ಳಿ ಕಂಡಿ ತೆಕ್ಕೆ ಪರ್ಬಿಲ್ ಉಷಾ. ಇವರನ್ನು ಪಯ್ಯಾಳಿ ಎಕ್ಸ್ಪ್ರೆಸ್ ಅಂತೇಳಿ ನಾವು ಕರಿತೀವಿ. 27 ವರ್ಷದಲ್ಲಿ 27 ಜೂನ್ 1964ರಲ್ಲಿ ಕೇರಳದ ಪಯ್ಯಾಳಿ ಕುಜಿಕೋಡೆ ಜಿಲ್ಲೆಯಲ್ಲಿ ಏನು ಮಾಡ್ತಾರೆ, ಜನಿಸ್ತಾರೆ. PT ಉಷಾ ಅವರು ಭಾರತ ಪ್ರಸಿದ್ಧ ಕ್ರೀಡಾಪಟು ಆಗಿರ್ತಾರೆ. ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಫೀಲ್ಡ್ ಅಂತೇಳಿ ಕರೀತಾರೆ. ಇವರಿಗೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನ ರಾಣಿ ಅಂತೇಳಿ ಕರೀತಾರೆ. 1976ರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸಿದ ಮಹಿಳೆಯರ ಕ್ರೀಡಾ ಒಂದು ಶಾಲೆಗೆ ಸೇರ್ತಾರೆ ಇವರು. 1979ರಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸ್ತಾರೆ. ಪ್ರಸ್ತುತ ಇವರು ಏನಾಗಿದ್ದಾರೆ ಅಂದರೆ ರೈಲ್ವೆ ಉದ್ಯೋಗಿಯಾಗಿದ್ದು ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಕೇರಳದಲ್ಲಿ ಏನು ಮಾಡಿದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಇವರ ಸಾಧನೆಗಳು ನೋಡಿರಿ. PT ಉಷಾ ಕ್ರೀಡಾ ಸಾಧನೆ ನೋಡಿರಿ. ಉಷಾ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ನಲ್ಲಿ ಭಾಗವಹಿಸಿದಾಗ ಓಂ ನಂಬಿಯರ್ ಉಷಾರವರ ಪ್ರತಿಭೆಯನ್ನು ಗುರುತಿಸ್ತಾರೆ. ಅವರು ಕೋಚ್ ಆಗಿ ಕ್ರೀಡಾ ಜೀವನಕ್ಕೆ ಪೂರ್ತಿ ತರಬೇತಿಯನ್ನು ನೀಡಿದರು. ಇವರು ಜೀವನಕ್ಕೆ ಸ್ಫೂರ್ತಿ ತರಬೇತಿಯನ್ನು ನೀಡ್ತಾರೆ. ಪೂರ್ತಿಯಾಗಿದೆ ಇದು. ಮಾಸ್ಕೋ ಒಲಿಂಪಿಕ್ಸ್ನಲ್ಲಿ ಅವರ ಸಾಧನೆಯನ್ನು ತೋರಿಸ್ತಾರೆ ಇವರು. ಅಲ್ಲೊಂದು ಚಾನ್ಸ್ ಇವರಿಗೆ ಸಿಗ್ತೈತೆ. ನವದೆಹಲಿಯ ಏಷ್ಯಾಡ್ ಒಂದು ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನು ಪಡ್ಕೊಳ್ತಾರೆ. 100 ಮೀಟರ್ ಮತ್ತು 200 ಮೀಟರ್ನಲ್ಲಿ ಇವರೇನು ಮಾಡ್ತಾರೆ, 200 ಮೀಟರ್ನಲ್ಲಿ ಗಳಿಸ್ತಾರೆ ಅಲ್ಲಿ. ಕರಾಚಿಯಲ್ಲಿ 200 ಮೀಟರಲ್ಲಿ ಓಡಿ ವಿನ್ನನ್ನು ಗಳಿಸ್ತಾರೆ ಅಲ್ಲಿ. ಕರಾಚಿಯಲ್ಲಿ ನಡೆದಂಥ ಏಷ್ಯನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ಕೂಡ ಹಾಕಿರ್ತಾರೆ. 400 ಮೀಟರ್ನಲ್ಲಿ ಹೊಸ ದಾಖಲೆಯೊಂದಿಗೆ ಬಂಗಾರದ ಪದಕವನ್ನು ಗಳಿಸ್ತಾರೆ ಇವರು. ಉಷಾ 13 ಬಂಗಾರದ ಪದಕಗಳನ್ನು ATF ಕ್ರೀಡಾಕೂಟದಲ್ಲಿ ಏನು ಮಾಡ್ತಾರೆ, ಗಳಿಸ್ತಾರೆ. ರಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ 400 ಮೀಟರ್ ಹಡಲ್ಸ್ನ ಸ್ಪರ್ಧೆಯಲ್ಲಿ ಸೆಮಿಫೈನಲಲ್ಲಿ ಮೊದಲಿಗರಾಗಿ ಓಟವನ್ನು ಏನು ಮಾಡ್ತಾರೆ, ಮುಕ್ತಾಯ ಮಾಡ್ತಾರೆ. ಆದರೆ ಅಂತಿಮ ಹಂತದಲ್ಲಿ 4ನೇ ಸ್ಥಾನವನ್ನು ಪಡ್ಕೊಳ್ತಾರೆ. 10ನೇ ಏಷ್ಯನ್ ಗೇಮ್ಸ್ ಸಿಯೋಲ್ನಲ್ಲಿ ಏರ್ಪಡಿಸಿದ್ದು ಅದರಲ್ಲಿ PT ಉಷಾ 4 ಬಂಗಾರದ ಪದಕ, 1 ಬೆಳ್ಳಿ ಪದಕ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಗಳಲ್ಲಿ ಗಳಿಸ್ತಾರೆ. ಅವರು 5 ಬಂಗಾರದ ಪದಕಗಳನ್ನು ಏಷ್ಯನ್ ಗೇಮ್ಸ್ನಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲಿ ಹೊಸ ದಾಖಲೆಯನ್ನು ಅವರು ನಿರ್ಮಿಸ್ತಾರೆ.
1985ರಲ್ಲಿ ಜಕಾರ್ತ್ನಲ್ಲಿ 6ನೇ ಏಷ್ಯನ್ ಟ್ರ್ಯಾಕ್ನಲ್ಲಿ ಮತ್ತು ಫೀಲ್ಡ್ ಚಾಂಪಿಯನ್ಶಿಪ್ನಲ್ಲಿ 100 ಮೀಟರ್, 200 ಮೀಟರ್, 400 ಮೀಟರ್, 400 ಮೀಟರ್ ಹಡಲ್ಸ್ ಮತ್ತು 4x400 ಮೀಟರ್ ರಿಲೇ ಹಾಗೂ 4x100 ಮೀಟರ್ ರಿಲೇಯಲ್ಲಿ ಕಂಚಿನ ಪದಕವನ್ನು ಪಡೀತಾರೆ. ಒಂದೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 6 ಪದಕಗಳನ್ನು ಗಳಿಸಿ ಹೆಚ್ಚಿನ ಬಂಗಾರದ ಪದಕಗಳನ್ನು ಗಳಿಸಿದ ಮಹಿಳೆ ಎಂಬ ಬಿರುದು ಕೂಡ ಇವರು ಪಡ್ಕೊಳ್ತಾರೆ. ಉಷಾ 101 ಅಂತಾರಾಷ್ಟ್ರೀಯ ಪದಕಗಳನ್ನು ಪಡೆದಿದ್ದಾರೆ. ನೋಡಿರಿ ಅವ್ರದ್ದು ಚಿತ್ರ. ಈಗ ಪ್ರಶಸ್ತಿಗಳು ಮತ್ತು ಗೌರವಗಳು. 1984ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ. 1985ರಲ್ಲಿ ಜಕಾರ್ತ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಪಟು ಅಂತೇಳಿ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. 1984 ಮತ್ತು 1984ರಿಂದ 87ರವರೆಗೆ ಏಷ್ಯಾದಲ್ಲಿ ಉತ್ತಮ ಕ್ರೀಡಾಪಟು ಅನ್ನುವಂಥ ಒಂದು ಬಿರುದು ಬರ್ತೈತೆ ಇವರಿಗೆ. ಉತ್ತಮ ರೈಲ್ವೆ ಕ್ರೀಡಾಪಟುಗಳಿಗೆ ನೀಡುವಂತಹ ಮಾರ್ಷಲ್ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿದ್ದಾರೆ. ಮಾರ್ಷಲ್ ಟಿಟೋ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಸಿಯೋಲ್ ಏಷಿಯನ್ ಗೇಮ್ಸ್ ಉತ್ತಮ ಅಥ್ಲೆಟ್ ಅಡಿಡಾಸ್ ಗೋಲ್ಡನ್ ಶೂ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. 30 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಕೇರಳ ಕ್ರೀಡಾ ಜರ್ನಲಿಸ್ಟ್ ಪ್ರಶಸ್ತಿ, ಉತ್ತಮ ಅಥ್ಲೆಟ್ ವರ್ಲ್ಡ್ ಟ್ರೋಫಿ ಕೂಡ ಪಡ್ಕೊಂಡಿದ್ದಾರೆ. ಜಾನ್ ಅಕಿ ಬುವಾ 24 ವಯಸ್ಸಿನಲ್ಲಿ ಉಗಂಡದ ಪೊಲೀಸ್ ಕಾನ್ಸ್ಟೇಬಲ್ ಜಾನ್ ಅಕಿ ಬುವಾ 400 ಮೀಟರ್ ಹಡಲ್ಸ್ ಓಟದಲ್ಲಿ ಮ್ಯೂನಿಚ್ ಒಲಿಂಪಿಕ್ನಲ್ಲಿ ದಾಖಲೆಗಳನ್ನು ಸ್ಥಾಪಿಸಿದ ಕ್ರೀಡಾಪಟು ಆಗಿರ್ತಾರೆ ಇವರು. 1972 ಒಲಿಂಪಿಕ್ಸ್ನಲ್ಲಿ ಅಕಿ ಬುವಾ 400 ಮೀಟರ್ ಹಡಲ್ಸ್ ಓಟವನ್ನು 47.82 ಸೆಕೆಂಡ್ಗಳಲ್ಲಿ ಓಡಿ ಶ್ರೇಷ್ಠ ಓಟಗಾರರಾದಂತಹ ರಾಲ್ಫ್ ಮ್ಯಾನ್ ಮತ್ತು ಡೇವಿಡ್ ಹೆಮಾರಿ ಇವರನ್ನು ಅಕಿ ಬುವಾ ಹಿಂದಕ್ಕೆ ಹಾಕಿದರು. ಈ ಸಾಧನೆಗೆ ಸಹಾಯವಾದದ್ದು ಅವರ ಒಂದು ಅದೃಷ್ಟದ ತರಬೇತಿ ವಿಧಾನ ಆಗಿರ್ತೈತೆ. ಉಗಂಡದಲ್ಲಿ ಮಳೆ ಜಾಸ್ತಿ, ನೀರು ನಿಂತ ಮಾರ್ಗದಲ್ಲಿ ಓಡುವುದು ಅಸಾಧ್ಯವೆನಿಸಿದ ಅಕಿ ಬುವಾ ಕಷ್ಟವೆನಿಸಿದ ಗುಡ್ಡಗಳನ್ನು ಓಡ್ತಾಯಿದ್ರು. ಸರಿಯಾದ ಜೊತೆಗಾರ ಸಿಕ್ಕದಿದ್ದಾಗ ಗುಡ್ಡ ಬೆಟ್ಟಗಳಲ್ಲಿ ಜಿಬ್ರಗಳನ್ನು ಏನಾಡ್ತಾಯಿದ್ರು ಬೆನ್ನಾಡ್ತಾಯಿದ್ರು. ನೋಡ್ರಿ, ಇದು ಜಾನ್ ಅಕಿ ಬುವಾ ಅವರ ಒಂದು ಸಾಧನೆ ಆಗಿರ್ತೈತೆ. ಎಡ್ವಿನ್ ಮೋಸೆಸ್ ಮೇರು ಒಲಿಂಪಿಕ್ಸ್ ಚಾಂಪಿಯನ್. ಇವರು ಕ್ರೀಡಾ ಸಂಘಟನಾಕಾರರಾಗಿರ್ತಾರೆ, ತಾಂತ್ರಿಕ ಸಲಹೆಗಾರರಾಗಿರ್ತಾರೆ, ಸುಪ್ರಸಿದ್ಧ ಕ್ರೀಡಾಪಟು ಆಗಿರ್ತಾರೆ. ಇವರು ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟಗಳ ಹಕ್ಕುಗಳ ಬಗ್ಗೆ ಹೋರಾಡಿದಂತಹ ವ್ಯಕ್ತಿಯಾಗಿರ್ತಾರೆ ಇವರು. ನೋಡಿಲಿ ಏನಿವರು ಮಾದಕ ದ್ರವ್ಯ ನಿಷೇಧ ರಹಿತ ಮತ್ತು ಒಲಿಂಪಿಕ್ ಕ್ರೀಡೆ, ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟಗಳ ಹಕ್ಕುಗಳ ಬಗ್ಗೆ ಹೋರಾಡಿದಂಥ ಮಹಾನ್ ವ್ಯಕ್ತಿ ಎಡ್ವಿನ್ ಮೋಸೆಸ್ ಅವರು. ಇಂಜಿನಿಯರಿಂಗ್ ವೃತ್ತಿಯನ್ನು ತೊರೆದು ಸಂಪೂರ್ಣವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾರೆ ಇವರು. ಅಮೆರಿಕದ ಕಾಂಗ್ರೆಸ್ ಸರ್ಕಾರದಿಂದ ಕ್ರೀಡೆಗೆ ಸಂಬಂಧಪಟ್ಟಂತಹ ಅಮೇಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ ಕಾಯ್ದೆಯಲ್ಲಿ ಏನು ಮಾಡ್ತಾರೆ ಇವರು ಜಾರಿಗೆ ತರ್ತಾರೆ. ಇವರ ಅಡಿಯಲ್ಲಿ ಅಮೆರಿಕದ ಕ್ರೀಡಾಪಟುಗಳಿಗೆ ಬೇಕಾದಂಥ ತರಬೇತಿ, ಆರ್ಥಿಕ ಸೌಲಭ್ಯಗಳು ಒದಗಿಸಿಕೊಡ್ತಾರೆ. ಅಮೇಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ನ ಹಣದ ಸೌಲಭ್ಯ ಹಲವು ಕಡೆಗಳಿಂದ ಬರುವಂತೆ ಮಾಡ್ತಾರೆ. ಒಲಿಂಪಿಕ್ ಕಮಿಟಿಯು ಅವರು ನೀಡಿರುವಂತಹ ಉಪಯುಕ್ತ ಸಲಹೆಗಳನ್ನು ಸ್ವೀಕರಿಸುತ್ತದೆ. ಇವರ ಜೊತೆಯಲ್ಲಿ ಮೋಸೆಸ್ ಹೆಲ್ಸಿಂಕಿ ಫಿನ್ಲ್ಯಾಂಡ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನಲ್ಲಿ ಪ್ರಥಮ ವಿಶ್ವ ಚಾಂಪಿಯನ್ನ ಏನು ಮಾಡ್ತಾರೆ ಪಡಿತಾರೆ. ಉತ್ತಮ ಸಾಧನೆ ಕೂಡ ಮಾಡ್ತಾರೆ. ಲಾಸ್ ಏಂಜಲೀಸ್ ಒಲಿಂಪಿಕ್ ಗೇಮ್ಸ್ನಲ್ಲಿ ಪ್ರಾರಂಭೋತ್ಸವದಲ್ಲಿ ಕ್ರೀಡಾ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇವರು ಕ್ರೀಡಾ ಜೀವನದ ಅತ್ಯಂತ ಉತ್ತುಂಗದ ಕ್ಷಣ ಆಗಿರ್ತದೆ. ಕೆಲವು ದಿನಗಳ ನಂತರ 2ನೇ ಒಲಿಂಪಿಕ್ಸ್ ಬಂಗಾರದ ಪದಕವನ್ನು ಕೂಡ ಪಡಿತಾರೆ. ಮೋಸೆಸ್ ಉತ್ತಮ ಆಡಳಿತಗಾರ, ಧೈರ್ಯವಂತ ಮತ್ತು ತಂತ್ರಗಾರ ಹಾಗೂ ಮಾರ್ಗದರ್ಶಕರಾಗಿರ್ತಾರೆ. ಡ್ರಗ್ಸ್ ವಿರುದ್ಧ ಹೋರಾಡಿದ ವ್ಯಕ್ತಿ. ಅವರು ಹಲವು ವರ್ಷಗಳವರೆಗೆ ಅಥ್ಲೆಟಿಕ್ ಕಾಂಗ್ರೆಸ್ ಸದಸ್ಯರಾಗಿಯೂ ಡ್ರಗ್ಸ್ ಟೆಸ್ಟಿನ ಪರೀಕ್ಷೆ ಮೇಲ್ವಿಚಾರಣೆ ಕೂಡ ಇವರು ಮಾಡ್ತಾ ಇರ್ತಾರೆ. ಯಾರು? ಎಡ್ವಿನ್ ಮೋಸೆಸ್. ಈಗ ಪುರುಷರ ಅಡೆತಡೆ ಓಟಗಳ ಒಂದು ಪ್ರಸ್ತುತ ದಾಖಲೆ ನೋಡ್ರಿದು. ಪುರುಷರ ಅಡೆತಡೆ ಓಟದ ಪ್ರಸ್ತುತ ದಾಖಲೆ 110 ಮೀಟರ್. ನೋಡ್ರಿ, ವಿಶ್ವ ಒಂದು ಮಟ್ಟದಲ್ಲಿ ನೋಡ್ರಿ ಎರಿಸ್ ಮೆರಿಟ್ USA ದೇಶದವರು 2012ರಲ್ಲಿ 12.81 ಸೆಕೆಂಡ್ಸಲ್ಲಿ ಓಡಿ ಏನು ಮಾಡ್ತಾರೆ 110 ಮೀಟರ್ ಹಡಲ್ಸಲ್ಲಿ ಸಾಧನೆಯನ್ನು ಮಾಡ್ತಾರೆ ವಿಶ್ವ ಮಟ್ಟದಲ್ಲಿ. ವಿಶ್ವ ಕಪ್ನಲ್ಲಿ ಒಲಿಂಪಿಕ್ನಲ್ಲಿ ಜಿಯಾಂಗ್ ಲುಯಿ ಚೀನಾ ದೇಶದವರು 2004ರಲ್ಲಿ 12.91 ಸೆಕೆಂಡ್ ಓಡಿಸಿ ದಾಖಲೆಯನ್ನು ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಸಿದ್ಧಾಂತ್
ತುಂಗಾಳಾಯಿ ಭಾರತ ದೇಶದವರು 2012ರಲ್ಲಿ ಸಾಧನೆ ಮಾಡ್ತಾರೆ 13.65 ಸೆಕೆಂಡ್ಸಲ್ಲಿ. ರಾಜ್ಯ ಮಟ್ಟದಲ್ಲಿ PT ವಸುದಾಸ್ ಕರ್ನಾಟಕದವರು ಇವರು 1999ರಲ್ಲಿ 14.1ರಲ್ಲಿ ಏನು ಮಾಡ್ತಾರೆ 14.1 ಸೆಕೆಂಡ್ಸ್ ವರೆಗೆ ದಾಖಲೆಯನ್ನು ಮಾಡ್ತಾರೆ. 20 ವರ್ಷದೊಳಗಿನ ಬಾಲಕರು ಸುಮಂತ್ MK ಕರ್ನಾಟಕದವರು ಇವರು 1999ರಲ್ಲಿ ಇದಾಯ್ತಲ್ಲ. ಸುಮಂತ್ MK ಕರ್ನಾಟಕದ 2011ರಲ್ಲಿ ನೋಡಿರಿ 2011ರಲ್ಲಿ 14.1 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. 18 ವರ್ಷದೊಳಗಿನ ಬಾಲಕರು ಮಂಜುನಾಥ್ PM ಕರ್ನಾಟಕದವರು 2012ರಲ್ಲಿ 14.3 ಓಡಿ ಏನು ಮಾಡ್ತಾರೆ ದಾಖಲೆಯನ್ನು ಮಾಡ್ತಾರೆ. ಇವಾಗ 2012 ಅಷ್ಟೇ ಕೊಟ್ಟಿದ್ದಾರೆ. ಇವಾಗ ನಾವು ಸರಿ ಚೆಕ್ ಮಾಡ್ಕೋಬೇಕು ಇವಾಗ ಎಷ್ಟಿದೆ ಅಂಥೇಳಿ. ಇವಾಗ ಪುರುಷರ ಅಡೆತಡೆ ಓಟಗಳಲ್ಲಿ 400 ಮೀಟರ್ದು ನೋಡ್ರಿ. ಇದು ವಿಶ್ವಮಟ್ಟದಲ್ಲಿ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಕೆವಿನ್ ಯಂಗ್ USA ದೇಶದವರು 1992ರಲ್ಲಿ 46.78 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಬರೀತಾರೆ. ಒಲಿಂಪಿಕ್ನಲ್ಲಿ ಕೆವಿನ್ ಯಂಗ್ ಅವರೇ ತಿರ್ಗಾ ಮಾಡ್ತಾರೆ. USA ದೇಶದವರು ಸೇಮ್ ಇದು. ರಾಷ್ಟ್ರಮಟ್ಟದಲ್ಲಿ ಜೋಸೆಫ್ ಅಬ್ರಾಮ್ ಭಾರತ ದೇಶದವರು 2002ರಲ್ಲಿ 49.51 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ KB ತಿಮ್ಮಯ್ಯ ಕರ್ನಾಟಕದವರು ಇವರು 1980ಯಲ್ಲಿ 53 ಸೆಕೆಂಡ್ಸ್ ಓಡಿ ಏನು ಮಾಡ್ತಾರೆ ಇವರು ದಾಖಲೆಯನ್ನು ಮಾಡ್ತಾರೆ. 20 ವರ್ಷದೊಳಗಿನ ಬಾಲಕರು ಜಗದೀಶ್ ಚಂದ್ರ ಕರ್ನಾಟಕದವರು 2013ರಲ್ಲಿ ಓಡಿ 54.1 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಇವರು ಮಾಡ್ತಾರೆ. 14 ವರ್ಷದೊಳಗಿನ ಬಾಲಕರು ಮೋಹನ್ JK ಕರ್ನಾಟಕದವರು ಇವರು 2004ರಲ್ಲಿ 55.4 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ಮಹಿಳೆಯರ ಅಡೆತಡೆ ಓಟಗಳ ಪ್ರಸ್ತುತ ದಾಖಲೆ 100 ಮೀಟರಲ್ಲಿ ನೋಡಿರಿ. ವಿಶ್ವಮಟ್ಟದಲ್ಲಿ ಕೆನ್ ರಾ ಹ್ಯಾರಿಸನ್ USA ದೇಶದವರು 2016ರಲ್ಲಿ 12.20 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. ಒಲಿಂಪಿಕ್ನಲ್ಲಿ ಸ್ಯಾಲಿ ಪಿಯರ್ಸನ್ ಆಸ್ಟ್ರೇಲಿಯಾ ದೇಶದವರು 2012ರಲ್ಲಿ 12.35 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ರಾಷ್ಟ್ರಮಟ್ಟದಲ್ಲಿ ಅನುರಾಧ ಬಿ ಸ್ಟಾಲ್ ಭಾರತ ದೇಶದವರು 2002ರಲ್ಲಿ ಓಡಿ 13.38 ಸೆಕೆಂಡಲ್ಲಿ ದಾಖಲೆಯನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ JGS ಪ್ರಮೀಳಾ ಕರ್ನಾಟಕದವರು 2001 ಇಸ್ವಿಯಲ್ಲಿ ಓಡಿ 13.65 ಸೆಕೆಂಡ್ಸಲ್ಲಿ ಏನು ಮಾಡ್ತಾರೆ ದಾಖಲೆಯನ್ನು ಮಾಡ್ತಾರೆ. 20 ವರ್ಷದೊಳಗಿನ ಬಾಲಕಿಯರು B ಪೂನಮ್ಮ ಕರ್ನಾಟಕದವರು 1998ರಲ್ಲಿ ಓಡಿ 14.1 ಸೆಕೆಂಡ್ಸಲ್ಲಿ ದಾಖಲೆಯನ್ನು ಮಾಡ್ತಾರೆ. 18 ವರ್ಷದೊಳಗಿನ ಬಾಲಕಿಯರು ಮೇಘನಾ ಶೆಟ್ಟಿ ಕರ್ನಾಟಕದವರು 2012ರಲ್ಲಿ 14 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ಎರಡು 2005ರಲ್ಲಿ ನೋಡ್ರಿ 14 ವರ್ಷದೊಳಗಿನ ಬಾಲಕಿಯರು ಪಲ್ಲವಿ ಸುಕುಮಾರ್ ಕರ್ನಾಟಕದವರು ಇವರು 2005ರಲ್ಲಿ 14.6 15.6 ಸಮಯ ಸೆಕೆಂಡ್ಸಲ್ಲಿ ಇಲ್ಲಿ ನೋಡಿ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸಮಯ ಸೆಕೆಂಡ್ಸಲ್ಲಿ ಹೇಳಿದ್ದಾರೆ. ಸೆಕೆಂಡ್ಸಲ್ಲಿ ನೀವು ನೆನಪಿಟ್ಕೊಳ್ಬೇಕು. ಈಗ ಮಹಿಳೆಯರ ಅಡೆತಡೆ ಓಟದ ಒಂದು ದಾಖಲೆ 400 ಮೀಟರ್ದಾಗಿರ್ತದೆ. 100 ಮೀಟರ್ ನೋಡಿದ್ವಲ್ಲ ಮುಂಚೆ. 400 ಮೀಟರ್ದು ವಿಶ್ವಮಟ್ಟದಲ್ಲಿ ಯುವಿವ್ ಪಂಚೆನಕ್ಕಿನ ರಷ್ಯಾ ದೇಶದವರು 2003ರಲ್ಲಿ ಓಡಿ 42 ಸೆಕೆಂಡ್ಸ್ 34 ಸೆಕೆಂಡ್ಸ್ ಓಡಿ 2003ರಲ್ಲಿ ದಾಖಲೆ ಮಾಡ್ತಾರೆ. ಒಲಿಂಪಿಕ್ನಲ್ಲಿ ಮಲೈನಾ ವಾಕರ್ ಜಮೈಕಾ ದೇಶದವರು 42.64 ಸೆಕೆಂಡ್ಸ್ ಓಡಿ 2008ರಲ್ಲಿ ದಾಖಲೆ ಮಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ PT ಉಷಾ ಮಾಡ್ತಾರೆ ನೋಡ್ರಿ. ಇಂಪಾರ್ಟೆಂಟ್ PT ಉಷಾ ಭಾರತದವರು ಇವರು 1984ರಲ್ಲಿ 55.42 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ AK ಉಷಾ ಕರ್ನಾಟಕದವರು 1996ರಲ್ಲಿ 58.9 ಸೆಕೆಂಡ್ಸ್ ಓಡಿ ದಾಖಲೆಯನ್ನು ಮಾಡ್ತಾರೆ. 20 ವರ್ಷದೊಳಗಿನ ಬಾಲಕಿಯರು ಅರ್ಪಿತಾ M ಕರ್ನಾಟಕದವರು 2012ರಲ್ಲಿ 1.03 ಸೆಕೆಂಡ್ಸ್ ಓಡಿ ಏನು ಮಾಡ್ತಾರೆ ದಾಖಲೆಯನ್ನು ಮಾಡ್ತಾರೆ. 18 ವರ್ಷದೊಳಗಿನ ಬಾಲಕಿಯರು ಶಿಲ್ಪಾ ಮಲ್ಗಾಜ್ ಕರ್ನಾಟಕದವರು ಇವರು 2005ರಲ್ಲಿ ಓಡ್ತಾರೆ. ಎಷ್ಟರಲ್ಲಿ ಓಡ್ತಾರೆ ಅಂದರೆ 1.04
0.3 ಸೆಕೆಂಡ್ಸಲ್ಲಿ ಓಡಿ ದಾಖಲೆಯನ್ನು ಮಾಡ್ತಾರೆ. ಈ ಅಧ್ಯಾಯದಲ್ಲಿರುವ ಎಲ್ಲ ದಾಖಲೆಗಳು 2016ಕ್ಕೆ ಸೀಮಿತ. 2016ಕ್ಕೆ ಸೀಮಿತ. ಅವಾಗ ಅಲ್ಲಿ ರೀಸೆಂಟಾಗಿ ಅಂತ ಕೊಟ್ಟಿದ್ರೆ ಇವಾಗ ನಾವೇನು ಅಪ್ಡೇಟ್ ಮಾಡ್ಕೊಳ್ಬೇಕು. ಇವಾಗ ಅಭ್ಯಾಸ ಪ್ರಶ್ನೆಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಬರೆಯಿರಿ. ಪಿ ಟಿ ಉಷಾ ಅವರನ್ನು ಡ್ಯಾಶ್ನೆಸ್ನಿಂದ ಕರಿತೀವಿ, ಕೊಯ್ಯೋಳಿ ಎಕ್ಸ್ಪ್ರೆಸ್ ಅಂತೇಳಿ ಕರಿತೀವಿ. ಜಾನ್ ಅಕಿಬುವಾ ಡ್ಯಾಶ್ ಮೀಟರ್ ಹಡಲ್ಸ್ನಲ್ಲಿ ಒಲಿಂಪಿಕ್ಸ್ನಲ್ಲಿ ದಾಖಲೆಯನ್ನು ಸ್ಥಾಪಿಸಿದ ಕ್ರೀಡಾಪಟು. 400 ಮೀಟರ್ ಹಡಲ್ಸ್ನಲ್ಲಿ ಓಡ್ತಾರೆ ಇವರು. ಎಡ್ವಿನ್ ಜೋಸೆಫ್ ಹೆಚ್ಚು ದಾಖಲೆಗಳನ್ನು ಡ್ಯಾಶ್ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಓಡಿ ಏನು ಮಾಡ್ತಾರೆ, ದಾಖಲೆಯನ್ನು ಮಾಡ್ತಾರೆ. ಎಡ್ವಿನ್ ಮೋಸೆಸ್. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಅಡೆತಡೆಯ ಅಗಲ ಎಷ್ಟು? ಹಡಲ್ಸ್ನ ಅಗಲ ಎಷ್ಟು ಅಂತಂದರೆ 1.18 1.20 ಮೀಟರ್. ಹಡಲ್ಸ್ ತೂಕ ಎಷ್ಟಿರ್ತೈತಿ ಅಂದರೆ 10 kg ಇರಬೇಕು. 10 kgವರೆಗೂ ಇರಬೇಕು, ಕಡಿಮೆ ಇರಬಾರ್ದು. 14 ವರ್ಷದಾಗಿನ ಬಾಲಕ ಬಾಲಕಿಯರಿಗೆ ನಡೆಸಲು ಹಡಲ್ಸ್ ಸ್ಪರ್ಧೆಯ ದೂರ ಎಷ್ಟು? 14 ವರ್ಷದಾಗಿನ ಬಾಲಕ ಮತ್ತು ಬಾಲಕಿಯರಿಗೆ ಎಷ್ಟು ದೂರ ಓಡಿಸ್ತೀವಿ ನಾವು? 80 ಮೀಟರ್ ದೂರ ಓಡಿಸ್ತೀವಿ. 80 ಮೀಟರ್ ಹಡಲ್ಸ್ನ ಓಟವನ್ನು ಓಡಿಸ್ತೀವಿ. ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಹಡಲ್ಸ್ ಸ್ಪರ್ಧೆಯ ದೂರವನ್ನು ತಿಳಿಸಿ. ಮಹಿಳೆ ಪುರುಷರಿಗೆ 110, 100 ಮತ್ತು 400 ಮೀಟರ್ ಹಡಲ್ಸ್ ಕೂಡ ನಾವು ಓಡಿಸ್ತೀವಿ. ಪಿ ಟಿ ಉಷಾರವರ ಪೂರ್ಣ ಹೆಸರೇನು ನೋಡ್ರಿ. ಪಿ ಟಿ ಉಷಾ ಪೂರ್ಣ ಹೆಸರು ಪಿಣ್ಣಿದಾಯಿ. ಅವ್ರ ಹೆಸರು ನೆನಪಿರೋದಿಲ್ಲ ನೋಡ್ರಿ. ಪಿಳವಳ್ಳಿಕಂಡಿ ತೆಕ್ಕೆ ಪರಂಬಿಲ್ ಉಷಾ. ನೆನ್ಪಿಟ್ಕೊಳ್ರಿ. ಪಿಳವಳ್ಳಕಂಡಿ ತೆಕ್ಕೆ ಪರಂಬಿಲ್ ಉಷಾ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಪಿ ಟಿ ಉಷಾ ಪೂರ್ಣ ಹೆಸರಾಯಿತು. ಇವಾಗ ಸಂಕ್ಷಿಪ್ತವಾಗಿ ವಿವರಿಸಿ. ಹಡಲ್ಸ್ ರಚನೆ ಬರೀಬೇಕು, ಹಡಲ್ಸ್ ಸ್ಪರ್ಧೆಯ ನಿಯಮಗಳನ್ನು ಬರೀಬೇಕು, ಪಿ ಟಿ ಉಷಾರವರ ಕ್ರೀಡಾ ಸಾಧನೆಗಳು ಬರೀಬೇಕು. ಈಗ ಹಡಲ್ಸ್ ಪಾದದ ಗರಿಷ್ಠ ಉದ್ದ ನೋಡ್ರಿ. ಗರಿಷ್ಠ ಉದ್ದ ಎಷ್ಟಿತ್ತು? 70 ಸೆಂಟಿಮೀಟರ್ ಇತ್ತು. ಅಡ್ಡ ಪಟ್ಟಿಯ ಅಗಲ ಎಷ್ಟಿತ್ತು? 1 ರಿಂದ 2.5 ಸೆಂಟಿಮೀಟರ್ ಇಟ್ಕೊಳ್ರಿ. ಹಡಲ್ಸ್ ಅಡ್ಡಪಟ್ಟಿಯ ದಪ್ಪ ಎಷ್ಟಿತ್ತು? ಇದು ನೋಡ್ರಿ. ಇದು ಜೋಡಿಸೋಣ, ಸ್ವಲ್ಪ ಮಿಸ್ಟೇಕ್ ಆಯ್ತು ನೋಡ್ರಿ. ಹಡಲ್ಸ್ ಪಾದದ ಗರಿಷ್ಠ ಉದ್ದ ಇದು ಎಷ್ಟಿದೆ? ಇದು 70 ಸೆಂಟಿಮೀಟರ್ ಇದೆ. ಹಡಲ್ಸ್ ಅಡ್ಡಪಟ್ಟಿಯ ಅಗಲ ಮಹಿಳೆಯರ ಪುರುಷರ ನೋಡ್ರಿ, ಒಂಥರ ತಲೆ ಓಡ್ತಾ ಇಲ್ಲ ನೋಡ್ರಿ. ಹಡಲ್ಸ್ ಪಾದದ ಗರಿಷ್ಠ ಉದ್ದ ಎಷ್ಟಿರ್ತೈತೆ? ಇದು 7 ಸೆಂಟಿಮೀಟರ್ ಇರ್ತೈತೆ. ಹಡಲ್ಸ್ ಪಟ್ಟಿಯ ಅಗಲ, ಹಡಲ್ಸ್ ಅಡ್ಡಪಟ್ಟಿಯ ಅಗಲ 7 ಸೆಂಟಿಮೀಟರು. ಗೊತ್ತಿರೋದು ಆ ಕಡೆ. ಹಡಲ್ಸ್ ಅಡ್ಡಪಟ್ಟಿಯ ಅಗಲ ಎಷ್ಟಿರ್ತದೆ? 7 ಸೆಂಟಿಮೀಟರ್ ಇರ್ತೈತೆ. ಹಡಲ್ಸ್ ಅಡ್ಡಪಟ್ಟಿಯ ದಪ್ಪ ಎಷ್ಟಿರ್ತದೆ ಅಂದರೆ 1 ರಿಂದ 2.5 ಸೆಂಟಿಮೀಟರ್ ಇರ್ತೈತೆ. ಆಮೇಲೆ ಮಹಿಳೆಯರ 400 ಮೀಟರ್ ಹಡಲ್ಸ್ ಎತ್ತರ ಎಷ್ಟಿರ್ತದೆ ಅಂದರೆ 0.762 ಮೀಟರ್ ಇರ್ತೈತೆ. ಹಾಗೆ ಹಡಲ್ಸ್ ಅದು ದಪ್ಪ ಗರಿಷ್ಠ ಇದು ಬಂತು ನೋಡ್ರಿ. ಇವಾಗ ಎರಡು ಕನ್ಫ್ಯೂಸ್ ಆಗ್ತದವ. 7 ಮತ್ತು 7 ಗರಿಷ್ಠ ದಪ್ಪ ಬಂದರೆ ಅದು 70 ಸೆಂಟಿಮೀಟರ್. ಅಡ್ಡಪಟ್ಟಿ ಅಗಲ ಅಂತ ಬಂದರೆ ಅದು 7 ಸೆಂಟಿಮೀಟರ್. ಅಡ್ಡಪಟ್ಟಿಯ ಅಗಲ ಅಂತ ಬಂದರೆ ಅದು 7 ಸೆಂಟಿಮೀಟರ್. ಗರಿಷ್ಠ ಉದ್ದ ಅಂತ ಬಂದರೆ ಅದು 70 ಸೆಂಟಿಮೀಟರ್. ಮತ್ತು ಹಡಲ್ಸ್ ಪಟ್ಟಿಯ ದಪ್ಪ ಅಂತ ಬಂದರೆ ಇದು ಮಹಿಳೆಯರ 400 ಮೀಟರ್ ಹಡಲ್ಸ್ ಇರ್ತಾರೆ ಅಂದರೆ ಇದು ಕರೆಕ್ಟಾಗಿದೆ, ನೆನ್ಪಿಟ್ಕೊಳ್ಬೇಕು. ವಿಡಿಯೋ ಲೆಂದಿ ಆಗ್ತದೆ, ಅದಕ್ಕೆ ಒಂಥರ ಬೋರ್ ಹೊಡಿತೈತೆ. ಇದನ್ನು ಮುಗಿಸ್ಬಿಟ್ರೆ ಮುಗಿತೈತೆ ನೋಡ್ರಿ. ಈಗ ಅಡೆತಡೆ ಓಟದ ಒಂದು ಪ್ರಾಯೋಗಿಕ ವಿಭಾಗ ನೋಡ್ರಿ. 8 ಮತ್ತು 9ನೇ ತರಗತಿಯಲ್ಲಿ ಏನು ಮಾಡಿದ್ವಿ, ಇದ್ರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಈಗ ದೀರ್ಘಾಂತರಗಳ ಓಟಗಳನ್ನು ಎತ್ತರ ಜಿಗಿತ, ತ್ರಿವಿಧ ಜಿಗಿತ ಮತ್ತು ಬರ್ಜಿ ಎಸೆತ ಕೌಶಲವನ್ನು ಕಲಿತಿದ್ದೇವೆ. ಈಗ ಈ ತರಗತಿಯಲ್ಲಿ ನಾವು ಅಡೆತಡೆ ಓಟ ಅಥವಾ ನಡಿಗೆ ಅಥವಾ ಡಿಸ್ಕಸ್ ಎಸೆತಗಳ ಕೌಶಲವನ್ನು ಕಲಿಯೋಣ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಇದು ನೋಡ್ರಿ ಪ್ರಾರಂಭದಲ್ಲಿ
ಏನೇನು ಕಲಿಬೋದು ಅಂತ ಕೊಟ್ಟಿದ್ದಾರೆ. ಈಗ ಅಡೆತಡೆ ಓಟಕ್ಕಾಗಿ ಪ್ರಾರಂಭದ ತಂತ್ರ ಯಾವ ರೀತಿ ಮಾಡಬೇಕಂತ ನೋಡಿರಿ. ವೇಗದ ಓಟದಲ್ಲಿ ಉಪಯೋಗಿಸುವಂತೆ ಅಡೆತಡೆ ಓಟದಲ್ಲಿಯೂ ಕ್ರೌಚ್ ಭಂಗಿಯಲ್ಲಿ ಬ್ಲಾಕ್ ಉಪಯೋಗಿಸಿ ಪ್ರಾರಂಭ ಮಾಡಬೇಕು ಮತ್ತು ಉತ್ತಮ ವೇಗದೊಂದಿಗೆ ಏನು ಮಾಡಬೇಕು, ಪ್ರಾರಂಭಿಕ ಗೆರೆಯಿಂದ ಮೊದಲನೇ ಅಡೆತಡೆಗೆ ಕಡೆಗೆ ಓಡಬೇಕು. ಈಗ ಪ್ರಾರಂಭದಿಂದ ಮೊದಲನೇ ಅಡೆತಡೆಗೆ ಓಡುವುದು. ಅಡೆತಡೆ ಓಟಗಾರನು ಪ್ರಾರಂಭದ ಗೆರೆಯಿಂದ ಮೊದಲನೇ ಅಡೆತಡೆಗೆ ತಲುಪಲು ಸಾಮಾನ್ಯವಾಗಿ 8 ಹೆಜ್ಜೆಗಳನ್ನು ಇಡಬೇಕು. ನೋಡಿ, 8 ಹೆಜ್ಜೆಗಳಲ್ಲಿ ಅವನು ಮುಟ್ಟಬೇಕು. ಸಾಮಾನ್ಯ ನೆಗೆತ ನೋಡಿರಿ. ಸಾಮಾನ್ಯ ಓಟಗಾರನು ಹಡಲ್ಸ್ ಹಿಂದೆ ಸುಮಾರು 1.50 ಮೀಟರ್ನಿಂದ 1.70 ಮೀಟರ್ನಷ್ಟು ದೂರದಲ್ಲಿ ನೆಗೆಯಬೇಕು. ಇದು ಸಾಮಾನ್ಯ ಓಟಗಾರ ಇಷ್ಟು ಜಿಗಿಬೇಕು. ಪ್ರಾರಂಭಿಕ ಗೆರೆಯಿಂದ ಆತ ಓಟವನ್ನು ಪ್ರಾರಂಭಿಸಿದಾಗ ಆತನ ಟೇಕ್ ಆಫ್ ತೆಗೆದುಕೊಳ್ಳುವ ಕಾಲಿನ ಪಾದವು ಟೇಕ್ ಆಫ್ ಗೆರೆ ಏನು ಮಾಡಬೇಕು, ತಲುಪಬೇಕು. ಟೇಕ್ ಆಫ್ ತೆಗೆದುಕೊಳ್ಳುವ ಕಾಲಿನ ಪಾದವು ಅಡೆತಡೆ ಹಿಂದೆ ಎಲ್ಲಿ ಊರಲಾಗುತ್ತಿದೆ ಅಂತೇಳಿ ಅವ್ರು ಗುರುತು ಮಾಡ್ಕೋಬೇಕು. ಸೂಕ್ತವಾದ ಟೇಕ್ ಆಫ್ ತೆಗೆದುಕೊಳ್ಳುವ ಸಂಬಂಧ ಓಟಗಾರನು ತನ್ನ ಹೆಜ್ಜೆಯ ಅಂತರವನ್ನು ಸೂಕ್ತ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಬೇಕು. ಮೊದಲನೇ ಹಡಲ್ಸ್ಗೆ ಭಾಳ ಹತ್ತಿರ ಹೋಗಿ ಟೇಕ್ ಆಫ್ ತೆಗೆದುಕೊಳ್ಬಾರ್ದು. ಅದರಿಂದ ಓಟಗಾರ ಹಡಲ್ಸ್ ಮೇಲೆ ಬಹಳ ಎತ್ತರಕ್ಕೆ ಜಿಗಿಯುವಂತಾಗ್ತೈತೆ. ಆ ರೀತಿ ದೂರದಿಂದ ಸ್ವಲ್ಪ ತಗೊಳ್ಕೋಬೇಕು. ಮುಂದಿನ ಕಾಲನ್ನು ಓಡುವ ದಿಕ್ಕಿನಲ್ಲಿ ನೇರವಾಗಿ ಚಲಿಸುತ್ತಾ ಮೊಣಕಾಲನ್ನು ಮಡಚಿ ಮೇಲೆತ್ತುವುದರೊಂದಿಗೆ ಟೇಕ್ ಆಫ್ ತೆಗೆದುಕೊಳ್ಳುತ್ತಾ ಏನು ಮಾಡಬೇಕು, ಟೇಕ್ ಆಫ್ ತೆಗೆದುಕೊಳ್ಳೋದನ್ನು ಮರಿಬಾರ್ದು. ನೋಡಿರಿ, ಒಂದು ಚಿತ್ರಣ ತೋರಿಸಿದ್ದಾರೆ. ಈ ರೀತಿ ಜಿಗಿಬೇಕು. ಅಡೆತಡೆ ದಾಟುವುದು. ಅಡೆತಡೆ ಓಟದಲ್ಲಿ ಓಟಗಾರನು ವೇಗವಾಗಿ ಓಡುತ್ತಾ ದೇಹವನ್ನು ಮುಂದಕ್ಕೆ ಬಾಗಿಸುತ್ತಾ ಹಡಲ್ಸ್ ಮೇಲೆ ದಾಟುವುದು. ಅತಿ ಎತ್ತರಕ್ಕೆ ಹಾರದೆ ಎಷ್ಟು ಬೇಕೋ ಅಷ್ಟು ಎತ್ತರದಲ್ಲಿ ದಾಟಬೇಕು. ನಾವು ಎಷ್ಟು ಇಟ್ಟಿದ್ದೇನೆ ಅಷ್ಟರಲ್ಲಿ ಹರಿದ್ರೆ ಸಾಕು, ತುಂಬ ಎತ್ತರದಲ್ಲಿ ಹಾರಬಾರ್ದು. ಮುಂದಿನ ಕಾಲು ಹಡಲ್ಸನ್ನು ದಾಟುವಾಗ ಅದರ ವಿರುದ್ಧ ಕೈಯಿಂದ ಅಂದರೆ ಬಲಗಾಲಿಗೆ 2ಕ್ಕೆ ಎಡಗಾಲಿನ ಬಲಕ್ಕೆ ಕಾಲಿನ ಬೆರಳುಗಳನ್ನು ಮುಟ್ಟುವಂತೆ ಮುಂದಕ್ಕೆ ಚಾಚಬೇಕು. ಇದು ಓಟಗಾರನು ತನ್ನ ಆಯ ತಪ್ಪುವುದನ್ನು ಏನು ಮಾಡ್ತೈತೆ, ತಡಿತೈತೆ. ಈಗ ಹಿಂದಿನ ಕಾಲಿನ ಚಲನೆ ಮತ್ತು ಲ್ಯಾಂಡಿಂಗ್. ಹಡಲ್ಸನ್ನು ದಾಟಿದೊಡನೆ ವೇಗವಾಗಿ ಮುಂದಿನ ಕಾಲನ್ನು ನೆಲದ ಮೇಲಿಡಲು ಪ್ರಯತ್ನ ಪಡಬೇಕು. ನೆಲವನ್ನು ಪಾದದ ಮಧ್ಯಭಾಗದಲ್ಲಿ ಸ್ಪರ್ಶಿಸಬೇಕು. ಹಿಮ್ಮಡಿಯಾಗಲಿ ಅಥವಾ ಸಂಪೂರ್ಣ ಪಾದವನ್ನೂರಿ ಅಲ್ಲ. ಮುಂದಿನ ಕಾಲು ನೆಲವನ್ನೂರುವ ಹೊತ್ತಿಗೆ ಹಿಂದಿನ ಕಾಲಿನ ಮೊಣಕಾಲು ಓಟಗಾರನ ದೇಹದ ಮುಂದೆ ಬಂದು ಏನು ಮಾಡಬೇಕು, ಎತ್ತಿ ಹಿಡಿದಂತೆ ತರಬೇಕು. ಹಿಂದಿನ ಕಾಲನ್ನು ಅಡೆತಡೆ ಮೇಲಿಂದ ಮುಂದೆ ತರುವಾಗ ಕಾಲನ್ನು ಐ ಮಾದರಿಯಲ್ಲಿ ಮಡಚಿ ಮೇಲು ದೇಹಕ್ಕೆ ಲಂಬ ಕೋನವಾಗುವಂತೆ ಮಾಡಬೇಕು. ಲಂಬ ಕೋನ ಆಗಿದೆ ನೋಡಿರಿ, ಲಂಬ ಕೋನ ಆಗಿದೆ ನೋಡಿರಿ. ಈ ಭಂಗಿಯಲ್ಲಿ ಕಾಲು ಚಲಿಸಿದಾಗ ಅಡೆತಡೆ ಅಡ್ಡಪಟ್ಟಿಯ ಮೇಲೆ ಏನಾಗ್ತದೆ, ಸವರದಂತೆ ಮುಂದೆ ತರಬೇಕು. 2 ಅಡೆತಡೆಗಳ ನಡುವಿನ ಓಟ. ಅಡೆತಡೆಗಳ ನಡುವೆ ಗರಿಷ್ಠ ವೇಗದಲ್ಲಿ ಓಡಬೇಕು. ಹಡಲ್ಸ್ಗಳ ನಡುವೆ 3 ಹೆಜ್ಜೆಯನ್ನು ಇಡಬೇಕು. ಮೊದಲನೇ ಹೆಜ್ಜೆ ಚಿಕ್ಕದಾಗಿ ಇಡದೆ ಆದಷ್ಟು ಉದ್ದವಾಗಿರುವಂತೆ ನೋಡಿಕೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ಹಡಲ್ಸ್ಗೆ ತಲುಪಲು ಕಷ್ಟವಾಗ್ತದೆ. ಹಾಗಾಗಿ ಉದ್ದದಲ್ಲಿ ಇಡಬೇಕು. ಮೊದಲನೇ ಹೆಜ್ಜೆ ನೇರವಾಗಿ ಓಡುವ ದಿಕ್ಕಿನಲ್ಲಿ ಇಡಬೇಕು. ಈ ರೀತಿ ಹಡಲ್ಸ್ಗೆ ನಾವು ನೋಡ್ತೀವಿ. ಈಗ ನೆಕ್ಸ್ಟ್ ನಡಿಗೆ ಇದೆ. ನಡಿಗೆ ಲೆಸನ್. ನಡಿಗೆ ಕೂಡ ಇದರಲ್ಲೇ ಆ್ಯಡ್ ಮಾಡಿಬಿಡೋಣ. ಯಾಕೆಂದರೆ ಇದು ಕೂಡ ಓಟಗಳಲ್ಲಿ ಬರುವಂಥ ಒಂದು ಪ್ರಕಾರ ಆಗಿರ್ತೈತೆ. ನೋಡಿಲ್ಲಿ ವಾಕಿಂಗ್ ರೇಸ್ ಅಂತ ಕರಿತೀವಿ ಅಥವಾ ನಡಿಗೆ ಸ್ಪರ್ಧೆ ಅಂತ ಕರಿತೀವಿ. ಇಲ್ಲಿ ವಿವಿಧ ಸ್ಪರ್ಧೆಗಳು, ಸ್ಪರ್ಧೆಯ ಮೂಲ ನಿಯಮಗಳು ಮತ್ತು ಅಕ್ರಮಗಳು, ದಾಖಲೆಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಇವೆಲ್ಲದ್ರ ಬಗ್ಗೆ ತಿಳ್ಕೊತೀವಿ ಒಂದು ಲೆಸನಲ್ಲಿ. ಸುಮಾರು 400 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ಸ್ಪರ್ಧೆ ಪ್ರಾರಂಭ ಆಯಿತು. ನಡಿಗೆ ಸ್ಪರ್ಧೆಯಲ್ಲಿ ಪ್ರಾರಂಭ ಆಯಿತು ಅಂದರೆ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಯ್ತದೆ. 1904ರಲ್ಲಿ ಪ್ರಥಮ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಡೆಕತ್ಲಾನ್ ಸ್ಪರ್ಧೆಯಲ್ಲಿ 882 ಅಂತರದ ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸಿದರು. 1904ರಲ್ಲಿ ಪ್ರಥಮ ಬಾರಿಗೆ ಏನು ಮಾಡ್ತಾರೆ, ಒಲಿಂಪಿಕ್ನಲ್ಲಿ ಡೆಕತ್ಲಾನ್ ಸ್ಪರ್ಧೆಯಲ್ಲಿ 882 ಅಂತರದ ನಡಿಗೆ ಸ್ಪರ್ಧೆಯನ್ನು ಪ್ರಾರಂಭಿಸ್ತಾರೆ. ನಂತರ 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ಏನು ಮಾಡ್ತಾರೆ, ನಡೆಸ್ತಾರೆ. ಅಧಿಕೃತವಾಗಿ ಅಲ್ಲ, ಇದು ಅನಧಿಕೃತವಾಗಿ. 1906ರಲ್ಲಿ ಅನಧಿಕೃತವಾಗಿ 3000 ಮೀಟರ್ ನಡಿಗೆಯನ್ನು ನಡೆಸಲಾಯಿತು. 1904ರಲ್ಲಿ ಅಧಿಕೃತವಾಗಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ 1500 ಮೀಟರ್ ಮತ್ತು 10 ಮೈಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಈ ಎರಡೂ ಸ್ಪರ್ಧೆಗಳಲ್ಲಿ ಗ್ರೇಟ್ ಬ್ರಿಟನ್ನ
ಜಾರ್ಜ್ ಲಾಮರ್ ಏನಾಗ್ತಾರೆ ಗೆದ್ದಿದ್ದಾರೆ. 1500 ಮತ್ತು 10 ಮೈಲಿ ಸ್ಪರ್ಧೆಯಲ್ಲಿ ನಡಿಗೆ ಸ್ಪರ್ಧೆಯಲ್ಲಿ ಗ್ರೇಟ್ ಬ್ರಿಟನ್ನ ಜಾರ್ಜ್ ಲಾರ್ಮರ್ ಅವರು ಏನಾಗ್ತಾರೆ ವಿನ್ ಆಗ್ತಾರೆ. ನಂತರ 1932ರಲ್ಲಿ ನಡಿಗೆ ಸ್ಪರ್ಧೆಯ ಅಂತರವನ್ನು ಪುರುಷರಿಗೆ 50 ಕಿಲೋಮೀಟರ್ಗೆ ನಿಗದಿಪಡಿಸ್ತಾರೆ. ತದನಂತರ ಏನು ಮಾಡ್ತಾರೆ ಅಂದರೆ ನಡಿಗೆ ಸ್ಪರ್ಧೆಯ ಅಂತರವನ್ನು 1932ರಲ್ಲಿ ಪುರುಷರಿಗೆ 50 ಕಿಲೋಮೀಟರ್ಗೆ ನಿಗದಿ ಮಾಡ್ತಾರೆ. 1992ರ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರಿಗೆ ಏನು ಮಾಡ್ತಾರೆ 10 ಕಿಲೋಮೀಟರ್ ನಡಿಗೆಯನ್ನು ಸೇರಿಸ್ತಾರೆ. ಪುರುಷರಿಗೆ ಕಡಿಮೆ ಮಾಡಿದ್ರು ಮಹಿಳೆಯರಿಗೆ ಏನು ಮಾಡ್ತಾರೆ 10 ಕಿಲೋಮೀಟರ್ ನಡಿಗೆಯನ್ನು ಏನು ಮಾಡ್ತಾರೆ ಸೇರಿಸ್ತಾರೆ. ನಂತರ 2000ರಲ್ಲಿ ಈ ಅಂತರವನ್ನು 20 ಕಿಲೋಮೀಟರ್ ಆಗಿ ಏನಾಗ್ತೈತೆ ಮಾರ್ಪಾಡಾಗ್ತೈತೆ. 10 ಕಿಲೋಮೀಟರ್ ಸೇರಿಸಿದ್ರಲ್ಲ ಅದನ್ನು ತದನಂತರ ಏನಾಗ್ತದೆ 20 ಕಿಲೋಮೀಟರ್ ನಡಿಗೆಯಾಗಿ ಮಾರ್ಪಾಡಾಗ್ತೈತೆ. ಸ್ಪರ್ಧೆಯ ಮೂಲ ನಿಯಮಗಳು: ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಹಿಂದಿನ ಕಾಲನ್ನು ತೆಗೆದು ಮೊದಲು ಮುಂದಿನ ಕಾಲು ಒಂದು ಕ್ಷಣವಾದರೂ ನೆಲದ ಸಂಪರ್ಕವನ್ನು ಹೊಂದಿರಬೇಕು. ಹಿಂದಿನ ಕಾಲು ತೆಗೆದು ಮುಂದಿಡ್ತಾ ಇದ್ದೀವಲ್ಲ, ಹಿಂದಿನ ಕಾಲನ್ನು ತೆಗೆದು ಮುಂದಿಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಏನು ಮಾಡಬೇಕು, ಒಂದು ಕ್ಷಣವಾದರೂ ನೆಲದ ಸಂಪರ್ಕವನ್ನು ಹೊಂದಿರಬೇಕು. ಶರೀರ ನೆಟ್ಟಾಗಿ ಇರಬೇಕು. ಇಲ್ಲಿ ಮೊಣಕಾಲುಗಳು ಬೆಂಡ್ ಆಗಬಾರ್ದು, ಸ್ಟ್ರೇಟ್ ಆಗಿರಬೇಕು. ಏನು ಮುಂದೆ ನೋಡ್ಕೊಂಡು ಏನು ಮಾಡಬೇಕು, ಇಲ್ಲಿ ಶರೀರ ನೇರವಾಗಿ ಹಿಡ್ಕೊಂಡು ನಡಿಬೇಕಿದು. ಈಗ ನಿಯಮಗಳು ಹೆಂಗಿರ್ತದೆ ನೋಡಿರಿ. ಹಿಂದಿನ ಕಾಲನ್ನು ತೆಗೆದು ಇದಾಯಿತು. ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಬದಲಾಗಬಾರ್ದು, ಒಂದೇ ರೀತಿಯಲ್ಲಿ ಇರಬೇಕಿದು. ಒಂದೊಂದು ಕಡೆ ಒಂದೊಂದು ಶೈಲಿಯಲ್ಲಿ ಒಂದೊಂದು ಥರ ನಡಿಬಾರ್ದಿದ್ರು. ಸ್ಪರ್ಧೆಯ ಕಾಲು ನೇರವಾಗಿರಬೇಕು, ಮೊಣಕಾಲು ನೇರವಾಗಿರಬೇಕು, ಮಂಡಿ ಕೂಡ ಮಡಿಸ್ಬಾರ್ದು. ಅನರ್ಹ ಯಾವಾಗ ಬಳಸ್ತಾರೆ ಅಂತಂದ್ರೆ ನೋಡಿರಿ, ನಡಿಗೆಯ ಶೈಲಿ ಅಥವಾ ನಡೆಯುವ ಕ್ರಮ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅವಾಗ ಏನು ಮಾಡ್ತಾರೆ, ನಿಮಗೆ ಅನರ್ಹಗೊಳಿಸ್ತಾರೆ. ನಡಿಗೆಯ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು. ನಡಿಗೆಯ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು, ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು ಮತ್ತು ಕಾಲನ್ನು ನೇರಗೊಳಿಸದಿರುವುದು. ನಡಿಗೆ ತೀರ್ಪುಗಾರರು ಸ್ಪರ್ಧಿಗಳ ನಡಿಗೆ ಶೈಲಿಯ ಉಲ್ಲಂಘನೆಯಲ್ಲಿ ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಈ ಸ್ಪರ್ಧೆಗೆ ಎಚ್ಚರಿಕೆಯನ್ನು ನೀಡಬೇಕು. ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಗಳನ್ನು ಬೇರೆ ಬೇರೆ ತೀರ್ಪುಗಾರರಿಂದ, ಒಬ್ಬನಿಂದ ಎಲ್ಲ ಬೇರೆ ಬೇರೆ ತೀರ್ಪುಗಳನ್ನು ಪಡೆದಿದ್ದರೆ ಅಂಥ ಸ್ಪರ್ಧೆಯನ್ನು ಏನು ಮಾಡ್ತಾರೆ, ಅನರ್ಹಗೊಳಿಸ್ತಾರೆ. ನಡಿಗೆ ಸ್ಪರ್ಧೆಯು ಗಾಳಿಯಲ್ಲಿ ತೇಲುವುದು ಅಥವಾ ಓಡುವುದು, ನೆಲದ ಸಂಪರ್ಕ ಇಲ್ಲದಿರುವುದು ಅಥವಾ ಕಾಲನ್ನು ನೇರಗೊಳಿಸದಿರುವುದನ್ನು ನಡಿಗೆ ತೀರ್ಪುಗಾರರು ಸ್ಪರ್ಧಿಗಳ ನಡಿಗೆ ಶೈಲಿಯ ಉಲ್ಲಂಘನೆಯನ್ನು ಕಣ್ಣಿನಿಂದ ಗಮನಿಸಿ ನೋಡಿ ಅವಲೋಕಿಸಿದ ನಂತರ ಆ ಸ್ಪರ್ಧೆಗೆ ಎಚ್ಚರಿಕೆ ನೀಡಬೇಕು. ಎಚ್ಚರಿಕೆ ನೀಡಬೇಕು. ಒಬ್ಬ ಸ್ಪರ್ಧಿಯು 3 ಎಚ್ಚರಿಕೆಗಳನ್ನು ಏನಾದರೂ ಮಾಡಿಕೊಂಡ್ರೆ, 3 ಎಚ್ಚರಿಕೆ ತಗೊಂಡ್ರೆ ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದಿದ್ದಾರೆ, 3 ಎಚ್ಚರಿಕೆಗಳು ಬೇರೆ ಬೇರೆ ತೀರ್ಪುಗಾರರಿಂದ ಪಡೆದಿದ್ದಾರೆ, ಅಂಥ ಸ್ಪರ್ಧೆ ಏನು ಮಾಡ್ತಾರೆ, ಅವಾಗ ಅನರ್ಹಗೊಳಿಸ್ತಾರೆ. ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಅಡ್ಡಿಪಡಿಸುವುದು. ನಡಿಗೆಯ ಸ್ಪರ್ಧಿ ಮತ್ತೊಬ್ಬ ಸ್ಪರ್ಧಿಯ ಮುಂದೆ ಹೋಗಲು ಏನು ಮಾಡ್ತದೆ, ಅಡ್ಡಿಪಡಿಸ್ತದೆ. ಅಂತಹ ಮೊಣಕೈಯಿಂದ ತಿವಿಯುವುದು ಮಾಡಿ ಸ್ಪರ್ಧಿಯು ಮುಂದೆ ಹೋಗದಂತೆ ತಡೆಯಲು ಪ್ರಯತ್ನ ಮಾಡಿದರೆ ಅಂತಹ ಸ್ಪರ್ಧಿಯು ಕೂಡ ಏನಾಗ್ತಾನೆ, ಈ ಸ್ಪರ್ಧೆಯಿಂದ ಅನರ್ಹಗೊಳ್ತಾನೆ. ತಿಳಿದಿರಲಿ, ಭಾರತದ ಉದ್ಯಾನ ನಗರಿಯಾದಂಥ ಬೆಂಗಳೂರಿನಲ್ಲಿಯೂ ಅಂತಾರಾಷ್ಟ್ರೀಯ ಮಟ್ಟದ ಕಾಲ್ನಡಿಗೆ ಸ್ಪರ್ಧೆಯನ್ನು ಸಂಘಟಿಸಲಾಗಿತ್ತು. ಬೆಂಗಳೂರಿನಲ್ಲಿ ಏನಾಗಿತ್ತಂತೆ, ನಡಿಗೆ ಸ್ಪರ್ಧೆ ಸಂಘಟನೆ ಮಾಡಿದ್ರಂತೆ. ವಿವಿಧ ಸ್ಪರ್ಧೆಗಳ ವಿವರ: 18 ವರ್ಷದವರೆಗೆ ಪುರುಷರು ಮತ್ತು ಬಾಲಕರಿದ್ದರೆ ಅವ್ರಿಗೆ ಏನು ಮಾಡ್ತಾರೆ, 5 ಕಿಲೋಮೀಟರ್ ನಡಿಗೆ ಇಡ್ತಾರೆ. ಮಹಿಳೆಯರಿದ್ದರೆ ಅಥವಾ ಬಾಲಕಿಯರಿದ್ದರೆ ಅವರಿಗೆ 3 ಕಿಲೋಮೀಟರ್. 16 ವರ್ಷದೊಳಗಿನ ಪುರುಷ ಅಥವಾ ಬಾಲಕರಿದ್ದರೆ ಅವರಿಗೆ 5 ಕಿಲೋಮೀಟರ್. ಮಹಿಳೆಯರು ಮತ್ತು ಬಾಲಕರಿದ್ದರೆ ಅವರಿಗೆ ಏನಾಗ್ತೈತೆ, 3 ಕಿಲೋಮೀಟರ್. ಸೇಮ್, ಎಲ್ಲರಿಗೂ ಸೇಮ್. 18 ವರ್ಷದವರೆಗೂ ಸೇಮು, 16 ವರ್ಷದವರೆಗೂ ಸೇಮ್. ಈ ಸ್ಪರ್ಧೆಯನ್ನು ಕ್ರೀಡಾಂಗಣದ ಒಳಗಡೆ ಟ್ರ್ಯಾಕ್ನಲ್ಲಿ ಮತ್ತು ರಸ್ತೆಯಲ್ಲಿ ನಡೆಸ್ತಾರೆ. ಟ್ರ್ಯಾಕ್ನಲ್ಲಿ ನಡೆಸ್ಬೋದು ಅಥವಾ ರಸ್ತೆಯಲ್ಲಿ ಕೂಡ ನಡೆಸ್ಬೋದು. ಹಾಗಾದರೆ ಹೇಗೆ ಪ್ರಾರಂಭ ಮಾಡ್ತಾರೆ ಇದು ಅಂತಂದರೆ ನೋಡಿರಿ, ನಡಿಗೆ ಸ್ಪರ್ಧೆಯನ್ನು ಪಿಸ್ತೂಲಿನಿಂದ ಗುಂಡು ಹಾರಿಸುವುದರ ಮೂಲಕ ಬಂಚ್ ಪ್ರಾರಂಭ ಮಾಡಲಾಗ್ತೈತೆ. ಸ್ಪರ್ಧೆಯ ಪ್ರಾರಂಭದ ಹೆಜ್ಜೆಯು ಇತರ ದೂರದ ಓಟದ ಸ್ಪರ್ಧೆಗಳಿಗಿರುವಂತೆ ಆನ್ ಯುವರ್ ಮಾರ್ಕ್ ನಂತರ ಗುಂಡು ಹಾರಿಸುವುದರೊಂದಿಗೆ ನಡಿಗೆ ಸ್ಪರ್ಧೆಯನ್ನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಸುರಕ್ಷತೆ ಮತ್ತು ವೈದ್ಯಕೀಯ ಸೇವೆ ಹೆಂಗಿರ್ತದೆ ನೋಡಿರಿ. ವೈದ್ಯಕೀಯ ಸೌಲಭ್ಯವನ್ನು ಅಗತ್ಯವಿರುವ ಸ್ಪರ್ಧೆಗಳಿಗೆ ಏನು ಮಾಡ್ತಾರೆ, ಒದಗಿಸ್ತಾರೆ.
ನೀರು ಮತ್ತು ಅಲ್ಪ ಒಂದು ಆಹಾರ ಕೂಡ ಒದಗಿಸ್ತಾರೆ. ಪ್ರಾರಂಭದ ಮತ್ತು ಮುಕ್ತಾಯದ ನಂತರ ಈ ವ್ಯವಸ್ಥೆಯವರು ಮಾಡ್ತಾರೆ. ಅಲ್ಪ ಉಪಹಾರ ನೀಡ್ತಾರೆ. ನಡಿಗೆ ಶೈಲಿಯ ವಿವರಣೆ. ನಡಿಗೆ ಅಂದರೆ ನೆಲದ ಸಂಪರ್ಕವನ್ನು ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟು ಮುಂದೆ ಸಾಗುವುದು ಅಂತ ಅರ್ಥ. ಸ್ಪರ್ಧಿಯು ಪ್ರತಿಯೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಕಾಲನ್ನು ತೆಗೆದು ಮುಂದಕ್ಕೆ ಇಡುವ ಸಂದರ್ಭದಲ್ಲಿ ಮುಂದಿನ ಕಾಲು ನೇರವಾಗಿರಬೇಕು, ಮಂಡಿಯು ಮಡಚಬಾರ್ದು. ಮತ್ತು ಮುಂದಿನ ಕಾಲನ್ನು ನೆಲ ಕೂರಿದ ನಂತರವೇ ಹಿಂದಿನ ಕಾಲನ್ನು ಮುಂದಿಡಬೇಕು. ಈ ರೀತಿ ಒಟ್ಟು ನೆಲದ ಸಂಪರ್ಕ ಬಿಡಬಾರ್ದು ಅಂತ ಅರ್ಥ ಇದು. ಈ ರೀತಿ ನೋಡುವವರಿಗೆ ಕಣ್ಣಿಗೆ ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನಿಟ್ಟಂತೆ ಏನು ಮಾಡಬೇಕು, ಮುಂದೆ ಸಾಗಬೇಕು. ನೋಡುವವರಿಗೆ ನೆಲದ ಸಂಪರ್ಕ ಕಳ್ಕೊಳ್ಳೋಣ ಅಂತ ಅನ್ನಿಸ್ಬಾರ್ದು. ನೋಡಿದ್ರೆ ಮಾದರಿ ತೋರಿಸಿದ್ದಾರೆ. ಈ ರೀತಿ ನಡಿಗೆ ಸ್ಪರ್ಧೆ ಇರ್ತೈತೆ. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಸಿರಿ ಚಾಂದ್ರಾವ್. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಯಾರಂದರೆ ಸಿರಿ ಚಂದ್ರಾವ್ ಇವ್ರು ನೋಡ್ರಿ. 26 ಜನವರಿ 1958ರಲ್ಲಿ ಸಿರಿ ಚಾಂದ್ರಾಮ್ ಅವರು ಜನಿಸಿರುತ್ತಾರೆ. ಅಥ್ಲೆಟಿಕ್ ವಿಭಾಗದಲ್ಲಿ ನಡಿಗೆ ಸ್ಪರ್ಧೆಯನ್ನು ಭಾರತದಿಂದ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಾರೆ ಇವರು. ಯಾರು? ಸಿರಿ ಚಂದ್ ಅವರು. 1987ರಲ್ಲಿ ಭಾರತವು ಏಷ್ಯನ್ ಕ್ರೀಡಾಕೂಟವನ್ನು ದೆಹಲಿ ನಗರದಲ್ಲಿ ಸಂಘಟನೆ ಮಾಡ್ತದೆ. ಅದರಲ್ಲಿ ಪುರುಷರ ವಿಭಾಗದಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗಳಿಸಿ ಭಾರತಕ್ಕೆ ಕೀರ್ತಿ ತಂದು ಕೊಡ್ತಾರೆ ಇವರು. ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತವನ್ನು ಚಾಂದ್ ಅವರು ಸ್ಪರ್ಧಿಸಿ ಅಂತಾರಾಷ್ಟ್ರೀಯ ನಡಿಗೆ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶಿಸುತ್ತಾರೆ. ಒಲಿಂಪಿಕ್ ಸ್ಪರ್ಧೆಯಲ್ಲಿ ಭಾರತವನ್ನು ಚಾಂದ್ ಅವರು ಪ್ರದರ್ಶಿಸಿ ಸಿರಿ ಚಾಂದ್ ಅವರು ಸ್ಪರ್ಧಿಸಿ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಏನು ಮಾಡ್ತಾರೆ ಇವರು ಭಾರತವನ್ನು ಪ್ರದರ್ಶನ ಮಾಡ್ತಾರೆ. ಅಂತಾರಾಷ್ಟ್ರೀಯ ನಡಿಗೆಯ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶನ ಕೂಡ ಮಾಡ್ತಾರೆ ಇವರು. ಇವರ ಅಪ್ರತಿಮ ಸಾಧನೆಯನ್ನು ಮೆಚ್ಚಿ ಭಾರತ ಸರ್ಕಾರ ಅರ್ಜುನ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸ್ತದೆ. ರಾಷ್ಟ್ರೀಯ ಕ್ರೀಡಾಪಟು ಗುರುಮಿತ್ ಸಿಂಗ್ ನೋಡ್ರಿ. ರಾಷ್ಟ್ರೀಯ ನಡಿಗೆ ಕ್ರೀಡಾಪಟು ಇವರು 18ನೇ ದುಬ್ಲಿನ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಪಿಕ್ಸ್ ಐರ್ಲೆಂಡ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನವನ್ನು ಪಡ್ಕೊಂಡು 1:22:07 ಸೆಕೆಂಡ್ಸ್ನಲ್ಲಿ ದೂರವನ್ನು ಕ್ರಮಿಸ್ತಾರೆ. ಲಂಡನ್ ಒಲಿಂಪಿಕ್ಸ್ ನಡಿಗೆಗೆ ಒಂದು ಅರ್ಹತಾ ಮಟ್ಟವನ್ನು ಇವರು ಯಶಸ್ವಿಯಾಗಿ ತಲುಪಿದ ಗುರುಮಿತ್ ಸಿಂಗ್ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಪಡೆದು ಲಂಡನ್ ಒಲಿಂಪಿಕ್ಗೆ ಆಯ್ಕೆ ಆಗ್ತಾರೆ ಇವರು. ರಾಷ್ಟ್ರೀಯ ನಡಿಗೆಯ ದಾಖಲೆ ಇವರ ಹೆಸರಿನಲ್ಲಿ ಕಂಡುಬರ್ತೈತಿ. ರಾಷ್ಟ್ರೀಯ ನಡಿಗೆ ಸ್ಪರ್ಧೆ ದಾಖಲೆ ಇವ್ರ ಹೆಸರನ್ನೇ ಇದೆ ನೋಡಿರಿ. ಗುರುಮಿತ್ ಸಿಂಗ್ ಅವರ ಹೆಸರಲ್ಲಿ ಇದೆ. ಮಾನಸಿಕ ಸದೃಢತೆಗಾಗಿ ಯೋಗಾಸನ ಇವರು ಮಾಡ್ತಾರೆ. ಈಗ ಅಂತಾರಾಷ್ಟ್ರೀಯ ನಡಿಗೆ ಆಟಗಾರರು ನೋಡಿರಿ. ಜೆರೆಡ್ ಟ್ಯಾಲೆಂಟ್ 1984ರಂದು ಆಸ್ಟ್ರೇಲಿಯಾದ ಬಲರುತಟ್ ಎಂಬಲ್ಲಿ ಜನಿಸ್ತಾರೆ ಇವರು. ಟ್ಯಾಲೆಂಟ್ 2008ರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪ್ರಥಮ ಒಲಿಂಪಿಕ್ ಕಂಚಿನ ಪದಕವನ್ನು ಇವರು ಗಳಿಸ್ತಾರೆ. ಇವರು ಒಂದು ವಾರದ ನಂತರ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಬೆಳ್ಳಿಯ ಪದಕವನ್ನು ಇವರು ಗಳಿಸ್ತಾರೆ. ಜೆರೆಡ್ ಟ್ಯಾಲೆಂಟ್ ನಂತರ ಒಂದೇ ಒಲಿಂಪಿಕ್ಸ್ನಲ್ಲಿ ಮೇಲಾಟಗಳ ಸ್ಪರ್ಧೆಯಲ್ಲಿ ಕೂಡ 2 ಪದಕಗಳನ್ನು ಇವರು ಗಳಿಸ್ತಾರೆ. 1972ರ ನಂತರ ಗಳಿಸಿದ ಮೊದಲ ಆಸ್ಟ್ರೇಲಿಯನ್ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ ಇವರು. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 20 ಕಿಲೋಮೀಟರ್ 50 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಯಾವುದೇ ಪದಕವನ್ನು ಗಳಿಸದೆ 6ನೇ ಮತ್ತು 7ನೇ ಸ್ಥಾನಕ್ಕೆ ಇಳಿತಾರೆ ಇವರು. ಜೇನ್ ಸೇವಿಲಿ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಗಳಿಸಿದ ಮತ್ತು ಜಗತ್ತಿನ ನಂಬರ್ 1 ಮಹಿಳಾ ಮ್ಯಾರಥಾನ್ ನಡಿಗೆ ಕ್ರೀಡಾಪಟು ಆಗಿರ್ತಾರೆ. ಯಾರು? ಜೇನ್ ಸೇವಿಲಿ. ಮ್ಯಾಂಚೆಸ್ಟರ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯನ್ನು ಗೆದ್ದುಕೊಂಡಿರ್ತಾರೆ ಇವರು. ಸಿಡ್ನಿ ಒಲಿಂಪಿಕ್ನಲ್ಲಿ ಅನರ್ಹಗೊಂಡ ನಂತರ ಇದು ಅವರಿಗೆ ಪ್ರಮುಖ ಕ್ರೀಡಾಕೂಟವಾಗಿರ್ತದೆ. ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 11ನೇ ಸ್ಥಾನ ಗಳಿಸುವುದರೊಂದಿಗೆ 3 ವರ್ಷದಲ್ಲಿ ತನ್ನ ನಡಿಗೆಯ ವೇಗದ ಸಮಯವನ್ನು ಏನು ಮಾಡ್ತಾರೆ ಇವರು ಉತ್ತಮಪಡಿಸ್ಕೊಳ್ತಾರೆ. ಜೇನ್ ಆಸ್ಟ್ರೇಲಿಯನ್ ಅಂತಾರಾಷ್ಟ್ರೀಯ ಮಹಿಳಾ ನಡಿಗೆ ಸ್ಪರ್ಧೆಯಲ್ಲಿ
ವೇಗದ ಸಮಯವನ್ನು ದಾಖಲೆ ಮಾಡಿದ್ದಾರೆ ಮತ್ತು ವಿಶ್ವ ನಡಿಗೆ ಕಪ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನದೊಂದಿಗೆ ತನ್ನ ಆಸ್ಟ್ರೇಲಿಯನ್ ಸಮಯದ ದಾಖಲೆಯನ್ನು ಕೂಡ ಇವರು ಮುರಿತಾರೆ. ಇವರ ಗುರಿ ಏನೆಂದರೆ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 3ನೇ ಬಂಗಾರದ ಪದಕವನ್ನು 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಪಡೆಯೋದಾಗಿತ್ತು. 12 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಬಂಗಾರದ ಪದಕ, ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಆಸ್ಟ್ರೇಲಿಯಾನಲ್ಲಿ ಪ್ರತಿನಿಧಿಸ್ತಾರೆ ಇವರು. ವರ್ಲ್ಡ್ ಕಪ್ ಮತ್ತು ಜೂನಿಯರ್ ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು ಕೆರ್ರಿ ಸಕ್ಸಬೆ ಜುವಾನ್ 20 ಕಿಲೋಮೀಟರ್ ಆಸ್ಟ್ರೇಲಿಯನ್ ದಾಖಲೆಯನ್ನು ಇವರು ಮುರಿತಾರೆ. ಜರ್ಮನಿಯಲ್ಲಿ ಜರುಗಿದ ಕ್ರೀಡಾಕೂಟದಲ್ಲಿ ಜೇನ್ ಹೊಸ ಆಸ್ಟ್ರೇಲಿಯನ್ ದಾಖಲೆಯನ್ನು ಇವರು ಸ್ಥಾಪಿಸಿದ್ದಾರೆ. ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ತಗೊಂಡು ನೋಡೋಣ. ನಡಿಗೆ ಶೈಲಿಯನ್ನು ವಿವರಿಸಿ. ನೋಡಿರಿ, ಇದು ವಿವರಿಸಬೇಕು. ನಡಿಗೆ ಸ್ಪರ್ಧೆಯ ನಿಯಮಗಳಿದ್ದಾವೆ, ಬರೀಬೇಕು. ನಡಿಗೆ ಸ್ಪರ್ಧೆಯಲ್ಲಿ ಯಾವುದಾದ್ರೂ ಒಂದು ಅಕ್ರಮವನ್ನು ತಿಳಿಸಬೇಕು. ಇದಾವೆ ಅಕ್ರಮಗಳು, ಬರೀರಿ. ನಡಿಗೆ ಸ್ಪರ್ಧೆಯಲ್ಲಿ ಪ್ರಾರಂಭಿಸುವ ವಿಧಾನವನ್ನು ತಿಳಿಸಿ. ಜೆರೆಡ್ ಟ್ಯಾಲೆಂಟ್ ಅವರು ಜನಿಸಿದಂಥ ದಿನ ಮತ್ತು ಸ್ಥಳವನ್ನು ಬರೆಯಿರಿ. ಜೆರೆಡ್ ಟ್ಯಾಲೆಂಟ್ ಒಂದೇ ಒಲಿಂಪಿಕ್ ಮೇಲಾಟಗಳ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಎಷ್ಟು ವರ್ಷಗಳ ನಂತರ ಗಳಿಸಿದರು ಅಂತ ಹೇಳೋದು ಬರೀಬೇಕು. ಇಲ್ಲಿ ನೋಡಿರಿ, ಸಿರಿ ಚಂದ್ರ, ಗುರುಮಿತ್ ಸಿಂಗ್, ಜೇನ್ ಸಿವೇಲಿ. ಸಿರಿ ಚಂದ್ರ ಏನಾಗಿರ್ತಾರೆ ಇವರು? ಸಿರಿಚಂದ್ರ 20 ಕಿಲೋಮೀಟರ್ ನಡಿಗೆ ಸ್ಪರ್ಧೆ. ಗುರುಮಿತ್ ಸಿಂಗ್ ಲಂಡನ್ ಒಲಿಂಪಿಕ್ಗೆ ಆಯ್ಕೆ. ಜೀನ್ ಸಿವೇಲಿ ಅರ್ಜುನ್ ಪ್ರಶಸ್ತಿ ಪಡ್ಕೊಳ್ತಾರೆ. ಇದು ಪ್ರಾಯೋಗಿಕ ಇರೋದು ನೋಡೋಣ ಅಷ್ಟೇ. ಕೈಗಳ ಚಲನೆ, ಕಾಲುಗಳ ಮತ್ತು ಪಾದಗಳ ಚಲನೆ, ನಡಿಗೆ ತಂತ್ರಗಳು. ನಡಿಗೆಯಲ್ಲಿ ಕೈಗಳ ಕ್ರಮ, ಕಾಲುಗಳ ಮತ್ತು ಪಾದಗಳ ಚಲನೆ ಮುಖ್ಯವಾಗಿರುತ್ತದೆ. ನಡಿಗೆಯ ತಂತ್ರಗಳು: ಕೈಗಳ ಚಲನೆ, ಮೊಣಕೈಯನ್ನು 90 ಡಿಗ್ರಿ ಮಡಚಿರಬೇಕು. ಮೊಣಕೈ ಮತ್ತು ಮೊಣಕೈ ಗಟ್ಟಿಯಾಗಿ ಹಿಡಿದುಕೊಳ್ಳದೆ ಸ್ವಲ್ಪ ಸಡಿಲವಾಗಿ ಮಡಚಿರಬೇಕು. ಪ್ರತಿ ಹೆಜ್ಜೆಗೂ ವಿರುದ್ಧವಾದ ಕೈಯನ್ನು ಮುಂದಿರಬೇಕು. ಮೊಣಕೈಗಳು ದೇಹದ ಹತ್ತಿರ ಇರಬೇಕು. ಕೈಗಳು ದೇಹಕ್ಕೆ ಅಡ್ಡಲಾಗಿ ತೂಗಬಾರ್ದು. ಕೈಗಳು ಮುಂದೆ ಬಂದಾಗ ಭುಜಕ್ಕಿಂತ ಮೇಲೆ ಹೋಗಬಾರ್ದು. ಕಾಲುಗಳ ಮತ್ತು ಪಾದಗಳ ಚಲನೆ: ಹಿಂದಿನ ಕಾಲು ಮುಂದೆ ಇಡುವುದಕ್ಕಿಂತ ಮೊದಲು ಮುಂದಿನ ಕಾಲು ಮತ್ತು ಒಂದು ಕ್ಷಣವಾದ ನೆಲದ ಸಂಪರ್ಕ ಹೊಂದಿರಬೇಕು. ಹಿಂದಿನ ಕಾಲು ಎತ್ತಿ ಇಡುವಾಗ ಹಿಮ್ಮಡಿ ಮೇಲೆ ಭಾರವನ್ನು ಹಾಕಬೇಕು. ನಂತರ ದೇಹದ ಭಾರವನ್ನು ಪಾದದ ಮುಂಭಾಗಕ್ಕೆ ವರ್ಗಾಯಿಸಬೇಕು. ಮುಂದಿನ ಪಾದದ ನೆಲಕ್ಕೆ ಊರಿದ ನಂತರ ಹಿಂದಿನ ಪಾದದ ನೆಲದಿಂದ ಎತ್ತಬೇಕು. ನೆಲದ ಸಂಪರ್ಕ ಕಳೆದುಕೊಳ್ಳದಂತೆ ಹೆಜ್ಜೆಯನ್ನು ಮುಂದಕ್ಕೆ ಇಡುವಾಗ ಹಿಂದಿನ ಒಂದು ಮೊಣಕಾಲು ನೇರವಾಗಿರಬೇಕು. ಮಂಡಿಯನ್ನಿದು ಮಡಚಬಾರ್ದು. ನಡಿಗೆ ಪ್ರಾರಂಭವಾದಾಗ ನಿಧಾನವಾಗಿ ಕಾಲುಗಳ ಚಲನೆ ಪ್ರಾರಂಭ ಮಾಡಿ ನಂತರ ವೇಗವನ್ನು ಹೆಚ್ಚಿಸಿಕೊಳ್ಬೇಕು. ಹಿಂದಿನ ಮತ್ತು ಮುಂದಿನ ಕಾಲಿನ ಮೇಲೆ ದೇಹದ ಭಾರವನ್ನು ಸಮವಾಗಿ ಹಾಕಬೇಕು. ಇದು ಕುಂಟಬಾರ್ದು. ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಈ ಅಧ್ಯಾಯದಲ್ಲಿ ಕಲಿತ ಒಂದು ಕೌಶಲ್ಯಗಳನ್ನು ಅಭ್ಯಾಸ ಮಾಡುವುದರೊಂದಿಗೆ ಪೂರಕ ಚಟುವಟಿಕೆಯಲ್ಲಿ ಮಾಡಬೇಕು ಯೋಜನೆ ಇದೆ. ಇದು ಒಂದು ಚಟುವಟಿಕೆ. ಇಷ್ಟೇನಾಯಿತು, ಒಂದು ಓಟಗಳಿಗೆ ಸಂಬಂಧಪಟ್ಟಂತಹ ಅಲ್ಲಿ ಹಡಲ್ಸು, ರಿಲೇ ಮತ್ತು ನಡಿಗೆ, ಓಟಗಳಲ್ಲಿ ವಿಧಗಳು ಇವೆಲ್ಲ ಕೂಡ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿವಿ. ಸ್ವಲ್ಪ ವಿಡಿಯೋ ಫಾಸ್ಟ್ ಆಗಿದೆ, ಯಾಕೆಂದರೆ ಸಮಯ ಇಲ್ಲ ಎಲ್ಲ ನೀಟಾಗಿ ತಿಳಿಸಿ ಹೇಳೋಕ್ಕೆ. ಹಾಗಾಗಿ ನಾನು ಸ್ಪೀಡ್ ಕಂಟೆಂಟ್ ಕವರ್ ಮಾಡಬೇಕಂತೇಳಿ ಸ್ಪೀಡಾಗಿ ಹೇಳಿದ್ದೀನಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.